ಕರೆಕ್ಟಾ? ಸಿಲೆಬಸ್ ಅಲ್ಲಿ ಇಲ್ಲ ಹಂಗಂತೇಳಿ ನಿದ್ದೆ ಮಾಡ ಬಹುದೋ ಬೇಡವೋ ನಿಮ್ ಬಿಟ್ಟಿದ್ದು ಅದಾಯ್ತಾ? ಸಿಲೆಬಸ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ನಿದ್ದೆ ಮಾಡಬಹುದು. ಯಾರ್ಯಾರು ನಿದ್ದೆ ಮಾಡಬಹುದು ಅಂತ ಹೇಳಿದ್ರೆ ಅದು ಹೇಳ್ಬಿಡ್ತೀನಿ. ಎಲ್ಲ ನಿದ್ದೆ ಮಾಡಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ. ಯಾರ್ಯಾರು ನಿದ್ದೆ ಮಾಡಬಹುದು ಅಂತ ಹೇಳಿದ್ರೆ ನಾವೆಲ್ಲ ಏನಕ್ಕೆ ದುಡಿತೀವಿ? ದುಡ್ಡುಗೋಸ್ಕರ ದುಡಿತೀವಿ. ಕರೆಕ್ಟಾ? ದುಡ್ಡುಗೋಸ್ಕರ ನಾವೆಲ್ಲ ದುಡಿತೀವಿ. ಆದ್ರೆ ಯಾರ್ಯಾರು ನಿದ್ದೆ ಮಾಡಬಹುದು ಅಂತ ಹೇಳಿದ್ರೆ ನೀವು ನಿದ್ದೆ ಮಾಡುವಾಗಲೂ ನಿಮ್ ದುಡ್ಡು ನಿಮ್ಗೋಸ್ಕರ ದುಡಿತಾ ಇದ್ರೆ ನೀವು ನಿದ್ದೆ ಮಾಡಬಹುದು. ನೀವು ನಿದ್ದೆ ಮಾಡ್ತಾ ಇರುವಾಗಲೂ ನಿಮ್ಮ ದುಡ್ಡು ನಿಮ್ಗೋಸ್ಕರ ದುಡಿತಾ ಇರಬೇಕು. ಹಂಗಿದ್ದ ಅಂತವ್ರು ಮಾತ್ರ ನಿದ್ದೆ ಮಾಡ್ಕೊಳ್ಳಿ, ನಮ್ಗೆ ಅಬ್ಜೆಕ್ಷನ್ ಇಲ್ಲ. ಇಲ್ಲ ನಾವು ನಿದ್ದೆ ಮಾಡುವಾಗ ದುಡ್ಡು ನಮ್ಗೆ ನಾವೇನಂತ ಇನ್ವೆಸ್ಟ್ ಮಾಡಿಲ್ಲ, ನಮ್ಗೇನು ದುಡಿತಾ ಇಲ್ಲ, ನಮ್ ದುಡ್ಡು ನಮ್ಗೋಸ್ಕರ ದುಡಿತಿಲ್ಲ ಅಂತಂದ್ರೆ ಅಲರ್ಟ್ ಆಗಿದ್ದುಕೊಂಡು ಈ ಒಂದು ಕ್ಲಾಸ್ ನ ಕೇಳ್ಕೋಬೇಕು. ಎಲ್ಲರೂ ಇದು ಕೇಳೋದು ಅಷ್ಟೇ ಅಲ್ಲ, ನಿಮ್ ಜೀವನದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಿದು. ನೀವು ಕಲಿಯುವಂತ ಬೇರೆ ಕ್ಲಾಸ್ಗಳೇನಿದೆ, IPC, CRPC, ಪೊಲೀಸ್ ಮ್ಯಾನ್ಗಳು, ಇವೆಲ್ಲ ಏನಿದೆ ನೀವು ಸಮಾಜಕ್ಕೆ ಕೊಡೋಕ್ಕೋಸ್ಕರ ನಿಮ್ಮ ವೃತ್ತಿ ಜೀವನಕ್ಕೋಸ್ಕರ ನೀವು ಕಲಿತಾ ಇದ್ದೀರಿ. ಆದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನಿದೆ ಇದು ನಿಮ್ಮ ಪರ್ಸನಲ್ಗೋಸ್ಕರ, ನಿಮ್ಮ ವೈಯಕ್ತಿಕವಾಗಿ ನಿಮಗೆ ಅನುಕೂಲ ಆಗಲಿ ಅಂತೇಳಿ ಈ ಒಂದು ಕ್ಲಾಸ್ ಅನ್ನ ಅರೇಂಜ್ ಮಾಡಲಾಗಿದೆ. ಇವತ್ತು ಈ ಒಂದು ಕ್ಲಾಸ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಬಂದಿರುವಂತವರು ಶ್ರೀಯುತ ಶರಣ್ ಪಾಟೀಲ್ ಸರ್. ಇವರು ಬೇಸಿಕಲಿ ಗುಲ್ಬರ್ಗದವರು, ಏರೋನಾಟಿಕಲ್ ಇಂಜಿನಿಯರ್ ಅವರ ಕ್ವಾಲಿಫಿಕೇಶನ್. ಹಾಗೆಯೇ MBA ಫೈನಾನ್ಸ್ ಅಲ್ಲಿ MBA ಕೂಡ ಮಾಡಿದ್ದಾರೆ. ಆಮೇಲೆ 2007ರಲ್ಲಿ ಇನ್ಸ್ಪೈರ್ ಇಂಡಿಯಾ ಅಂತ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಒಂದು ಸಂಸ್ಥೆ ಯಶಸ್ವಿಯಾಗಿ ಆರ್ಥಿಕ ರಂಗದಲ್ಲಿ ಹಣಕಾಸು ಫೈನಾನ್ಷಿಯಲ್ ಅಡ್ವೈಸ್ ನೀಡುವಂತಹ ಫೀಲ್ಡ್ ಅಲ್ಲಿ ಇಡೀ ದಕ್ಷಿಣ ಭಾರತದಲ್ಲೇನೆ ಒಂದು ಎಲ್ಲರೂ ಗಮನಿಸುವಂತಹ ಒಂದು ಹೆಸರು ಶರಣ್ ಪಾಟೀಲ್ ಸರ್. ಸೊ ಇವರ ಇನ್ಸ್ಪೈರ್ ಇಂಡಿಯಾ 2007ರಲ್ಲಿ ಆ ಸಂಸ್ಥೆ ಆರಂಭವಾದಾಗಲಿಂದ ಇಂದಿನವರೆಗೆ ಸುಮಾರು 5,000ಕ್ಕೂ ಹೆಚ್ಚು ಜನ ಇನ್ವೆಸ್ಟರ್ಸ್ ಅದರಲ್ಲಿ ಇದ್ದಾರೆ, ಇನ್ವೆಸ್ಟ್ ಮಾಡಿದ್ದಾರೆ. ಈ 5,000 ಜನರ ಇನ್ವೆಸ್ಟ್ಮೆಂಟ್ ಗೆ ಅವರು ಆಲ್ಮೋಸ್ಟ್ 120 ಕೋಟಿಯಷ್ಟು ಪ್ರಾಫಿಟ್ ಅನ್ನ ಮಾಡಿಕೊಟ್ಟಿದ್ದಾರೆ ಇನ್ವೆಸ್ಟರ್ಸ್ ಗೆ. ಐ ಆಮ್ ಆಲ್ಸೋ ಒನ್ ಆಫ್ ದ ಇನ್ವೆಸ್ಟರ್. ಅದರಲ್ಲಿ 2010ರಿಂದ ನಾನು ಅವರ ಸಂಸ್ಥೆಯಲ್ಲಿ ಇನ್ವೆಸ್ಟರ್ ಅಂತ ಹೇಳಿದ್ರೆ ನಾವು ಈಗ ನೀವು ಇನ್ಶೂರೆನ್ಸ್ ಅವೆಲ್ಲ ಕಟ್ತೀರಲ್ಲ ಆ ತರ ಬೇರೆ ಬೇರೆ ಫಾರ್ಮಲ್ ಮ್ಯೂಚುವಲ್ ಫಂಡ್, SIP ಈ ತರ ಹೇಳ್ತಾ ಇರೋದು. ಸೊ ಆಲ್ಮೋಸ್ಟ್ 120 ಕೋಟಿ ಪ್ರಾಫಿಟ್ ಅನ್ನ ಅವರ ಹೂಡಿಕೆದಾರರಿಗೆ ಅವರು ಮಾಡಿಕೊಟ್ಟಿದ್ದಾರೆ. ಪ್ರೆಸೆಂಟ್ ಅವರು ಮ್ಯಾನೇಜ್ ಮಾಡ್ತಾ ಇರುವಂತ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ ಎಲ್ಲರೂ ಗೆಸ್ ಮಾಡ್ಬೋದಾ? ಎಷ್ಟು ಕೋಟಿ ಇರ್ಬೋದು? 2,000 ಇಲ್ಲ, ಅಷ್ಟೊಂದು ರೀಚ್ ಆಗಿಲ್ಲ. 420 ಕೋಟಿ ರೂಪಾಯಿ ಮೊತ್ತವನ್ನ ಅವರು ಮತ್ತು ಅವರ ಸಂಸ್ಥೆ ಮ್ಯಾನೇಜ್ ಮಾಡ್ತಾ ಇದೆ. ಅಷ್ಟು ದೊಡ್ಡ ಅಮೌಂಟ್ ಅನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸೊ ಇದು ನಾರ್ಮಲ್ ಗೆಸ್ಟ್ ಸೇರ್ತಾರೆ ತಿಳ್ಕೊಬೇಡಿ. ನಮ್ಗೆ ಇದರಿಂದ ಅನುಕೂಲವನ್ನ ಪಡೆದುಕೊಳ್ಬೇಕಾಗಿದೆ. ಇಡೀ ಒಂದು ಸೌತ್ ಇಂಡಿಯಾದಲ್ಲೇ ಹೆಸರಾಂತ ಈ ಫೈನಾನ್ಷಿಯಲ್ ಅಡ್ವೈಸರಿಗೆ ಬಹಳ ಹೆಸರುವಾಸಿಯಾದಂತಹ ಹೆಸರು ಶರಣ್ ಪಾಟೀಲ್ ಸರ್. ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೀವಿ. ಸರ್ ವೆಲ್ಕಮ್ ಸರ್. ಅವರಿಗೆ ನಮ್ಮ ಮುಖ್ಯ ಕಾನೂನು ಬೋಧಕರಾದ ಅಲ್ಲಂಪೇರು ಸರ್ ಅವರು ಒಂದು ಪಾಠವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಇನ್ನೇನು ಸರ್ ಕ್ಲಾಸ್ ಸ್ಟಾರ್ಟ್ ಮಾಡಲಿದ್ದಾರೆ. ಇನ್ನು ಇವತ್ತಿಂದ 5 ವರ್ಷ, 10 ವರ್ಷ, 20 ವರ್ಷದಲ್ಲಿ ನಿಮ್ಮ ಬ್ಯಾಂಕ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇರಬೇಕು, ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇರಬೇಕು ಅನ್ನೋದನ್ನ ನಿರ್ಧಾರ ಮಾಡಲಿಕ್ಕೆ ಒಂದು ಐಡಿಯಾವನ್ನ, ಒಂದು ವೇದಿಕೆಯನ್ನ, ಒಂದು ಮೆಥಡಾಲಜಿಯನ್ನ ಅವರು ಹೇಳ್ಕೊಡ್ತಾರೆ. ಅದರ ಸದುಪಯೋಗವನ್ನ ನೀವೆಲ್ಲ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಪಾಯಿಂಟ್ ಗಳು ಯಾವ್ದಾದ್ರು ಇದ್ರೆ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಲೋ, ಚೆಕ್ 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 ಚೆಕ್. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಎಲ್ರಿಗೂ? ಕೇಳಿಸ್ತಾ ಇದೆನಾ? ಕ್ಲಿಯರ್ ಆಗಿದೆಯಲ್ಲ? ಓಕೆ. ನಾನು ಎಷ್ಟು ಓಡಾಡ್ಬೋದು ಈ ಪ್ಲೇಸಲ್ಲಿ? ಸ್ವಲ್ಪ ನಂಗೆ ನಂದು ಬೌಂಡ್ರಿ ತೋರಿಸಿದ್ರೆ ಹೆಲ್ಪ್ ಆಗುತ್ತೆ. ಅಥವಾ ನಿಂತ್ಕೊಂಡೇ ಮಾತಾಡ್ಬೇಕಾ? ಚೂರು ಓಡಾಡ್ಬೋದಾ ಆ ಕಡೆ ಈ ಕಡೆ? ಇಷ್ಟು. ಓಕೆ. ಹಾಂ, ಎಸ್ ಎಸ್ ಎಸ್, ದಟ್ಸ್ ಬೆಟರ್. ಎಸ್. ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ರಿಗೂ ಇನ್ನೊಂದ್ಸಲ ಮೇಲ್ ಮಾಡ್ಕೋಬೇಕಾ? ಕೇಳಿಸ್ತಾ ಇಲ್ವಾ? ನಾಟ್ ಮೇಲ್ಗಡೆಯವ್ರಿಗೆ ಹೋಗ್ತಾ ಇಲ್ವಾ?
ಓಕೆ. ಹೌದಾ, ಒಂಚೂರು ಅದು ಚೆಕ್ ಚೆಕ್. ಹಾ, ಇಲ್ಲೇ. ಎಸ್ ಚೆಕ್ ಚೆಕ್. ಎಸ್, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್, ಇವತ್ತು ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗೆ ನನ್ನನ್ನು ಇನ್ವೈಟ್ ಮಾಡಿ, ನನ್ನ ಎಂಟೈರ್ ಇನ್ಸ್ಪೈರ್ ಇಂಡಿಯಾ ಟೀಮ್ನ ಇನ್ವೈಟ್ ಮಾಡಿರೋದಕ್ಕೆ ಮೊಟ್ಟ ಮೊದಲನೇದ ನಾನು ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳಲೇಬೇಕು ಮೊಹಮ್ಮದ್ ಸರ್ಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಎರಡನೇದು, ಅದಲ್ಲದೆ ನಮ್ಮ ಸರ್ ಕೊಲೀಗ್ಸ್ ಏನಿದ್ದಾರೆ ಅವ್ರಿಗೂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಅಪರ್ಚುನಿಟಿ. ಸೊ ಹಾಗಾಗಿ ನಿಮ್ನೆಲ್ಲ ನೋಡ್ತಾ ಇದ್ರೆ ನಾರ್ಮಲಿ ನಿಮ್ಮಲ್ಲಿ ಜೋಶ್ ನೋಡ್ತಾ ಇದ್ದೀನಿ ನಾನು. ಸೊ ಅದು ಖುಷಿ ಆಗ್ತಾ ಇರೋದೇನಂದ್ರೆ, ಮೊಟ್ಟ ಮೊದಲನೇದಾಗಿ ನಾನು ಬೇರೆ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಸುಮಾರು ಕಡೆ ಮಾಡ್ತಾ ಇರ್ತೀನಿ. ಫಸ್ಟ್ ಆಫ್ ಆಲ್, ಆ ಜನಗಳು ಕೂತ್ಕೊಂಡಿರ್ತಾರಲ್ಲ, ಅವರು ಒಳಗಡೆ ಹುಮ್ಮಸ್ ತರದೇ ದೊಡ್ಡ ಕಷ್ಟ ನಮ್ಗೆ. ಯಾಕಂತಂದ್ರೆ ಮೊನ್ನೆ ನಾನು ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಹೋಗಿದ್ದೆ. ಡಾಕ್ಟರ್ಸ್ಗಳು ಗೊತ್ತಲ್ಲ ನಿಮ್ಗೆ, ಡಾಕ್ಟರ್ಸ್ಗಳಿಗೆ ಕೂಡಿಸ್ಬಿಟ್ರೆ ಎದುರುಗಡೆ ಇರೋರೆಲ್ಲರೂ ಪೇಷಂಟ್ ತರನೇ ಕಾಣಿಸ್ತಾರೆ. ದಟ್ ಇಸ್ ಅ ನಾರ್ಮಲ್ ಮೈಂಡ್ ಸೆಟ್. ಸೊ ಹಾಗಾಗಿ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಸರ್ ಇವಾಗ ನೀವು ಡಾಕ್ಟರ್ ಅಲ್ಲ, ಏನೋ ಒಂದು ಹೊಸ ವಿಷಯ ಕಲಿಯಕ್ ಬಂದಿದ್ದೀರಾ ಅಂತ ಹೇಳಿದ್ರು, ಆ ಮೈಂಡ್ ಸೆಟ್ ಇಂದ ಆಚೆ ತರೋದೇ ಕಷ್ಟ ಅವ್ರಿಗೆ. ಸೊ ಅಂತ ಒಂದು ಇದರಲ್ಲಿ ನೀವೆಲ್ಲ ನೋಡ್ತಾ ಇದ್ರೆ ನನ್ಗೆ ಎಲ್ಲೋ ಒಂದ್ ಕಡೆ ಕಾಣಿಸ್ತಾ ಇರೋದೇನಂತಂದ್ರೆ, 20-25 ವರ್ಷ ಮುಂಚೆ ನಾನು ಇದೇ ಸ್ಥಿತಿಯಲ್ಲಿ ಇದ್ನಲ್ಲಪ್ಪ, ಇದೇ ಒಂದು ಹುಮ್ಮಸ್ಸಲ್ಲಿ ಇದ್ನಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಐ ಥಿಂಕ್ ಇಟ್ಸ್ ಓಕೆ ಅನ್ಸುತ್ತಲ್ವಾ, ವಾಯ್ಸ್ ಇದು ಓಕೆ ಅನ್ಸುತ್ತೆ. ಇವಾಗ ಡಿಸ್ಟರ್ಬ್ ಮಾಡೋದು ಬೇಡ. ಅದನ್ನು ಹಾಕೋಬೇಕಾ, 2 ಹಾಕೋಬೇಕಾ? ಓಕೆ ಓಕೆ ಓಕೆ. ಓಕೆ, ಒಂಥರ ಮೈಕ್ ಮ್ಯಾನ್ ಆಗ್ಬಿಟ್ಟಿದ್ದೀನಿ ನಾನು ಇವಾಗ. ನೋ ಪ್ರಾಬ್ಲಮ್. ಸೊ ಇವತ್ತು ಟೆಕ್ನಾಲಜಿ ಇರೋದ್ರಿಂದ ಬೇರೆ ಬೇರೆ ಕ್ಲಾಸ್ ಅಲ್ಲಿ ಅಟೆಂಡ್ ಆಗ್ತಾ ಇರೋದ್ರಿಂದ ನನ್ಗೆ ಗೊತ್ತಿಲ್ಲ ಬೇರೆ ಕ್ಲಾಸ್ನವ್ರಿಗೆ ಈ ಒಂದು ಸೆಷನ್ ನ ನಿಮ್ಮಷ್ಟು ಎಂಜಾಯ್ ಮಾಡಕ್ಕಲ್ಲ. ಫಸ್ಟ್ ಆಫ್ ಆಲ್, ನೀವೆಲ್ಲರೂ ನನ್ನ ಎದುರುಗಡೆ ಕೂತ್ಕೊಂಡು ಕಲಿತಾ ಇದ್ರಲ್ಲ, ನೀವೆಲ್ಲರೂ ಒಂಥರ ಎಕ್ಸ್ಟ್ರಾ ಬೆನಿಫಿಟ್ ತಗೊಂತಾ ಇದ್ರ. ಬಟ್ ನಿಮ್ದು ಒಂದು ಜವಾಬ್ದಾರಿ ಏನಪ್ಪಾ ಅಂತಂದ್ರೆ, ನಿಮ್ಮ ಕೊಲೀಗ್ಸ್, ನಿಮ್ಮ ಫ್ರೆಂಡ್ಸ್ ಏನಿದಾರಲ್ಲ ಬೇರೆ ಕ್ಲಾಸ್ ಅಲ್ಲಿ, ಬ್ರೇಕ್ ಟೈಮ್ ಅಲ್ಲಿ ಸ್ವಲ್ಪ ನೀವು ನಿಮ್ಮ ಎನರ್ಜಿನ ಅವ್ರಿಗೆ ಪಾಸ್ ಮಾಡ್ಬೇಕು. ಮಾಡಕ್ ರೆಡಿ ಇದೀವಾ? ಮಾಡಕ್ ರೆಡಿ ಇದೀವಾ? ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಸೊ ಇವತ್ತು ನಾವು ಸರ್ ಹೇಳ್ದಂಗೆ ಔಟ್ ಆಫ್ ಸಿಲೆಬಸ್ ಅಂತ ಆಕ್ಚುಲಿ ಹೇಳ, ನಾನು ಇವತ್ತು ಪ್ರಪಂಚದಲ್ಲಿ ಅತಿ ಮುಖ್ಯ ಆದಂತ ಒಂದು ವಸ್ತು ಪ್ರಪಂಚದಲ್ಲಿ ಯಾರಿಗಾದ್ರೂ ಇದೆ ಅಂತಂದ್ರೆ ಒಂದು ಗಾಳಿ. ಎಸ್ ಆರ್ ನೋ? ಕರೆಕ್ಟ್ ಅಲ್ವಾ? ಮಾರ್ಕ್ ಇದು ದ ಪಾಯಿಂಟರ್ ಇಸ್ ದೇರ್ ವಿತ್ ಮೀ. ಎಲ್ಲಿದೆ? ಹಾ, ಇಲ್ಲಿ. ಓಕೆ. ಸೊ ಅತಿ ಮುಖ್ಯ ಆದಂತದ್ದು ಗಾಳಿ, ಕರೆಕ್ಟ್ ಅಲ್ವಾ? ಈಗ ನಾವು ಉಸಿರಾಡ್ತಾ ಇದೀವಿ, ಗಾಳಿ ಬರ್ತಾ ಇದೆ, ಅದ್ರದ್ದು ಇಂಪಾರ್ಟೆಂಟ್ ಗೊತ್ತಿಲ್ಲ ನಮ್ಗೆ. ಕೋವಿಡ್ ಟೈಮಲ್ಲಿ, ಕೊರೋನಾ ಟೈಮಲ್ಲಿ ನೋಡಿದೀವಾ, ಕೆಲವೊಬ್ಬರಿಗೆ ಸಡನ್ ಆಗಿ ಆಕ್ಸಿಜನ್ ಕಡಿಮೆ ಆಗ್ತಾ ಇತ್ತು. ಆಕ್ಸಿಜನ್ ಲೆವೆಲ್ ಕಡಿಮೆ ಆದಾಗ ಇಮ್ಮಿಡಿಯೇಟ್ಲಿ ಸಿಲಿಂಡರ್ ಓಡಾಡ್ತಾ ಇದ್ರು. ಎಸ್ ಆರ್ ನೋ? ನಾವು ನಾರ್ಮಲ್ ಆಗಿ ಓಡಾಡ್ಬೇಕಾದ್ರೆ ನಮ್ಮ ಸುತ್ತಮುತ್ತ ಆಕ್ಸಿಜನ್ ಇರುತ್ತೆ, ಅದ್ರ ಇಂಪಾರ್ಟೆಂಟ್ ಗೊತ್ತಾಗಲ್ಲ. ಬಟ್ ದ ಮೂಮೆಂಟ್ ನಮ್ಗೆ ಕೋವಿಡ್ ಟೈಮ್ ಅಲ್ಲಿ ಸಡನ್ಲಿ ಉಸಿರಾಡ ಕಷ್ಟ ಆದಾಗ ಆಕ್ಸಿಜನ್ ಸಿಲಿಂಡರ್ಸ್ ಎಲ್ಲ ಓಡಾಡ್ತಾ ಇದೆ. ಇವಾಗೆಲ್ಲ ನೋಡಿರ್ಬೋದು ನೀವು, ಎಷ್ಟೊಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿತ್ತು. ಅಂದ್ರೆ ಯಾವುದು ಈಸಿಯಾಗಿ ಸಿಗುತ್ತೆ ಅದ್ರ ವ್ಯಾಲ್ಯೂ ಗೊತ್ತಿರಲ್ಲ. ಯಾವಾಗ ಅದು ಸಿಗೋದು ಕಡಿಮೆ ಆಗತ್ತೆ ಅದ್ರದ್ದು ಇಂಪಾರ್ಟೆನ್ಸ್ ಅರ್ಥ ಆಗತ್ತೆ. ಒಬ್ಬ ತತ್ವಜ್ಞಾನಿ ಏನ್ ಹೇಳ್ತಾನಂದ್ರೆ, ಪ್ರಪಂಚದಲ್ಲಿ ಆಕ್ಸಿಜನ್ಗಿಂತ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದಾದ್ರು ಇದ್ರೆ ಅದು ಹಣ. ದ ಬ್ಯೂಟಿ ಏನಪ್ಪಾ ಅಂದ್ರೆ, ಹಣ ಇದ್ದವ್ರೆಲ್ರು ಒಂದ್ ಮಾತು ಹೇಳ್ತಾರೆ, ಏನಪ್ಪಾ ಅಂದ್ರ ಜೀವನದಾಗ ಹಣ ಇಂಪಾರ್ಟೆಂಟ್ ಅಲ್ಲ ಅಂತ. ಯಾರು ಹೇಳ್ತಾರೆ ಇದನ್ನ? ಹಣ ಇದ್ದವ್ರು ಹೇಳ್ತಾರೆ. ಅದೇ ಒಬ್ಬ ಸಾಲ ಮಾಡಿರೋ ನೀನ್ ಮಾತು ಹೇಳ್ಬಿಟ್ರೆ, ಒಬ್ಬನು ಸಾಲ ಮಾಡಿಬಿಟ್ಟಿರ್ತಾನೆ, ಎಲ್ಲ ಬ್ಯಾಂಕ್ಗಳಲ್ಲಿ ಊರೆಲ್ಲ ಸಾಲ ಮಾಡಿರ್ತಾನೆ, ಅವನು ಬಂದ್ಬಿಟ್ಟು ಊರಲ್ಲಿ ಹೇಳ್ತಾನ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಮನುಷ್ಯನಿಗೆ ರಿಲೇಶನ್ಶಿಪ್ ಇಂಪಾರ್ಟೆಂಟು, ಮನುಷ್ಯನಿಗೆ ಮನುಷ್ಯತ್ವ ಇಂಪಾರ್ಟೆಂಟ್ ಅಂದ್ರೆ ಇಮ್ಮಿಡಿಯೇಟ್ಲಿ ಸಾಲ ಕೊಟ್ಟರೆ ಮನೆ ಮುಂದೆ ನಿಂತ್ಕೊಂತಾರೆ. ಎಸ್ ಆರ್ ನೋ? ಯಾಕೆ ಹೇಳಿ? ಪಾರ್ಟಿ ಯಾಕೋ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಬಟ್ ಅದೇ ಶ್ರೀಮಂತರು ಮಾತು ಹೇಳಿದಾಗ ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಇವಾಗ ಸುಧಾಮೂರ್ತಿ ಮೇಡಮ್ ಅವ್ರು ಅಲ್ಲೆಲ್ಲ ಹೋದಾಗ ಹೇಳ್ತಿರ್ತಾರೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅಂತ. ಬಟ್ ಸುಧಾಮೂರ್ತಿ ಮೇಡಮ್ ಅವ್ರದ್ದು ಅಸೆಟ್ ಎಷ್ಟು ಅಂತ ಗೊತ್ತ ಯಾರಿಗಾದ್ರು? ಅವ್ರದ್ದು ಇನ್ಫೋಸಿಸ್ ಸಂಸ್ಥೆ ಏನಿದೆ ಅದು ಇವತ್ತು 1000 ಕೋಟಿ ಅವ್ರದ್ದು ಅಂದ್ರೆ ಅದ್ರದ್ದು ಶೇರ್ ಹೋಲ್ಡಿಂಗ್ ಇದೆ ಅವ್ರದ್ದು, ಅಂದ್ರೆ ಅಷ್ಟು ಓನರ್ಶಿಪ್ ಇದೆ. ಇವತ್ತು ಅಜೀಂ ಪ್ರೇಮ್ಜಿ ಅವರು ವರ್ಷಕ್ಕೆ 12ರಿಂದ 13,000 ಕೋಟಿ ಅಷ್ಟು ಚಾರಿಟಿ ಮಾಡ್ತಾರೆ. ಅವ್ರು ಈ ಮಾತು ಹೇಳಿದ್ರೆ ಜನ ಚಪ್ಪಾಳೆ ತಡ್ತಾರೆ. ಬಟ್ ದುಡ್ಡು ಮಾಡದೇ ಇರೋರು ಜೀವನದಲ್ಲಿ ಹಣ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿದಾಗ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಸೊ ಹಾಗಾಗಿ ಇವತ್ತಿನ ಒಂದು ಪ್ರೋಗ್ರಾಮ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಈ ಒಂದು ಸೆಮಿನಾರ್ ಅಲ್ಲಿ, ಈ ಒಂದು ಕ್ಲಾಸ್ ಅಲ್ಲಿ ಏನಂದ್ರೆ,
ನೀವೆಲ್ಲರೂ ಏನಪ್ಪಾ ಅಂದ್ರೆ ನಿಮ್ದು ದೊಡ್ಡದು ಒಂದು ಆಸ್ತಿ ಇದೆ ನಿಮ್ಮ ಹತ್ರ. ಏನ್ ಆಸ್ತಿ ಅದು? ವಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ಅಸೆಟ್? ಅಸೆಟ್ ಅಂದ್ರೆ ಗೊತ್ತಾಗತ್ತಾ? ಆಸ್ತಿ ಏನದು? ಆಸ್ತಿ ಏನ್ ನಿಮ್ದು? ಹ ದುಡ್ಡು, ಹೆಲ್ತ್, ಜಾಬ್, ಯಾರು ಯಾವ್ದು? ಹಾ, ಯಾರು ಕರೆಕ್ಟ್? ಜೋರಾಗಿ ಚಪ್ಪಾಳೆ ಹೊಡಿಬೋದು ಅವ್ರಿಗೆ. ವಯಸ್ಸು ನಿಮ್ದು ದೊಡ್ಡ ಆಸ್ತಿ. ವಯಸ್ಸು ನಿಮ್ದು ದೊಡ್ಡ ಆಸ್ತಿ. ಬಹಳ ಮಂದಿಗೆ ಇದು ರಿಯಲೈಸ್ ಆಗಲ್ಲ. ಬಹಳ ಮಂದಿ ಅವರ ಒಂದು ವಯಸ್ಸನ್ನ ಅಸೆಟ್ ಕನ್ವರ್ಟೇ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಇವತ್ತಿನ ಒಂದು ಪ್ರೋಗ್ರಾಮ್ ಅಲ್ಲಿ, ಇವತ್ತಿನ ಸೆಮಿನಾರ್ ಅಲ್ಲಿ ನಾನು ಕೆಲವೊಂದು ವಿಷಯಗಳು ನಿಮ್ ಜೊತೆ ಶೇರ್ ಮಾಡಕ್ ಹೋಗ್ತಾ ಇದ್ದೀನಿ. ಐ ಥಿಂಕ್ ದ ಪ್ರೆಸೆಂಟೇಶನ್ ಚೂರ್ ಸೆಟ್ ಆಗಕ್ಕೆ ಟೈಮ್ ತಗೊಂತಾ ಇದೆ. ವರ್ಕ್ ಆಗ್ತಾ ಇದೆ ನೋಡಿ. ಸಂದೀಪ್ ಕರೀರಿ. ಓಕೆ, ಇವತ್ತಿನ ಒಂದು ಪ್ರೋಗ್ರಾಮ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಓಕೆ, ವಂಡರ್ಫುಲ್. 3 ಮೋಸ್ಟ್ ಡೇಂಜರಸ್ ವರ್ಡ್ಸ್. ಪ್ರಪಂಚದಲ್ಲಿ ಅತಿ ಮೋಸ್ಟ್ ಡೇಂಜರಸ್ ವರ್ಡ್ಸ್ ಯಾವ್ದಪ್ಪ ಅಂತಂದ್ರೆ ಈ 3 ವರ್ಡ್ಗಳು. ಏನು? ಬಹಳ ಮಂದಿ ಕೇಳಿ ನೋಡ್ರಿ, ನೀವ್ ಏನಾರ ನಾವು ವಿಷಯ ಮಾತಾಡಕ್ ಹೋದಾಗ ಹೇಳ್ತಾರ, ನನ್ಗೆ ಅದ್ರ ಬಗ್ಗೆ ಗೊತ್ತು, ಐ ನೋ ಎವ್ರಿಥಿಂಗ್. ಇಂಡಿಯಾದಾಗ ಇನ್ನೊಂದು ಏನ್ ದೊಡ್ಡ ಕಾಯಿಲೆ ಅಂತಂದ್ರೆ 135 ಕೋಟಿ ಜನಸಂಖ್ಯೆಗಳಿಗೂ ಒಂದಲ್ಲ ಒಂಥರ ಅಡ್ವೈಸ್ ಕೊಡಕ್ ಬರ್ತದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗೂ ಅಡ್ವೈಸ್ ಕೊಡ್ತಾರೆ, ದೇಶದ ಪ್ರೆಸಿಡೆಂಟ್ ಪ್ರಧಾನ ಮಂತ್ರಿಗೂ ಅಡ್ವೈಸ್ ಕೊಡ್ತಾರೆ. ಇವ್ರಿಗೆ ಏನಪ್ಪಾ ಅಂದ್ರೆ ಕೂತ್ಕೊಂಡು ಬೆಳಿಗ್ಗೆ ನ್ಯೂಸ್ ಪೇಪರ್ ಓದ್ತಾರೆ. ಇವಾಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಬಂದ ತಕ್ಷಣ ಏನು, ಎಲ್ಲರಿಗೂ ಎಲ್ಲ ವಿಷಯಗಳು ಗೊತ್ತದ. ದ ಪ್ರಾಬ್ಲಮ್ ಏನಂದ್ರೆ ಗೊತ್ತಿರೋದೇ ದೊಡ್ಡ ಪ್ರಾಬ್ಲಮ್. ಬಿಕಾಸ್ ಅವರಿಗೆ ಎಲ್ಲಾ ವಿಷಯಗಳು ಗೊತ್ತಿದೆ. ಗೊತ್ತಿರೋದ್ರಿಂದ ನಾವು ಜೀವನದಲ್ಲಿ ಬೆಳೆಯಲ್ಲ. ಯಾವಾಗ ಬೆಳೀತೀವಿ ನಾವು ಜೀವನದಲ್ಲಿ? ಗೊತ್ತಿರೋದನ್ನ ಇಂಪ್ಲಿಮೆಂಟ್ ಮಾಡೋದ್ರಿಂದ. ಏನ್ ಮಾಡೋದ್ರಿಂದ? ಹಲೋ, ಎಲ್ಲರೂ ನನ್ನ ಕಡೆ ಕಾನ್ಸಂಟ್ರೇಟ್ ಮಾಡಿ, ಸ್ವಲ್ಪ ಎಲ್ಲ ಸೆಟ್ ಆಗಿದೆ ಇವಾಗ. ಏನ್ ಮಾಡೋದ್ರಿಂದ ನಾವು ಬೆಳಿತೀವಿ? ಗೊತ್ತಿರೋದ್ರಿಂದ ಬೆಳೆಯಲ್ಲ, ಗೊತ್ತಿರೋದನ್ನ ಇಂಪ್ಲಿಮೆಂಟ್ ಮಾಡೋದ್ರಿಂದ ನಾವು ಜೀವನದಲ್ಲಿ ಬೆಳಿತೀವಿ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಮೋಸ್ಟ್ ಡೇಂಜರಸ್ ವರ್ಡ್ಸ್ ನಾವು ಫಸ್ಟ್ ಚೇಂಜ್ ಮಾಡ್ಬೇಕು. ಫಸ್ಟ್ ನಮ್ಗೆ ಗೊತ್ತಿದೆ ಅನ್ನೋದಕ್ಕಿಂತನೂ ಗೊತ್ತಿರೋದನ್ನ ನಾವು ಎಷ್ಟು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ರೈಟ್. ಎರಡನೇದು ಇಂಪಾರ್ಟೆಂಟ್ ಏನದ, ಇವತ್ತು ಯಾಕೆ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ನಮ್ಮ ಎಜುಕೇಶನ್ ಸಿಸ್ಟಮ್ ಏನದು, ನಾವು ಸ್ಕೂಲಿಂದ ಓದ್ಕೋತ ಬರ್ತೀವಿ. ಕರೆಕ್ಟ್ ಅಲ್ವಾ? ಪ್ರೈಮರಿ ಸ್ಕೂಲ್ ಓದಿವಿ, ಹೈಸ್ಕೂಲ್ ಓದಿವಿ, ಕಾಲೇಜ್ ಓದಿದ್ವಿ. ಇಷ್ಟೆಲ್ಲಾ ಓದಿದ್ರು ಜೀವನದಲ್ಲಿ ನಮ್ಗೆ ದುಡಿಯೋದನ್ನ ಹೇಳ್ಕೊಟ್ಟಿದ್ದಾರೆ. ನೀವು 10th ಆದ್ಮೇಲೆ ಸೈನ್ಸ್ ಮಾಡಿದ್ರೆ ಈ ಫೀಲ್ಡಿಗೆ ಹೋಗ್ಬೋದು, ಆರ್ಟ್ಸ್ ಮಾಡಿದ್ರೆ ಈ ಫೀಲ್ಡಿಗೆ ಹೋಗ್ಬೋದು, ಕಾಮರ್ಸ್ ಮಾಡಿದ್ರೆ ಈ ಫೀಲ್ಡಿಗೆ ಹೋಗ್ಬೋದು, ಪ್ರೊಫೆಷನಲ್ ಕೋರ್ಸಿಗೆ ಹೋಗ್ಬೋದು, ಪ್ರೊಫೆಷನರಿ ಕೋರ್ಸ್ಗೆ ಹೋಗ್ಬೋದು, ಎಲ್ಲಾನು ಹೇಳ್ಕೊಟ್ಟಿದ್ದಾರೆ. ಬಟ್ ಒಂದನ್ನು ಹೇಳ್ಕೊಟ್ಟಿಲ್ಲ. ಯಾವ್ದದು? ಹಣನ ಹೇಗೆ ಮ್ಯಾನೇಜ್ ಮಾಡೋದು ಹೇಳ್ಕೊಟ್ಟಿಲ್ಲ. ಹಣನ ಗಳಿಸೋದು ಹೇಳ್ಕೊಟ್ಟಾರ. ಯಾಕಂದ್ರೆ ನೀವು ಯಾವ್ದೇ ಒಂದು ಪ್ರೊಫೆಷನ್ಗೆ ಹೋದ್ರೆ ಅರ್ನ್ ಮಾಡಕ್ ಶುರು ಮಾಡ್ತೀರಾ, ಯಾವ್ದಾದ್ರು ಒಂದು ಜಾಬ್ ಮಾಡಕ್ ಹೋದ್ರೆ ಅರ್ನ್ ಮಾಡಕ್ ಶುರು ಮಾಡ್ತೀರಾ. ಕರೆಕ್ಟ್ ಅಲ್ವಾ? ಸೊ ಯಾವ್ದಾದ್ರು ಒಂದು ನಿಮ್ದೇ ಬಿಸ್ನೆಸ್ ಶುರು ಮಾಡಿದ್ರೆ ಹಣ ಸಂಪಾದನೆ ಮಾಡಕ್ ಶುರು ಮಾಡ್ತೀರಾ. ಬಟ್ ಒಂದ್ ಇಂಪಾರ್ಟೆಂಟ್ ಏನಪ್ಪ ನಾವು ಮಿಸ್ ಮಾಡ್ಕೊಂಡಿದ್ದಂದ್ರೆ, ನಮಗೆ ಬಂದಿರೋ ಹಣನ ಹೇಗೆ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಸೊ ಸರ್ಕಾರದವರು ಅವಾಗ ಹೇಳ್ತಿರ್ತಾರೆ ಮೊದಲೆಲ್ಲ ಏನಪ್ಪಾ ಅಂದ್ರೆ, ನಮ್ಮ ದೇಶದಲ್ಲಿ ಬಡತನ ಹೋಗ್ಬೇಕು, ಉದ್ಯೋಗ ಬರ್ಬೇಕಪ್ಪ ಅಂದ್ರೆ ಏನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರು? ಏನ್ ಇಂಪಾರ್ಟೆಂಟ್ ಹೇಳಿದ್ರು? ಸಾಕ್ಷರತೆ, ಶಿಕ್ಷಣ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಎಸ್ ಆರ್ ನೋ? 25 ವರ್ಷ ಮುಂಚೆ ಗೌರ್ಮೆಂಟ್ ಏನ್ ಹೇಳ್ತಾ ಇದ್ರ ಅಂದ್ರೆ ಶಿಕ್ಷಣ ಬಹಳ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ. ಇವತ್ತು ನಮ್ಮ ದೇಶದಲ್ಲಿ ಪ್ರತಿಯೊಬ್ರು ಇವತ್ತು ಕೂಲಿ ಕೆಲಸ ಮಾಡೋರಿಂದ ಹಿಡ್ಕೊಂಡು ರೈತರಿಂದ ಹಿಡ್ಕೊಂಡು ಪ್ರತಿಯೊಬ್ರು ಅವ್ರ ಮಕ್ಕಳಿಗೆ ಶಿಕ್ಷಣ ಕೊಡಕ್ಕೆ ಇವತ್ತು ಸಾಧ್ಯ ಆಗ್ತಾ ಇದೆ. ಎಸ್ ಆರ್ ನೋ? ನಾವೆಲ್ಲರೂ ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವೆಲ್ಲೊಬ್ಬ ರೈತರ ಮಗ ಆಗಿರ್ಬೋದು ಅಥವಾ ಆರ್ಡಿನರಿ ಫ್ಯಾಮಿಲಿಯಿಂದ ಬಂದಿರ್ಬೋದು. ಇವತ್ತು ನಾವು ಶಿಕ್ಷಣ ಪಡೆದು ನಮ್ಮ ತಂದೆ ತಾಯಿಗಳಿಗಿಂತಲೂ ಬೆಟರ್ ಪೊಸಿಷನ್ ಇದ್ದೀವಿ. ಎಸ್ ಆರ್ ನೋ? ಹಾಗಾದ್ರೆ ಶಿಕ್ಷಣ ಸಿಕ್ಕಿದೆ. ಬಟ್ ಈ ಶಿಕ್ಷಣ ಬಂದ್ಬಿಟ್ಟು ಒಂದು ಉದ್ಯೋಗ ತಗೊಳಕ್ಕೆ, ಒಂದು ಬಿಸ್ನೆಸ್ ತಗೊಳಕ್ ಮಾತ್ರ ಸಾಕಾಗ್ತದೆ. ಬಟ್ ಇನ್ನೊಂದು ಶಿಕ್ಷಣ ನಮ್ಮ ದೇಶಕ್ಕೆ ಬೇಕಾಗಿದೆ, ಅದು ಆರ್ಥಿಕ ಶಿಕ್ಷಣ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಡೀ ಪ್ರಪಂಚದಲ್ಲಿ ತಗೊಂಡ್ರೆ ಫೈನಾನ್ಷಿಯಲ್ ಲಿಟ್ರಸಿನಲ್ಲಿ ನಮ್ಮ ಭಾರತ ದೇಶ ಎಲ್ಲಿ ಅದ ನೋಡ್ರಿ. ಇದು ಬ್ಲೂ ಕಲರ್ ಏನದಲ್ಲ, ಸುಮಾರು ಆ ದೇಶದಲ್ಲಿರುವಂತ ಜನರಲ್ಲಿ 70% ಅಬೋ ಇದ್ದವರಿಗೆ ಆರ್ಥಿಕ ಶಿಕ್ಷಣ ಇದೆ. ಯಾವ ದೇಶಗಳು? ಇವತ್ತು ಅಮೆರಿಕ, ಕೆನಡಾ ದೇಶಗಳಲ್ಲಿ. ಇನ್ನು ಯುರೋಪಿಯನ್ ಕಂಟ್ರಿಗಳಲ್ಲಿ ಸುಮಾರು 55-60% ಅಷ್ಟು ಆರ್ಥಿಕ ಶಿಕ್ಷಣ ಇದೆ. ನಮ್ಮ ದೇಶದ ಆರ್ಥಿಕ ಶಿಕ್ಷಣ ಯಾವ ಲೆವೆಲ್ ಅಲ್ಲಿ ಇದೆ ಅಂದ್ರೆ ಇಟ್ ಈಸ್ ಬಿಲೋ 3%.
ಎಷ್ಟು? ಬಿಲೋ 3%. ಅಂದ್ರೆ ಜನ ಒಳ್ಳೊಳ್ಳೆ ಶಿಕ್ಷಣ ಇದೆ. ಯಾವುದು? ಇವತ್ತು ನಮ್ಮ ದೇಶದಲ್ಲಿ ಓದಿರುವಂತ ಡಾಕ್ಟರ್ಸ್ ಇವತ್ತು ಯುರೋಪ್ ಅಲ್ಲಿ ಒಳ್ಳೊಳ್ಳೆ ಡಾಕ್ಟರ್ಸ್ ಆಗಿ ಇವತ್ತು ನೀವು ಯುನೈಟೆಡ್ ಕಿಂಗ್ಡಮ್ಗೆ ಹೋದ್ರೆ 30-40% ಡಾಕ್ಟರ್ಸ್ ಇಂಡಿಯನ್ಸ್ ಡಾಕ್ಟರ್ಸ್. ನಾಸಾಗ್ ಹೋಗಿ ಒಳ್ಳೊಳ್ಳೆ ಸೈಂಟಿಸ್ಟ್ಗಳು ಎಲ್ಲಿಯವರು ಇದಾರ ಅಂತಂದ್ರೆ ದೇ ಆರ್ ಆಲ್ ಫ್ರಮ್, ಎಲ್ರು ಕೇಳಿ ಕಡೆ, ಅಮೆರಿಕಾಗ್ ಹೋದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಜಾಸ್ತಿ ಇರೋದು ಎಲ್ಲಿ? ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲಿಂದ ಇದ್ದಾರೆ ಜಾಸ್ತಿ? ಇಂಡಿಯಾದವ್ರು ಇದ್ದಾರೆ. ಇವತ್ತು ಹೈಯೆಸ್ಟ್ ನಂಬರ್ ಆಫ್ ಇಂಜಿನಿಯರ್ಸ್ ಡಾಕ್ಟರ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡ್ತಿರೋದು ಇಂಡಿಯಾ. ಬಟ್ ಆರ್ಥಿಕ ಶಿಕ್ಷಣ ಎಲ್ಲಿದೆ ನಮ್ದು? ಬಿಲೋ 3% ಇದೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ರೈಟ್, ಓಕೆ, ಒಂಚೂರು ಎಲ್ರು ಬೇಗ ಸೆಟ್ಲ್ ಆಗ್ಬಿಡಿ. ಯಾಕಂದ್ರೆ ನಾನು ಹೇಳ್ತಾ ಇರ್ಬೇಕಾದ್ರೆ ಫ್ಲೋ ಹೋಗ್ತಾ ಇದೆ. ಒಂಚೂರು ಎಲ್ರು ಸೆಟ್ಲ್ ಆದ್ರು ಎಲ್ರಿಗ ಜೋರಾಗಿ ಒಂದ್ಸರಿ ಚಪ್ಪಾಳೆ. ಪರ್ಫೆಕ್ಟ್. ಸೊ ಎಲ್ರು ಈ ಕಡೆ ಕಾನ್ಸಂಟ್ರೇಟ್ ಮಾಡಿ, ಆ ಕಡೆ ನೋಡಕ್ ಹೋಗ್ಬೇಡಿ. ನಾನು ಹೇಳ್ತಾ ಇದ್ದೇನೆ, ಸರ್ ಒಂದು ಮಾತು ಹೇಳಿದ್ರು ನೋಡಿ, ಸರ್ ತುಂಬಾ ಇಂಟ್ರೆಸ್ಟ್ ತಗೊಂಡು ನಿಮ್ ಎಲ್ರಿಗೂ, ಯಾಕಂದ್ರೆ ಅವ್ರಿಗೆ ಏನೊಂದು ದುಃಖದ್ದೇನಂದ್ರೆ, ಸರ್ ನನಗಿದು ಲೇಟ್ ಆಗಿ ಸಿಕ್ತು ಇನ್ಫಾರ್ಮೇಶನ್, ಈ ಎಜುಕೇಶನ್ ನಂಗೆ ಲೇಟ್ ಆಗಿ ಸಿಕ್ತು. ಅಟ್ಲೀಸ್ಟ್ ನಮ್ಮಲ್ಲಿರುವಂತ ಈ ಇವತ್ತೇನ್ ಪಾರ್ಟಿಸಿಪೇಟ್ಸ್ ಮಾಡೋರು ನೀವೆಲ್ಲ ಏನಿದ್ರ ಮುಂದೆ ನಿಮ್ಮ ಭವಿಷ್ಯನ ಶುರು ಮಾಡ್ತಾ ಇದ್ರಲ್ಲ, ನಿಮ್ಗೆ ಬಿಗಿನಿಂಗ್ ಅಲ್ಲಿ ಗೊತ್ತಾಗ್ಲಿ ಅಂತ ಒಂದು ಉದ್ದೇಶದಿಂದ ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ. ಹಾಗಾಗಿ ನಾನು ಒಂದು ಹೇಳೋದು ಇಂಪಾರ್ಟೆಂಟು, ಈ ಪ್ರೋಗ್ರಾಮ್ ಅಲ್ಲಿ ನಾನು ನಿಮ್ಗೆ ಏನಾದ್ರೂ ಒಂದು ಪ್ರಾಡಕ್ಟ್ ಬಗ್ಗೆ ಮಾಡೋದಾಗ್ಲಿ ಅಲ್ಲ, ನಾನು ನಿಮಗೆ ಒಂದು ಆರ್ಥಿಕ ಶಿಕ್ಷಣ ಅಂದ್ರೆ ಏನು, ಯಾಕಂದ್ರೆ ಇದು ನಿಮ್ಮ ಭವಿಷ್ಯನ ರೂಪಿಸ್ತಾ ಇದೆ. ನನ್ನ ಜೀವನದಲ್ಲಿ ಸುಮಾರು ಜನ ನಾನು ಈ ತರ ಒಂದು ಪ್ರೋಗ್ರಾಮ್ಗಳು ಮಾಡಿದಾಗ ತಿಂಗಳಿಗೆ 50-60 ಲಕ್ಷ ರೂಪಾಯಿ ಸಂಪಾದನೆ ಮಾಡೋರು ನಾನು ನೋಡಿದ್ದೀನಿ, ತಿಂಗಳಿಗೆ ನಾನು ಹೇಳ್ತಾ ಇರೋದು. ಬಟ್ ಅವ್ರ ಆರ್ಥಿಕ ಸ್ಥಿತಿ ಹೇಗಿದೆ ಅಂದ್ರೆ ತುಂಬಾ ಸ್ಟ್ರೆಸ್ಫುಲ್ ಆಗಿದೆ, ಹೆಲ್ತ್ ತುಂಬಾ ಅಪ್ಸೆಟ್ ಆಗಿದೆ. ಯಾಕಂದ್ರೆ ಫೈನಾನ್ಷಿಯಲ್ ಸ್ಟ್ರೆಸ್, ಅಷ್ಟು ದುಡ್ಡು ಸಂಪಾದನೆ ಮಾಡಿದ್ಮೇಲೂ ಅವರು ಟೆನ್ಷನ್ ಅಲ್ಲಿ ಇದ್ದಾರೆ. ಎಷ್ಟೊಂದು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇವತ್ತು 3 ಲಕ್ಷ 4 ಲಕ್ಷ ರೂಪಾಯಿ ತಿಂಗಳಿಗೆ ಸಂಪಾದನೆ ಇದೆ. ಬಟ್ ಅವ್ರ ಜೀವನ ಯಾವ್ದ್ರಲ್ಲಿ ನಡೀತಾ ಇದೆ? ಲೋನ್ ಅಲ್ಲಿ ನಡೀತಾ ಇದೆ. ದೊಡ್ಡ ದೊಡ್ಡ ಮನೆಗಳು ತಗೊಂಡಿದ್ದಾರೆ, ಆ ಮನೆಯಲ್ಲಿ ಶಾಂತಿ ಇಲ್ಲ ಅವ್ರಿಗೆ ಬದುಕಕ್ಕೆ. ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ತಾ ಇದ್ದಾರೆ, ಬಟ್ ಕಾಡು ಓಡಿಸ್ತಾ ಇರ್ಬೇಕಾದ್ರೆ ಯಾವುದೇ ತರ ಖುಷಿಯಿಂದ ಓಡಿಸ್ತಾ ಇಲ್ಲ. ಯಾಕಂದ್ರೆ ಹಿಂದ್ಗಡೆಯಿಂದ ಸಾಲಗಳು ಮಾಡ್ಕೊಂಡು ಫೈನಾನ್ಷಿಯಲ್ ಸ್ಟ್ರೆಸ್ ಅಲ್ಲಿ ಇದ್ದಾರೆ. ಎಷ್ಟೊಂದು ಜನ ಇವತ್ತು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ನಾಳೆಯಿಂದ ನನ್ ಕೆಲಸ ಇರುತ್ತೆ ಇಲ್ಲ ಅನ್ನೋದು ಡೌಟ್ ಇದೆ. ಇದೆಲ್ಲ ಲಿಂಕ್ ನೋಡಿದ್ರೆ ಫೈನಾನ್ಷಿಯಲ್ ಸ್ಟ್ರೆಸ್ ಇಸ್ ದ ಬಿಗ್ಗೆಸ್ಟ್ ಸ್ಟ್ರೆಸ್ ಇನ್ ದ ವರ್ಲ್ಡ್. ಆರ್ಥಿಕ ಇದಿದೆಯಲ್ಲ ಸ್ಟ್ರೆಸ್ ಏನಿದೆಯಲ್ಲ, ಏನಂತಾರೆ ಸ್ಟ್ರೆಸ್? ಏನಂತಾರೆ ಸರ್ ಕನ್ನಡದಲ್ಲಿ? ಒತ್ತಡ. ಎಸ್, ನೋಡಿ ಅದು ಹೆಂಗಿದೆ, ಒತ್ತಡನೇ ಅದು ಜಾಸ್ತಿ ಜನ ಪ್ರಾಬ್ಲಮ್ ಅಲ್ಲಿ ಇದೆ. ಇವತ್ತು ನಮ್ಮ ಮನೆಗಳಲ್ಲೂ ನೋಡಿದೀವ, ಆರ್ಥಿಕ ಸ್ಥಿತಿನಲ್ಲಿ ಬಹಳಷ್ಟು ಆರ್ಗ್ಯುಮೆಂಟ್ಗಳಾಗತ್ತೆ, ಜಗಳಗಳಾಗತ್ತೆ, ಅಣ್ಣ ತಮ್ಮಂದ್ರ ಮತ್ತೆ ಡಿಫರೆನ್ಸ್ ಆಫ್ ಒಪಿನಿಯನ್ ಎದಕ್ ಬರುತ್ತೆ? ಬಿಕಾಸ್ ಮನಿ ಅನ್ನೋದು ಏನಿದೆಯಲ್ಲ ಅದು ಆಕ್ಚುಲಿ ನಾವು ಎಲ್ಲಾನು ಏನಂತೀವಿ, ಹಣ ಬಂದ ತಕ್ಷಣ ಜನ ಕೆಡ್ತಾರಂತ. ಆಕ್ಚುಲಿ ಅಲ್ಲ, ಮನುಷ್ಯನ ಒಳಗಡೆ ಮೊದಲೇ ಕೆಟ್ಟ ಗುಣ ಇರುತ್ತೆ, ಹಣ ಬಂದ ತಕ್ಷಣ ಆಚೆ ಹೊರಗಡೆ ಬರುತ್ತೆ. ಯಾಕೆ? ಎಷ್ಟೊಂದು ಜನ ಹಣ ಇರೋರೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದಾರಲ್ಲ ಸಮಾಜದಲ್ಲಿ, ಒಳ್ಳೊಳ್ಳೆ ಸ್ಕೂಲ್ಗಳು ಕಟ್ಟಿಸ್ತಾ ಇದ್ದಾರೆ, ಒಳ್ಳೊಳ್ಳೆ ಸಂಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಒಳ್ಳೆತನ ಇರೋದನ್ನು ಆಚೆ ತರುತ್ತೆ, ಕೆಟ್ಟತನೂ ಆಚೆ ತರುತ್ತೆ. ಸೊ ಹಣಕ್ಕೆ ಬೈಯೋದಲ್ಲ, ವ್ಯಕ್ತಿಗಳ ಸಮಸ್ಯೆ ಇದು. ಸೊ ಹಾಗಾಗಿ ಆರ್ಥಿಕ ಶಿಕ್ಷಣ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನೀವ್ ಎಷ್ಟು ಸಂಪಾದನೆ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಸಂಪಾದನೆ ಮಾಡಿರೋ ಹಣನ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್. ಎಷ್ಟು ಜನರಿಗೆ ಅರ್ಥ ಆಗ್ತಿ ಪಾಯಿಂಟ್? ಕೈ ರೇಸ್ ಮಾಡ್ಬೋದಾ? ಸಂಪಾದನೆ ಮಾಡೋದು, ಇವತ್ತು ಎಷ್ಟೋ ಜನ ಹೇಳ್ತಿರ್ತಾರೆ ಸರ್ ಸಂಬಳನೇ ಸಾಕಾಗಲ್ಲ ಸರ್ ಅಂತ. ನಾನು ಹೇಳ್ತೀನಿ ಕೇಳಿ, ಇವರಿಗೆ 10,000 ರೂಪಾಯಿ ಸಂಬಳದ ಇದ್ದಾಗೂ ಸಮಸ್ಯೆಗಳಿದ್ದು, 10,000ರಿಂದ 50,000 ರೂಪಾಯಿ ಸಂಬಳ ಆಗ್ಯದ, ಇವಾಗ ಸಮಸ್ಯೆಗಳು ಹೋಗ್ಯದ ಅಂತ ಕೇಳಿದ್ರೆ ಇಲ್ಲ ಸರ್ ಮೊದಲಿಗಿಂತ ಜಾಸ್ತಿ ಆಗ್ಯದ. ಸರ್ 1 ಲಕ್ಷ ರೂಪಾಯಿ ಸಂಬಳ ಆಗ್ಯದ, ಇವಾಗ ಆರಾಮಾಗಿದ್ರೆ ಎಲ್ಲಿ ಸರ್ ಸಾಕಾಗಲ್ಲ ಸರ್ ದುಡ್ಡು ಅಂತಾರೆ. ಅಂದ್ರೆ ದ ಪ್ರಾಬ್ಲಮ್ ಇಸ್ ನಾಟ್ ಅರ್ನಿಂಗ್, ದ ಪ್ರಾಬ್ಲಮ್ ಬಂದಿರೋ ದುಡ್ಡನ್ನ ನಾವು ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇದಕ್ಕೆ ಬೇಕಾಗಿರೋದು ಈ ಆರ್ಥಿಕ ಶಿಕ್ಷಣ ಅನ್ನೋದು ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ, ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಹೇಳ್ಕೊಟ್ಟಿಲ್ಲ. ಹಾಗಾಗಿ ಇದೊಂದು ದೊಡ್ಡ ಗ್ಯಾಪ್ ಆಗ್ಬಿಟ್ಟಿದೆ. ಇದು ಬರೀ ಯುವಕರಿಗಂತಲ್ಲ, ನನ್ನ ಹತ್ರ ಬಂದಿರುವಂತ ಎಷ್ಟೊಂದು ಜನ ರಿಟೈರ್ಮೆಂಟ್ ಆಗಿರೋರು, ಇನ್ನೇನು ರಿಟೈರ್ಮೆಂಟ್ಗೆ 4 ವರ್ಷ ಇದೆ, ಅವ್ರದ ಒಂದು ಮನಸ್ಥಿತಿನಲ್ಲಿ ನೋಡ್ತಾ ಇದ್ದೀನಿ, ಹಣ ಮ್ಯಾನೇಜ್ ಮಾಡಕ್ ಬರ್ತಾ ಇಲ್ಲ. ಬಂದಿರೋ ಲಂಸಮ್ ದುಡ್ಡು ಬಂದ್ಬಿಡುತ್ತೆ ರಿಟೈರ್ಮೆಂಟ್ ಅಲ್ಲಿ, ಅವ್ರಿಗೆ ಒಂದು 50 ಲಕ್ಷ 60 ಲಕ್ಷ ದುಡ್ಡು ಬರುತ್ತೆ. ಆ ದುಡ್ಡು ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಅವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ಎಲ್ಲೋ ಒಂದ್ ಕಡೆ ಯಾರೋ ಒಬ್ಬನ್ ಬರ್ತಾನೆ, ಬಂದ್ಬಿಟ್ಟು ಸರ್ ಈ ದುಡ್ಡನ್ನ ನಿಮ್ಗೆ ಇಷ್ಟು ಪರ್ಸೆಂಟೇಜ್ ಅಲ್ಲಿ ಕೊಡ್ತೀನಿ, ಅಷ್ಟು ಪರ್ಸೆಂಟೇಜ್ ಅಲ್ಲಿ ಕೊಡ್ತೀನಿ ಅಂದ್ಬಿಟ್ಟು ಅಂತ ದುಡ್ಡನ್ನ ಲಪ್ಟಾಯಿಸ್ಕೊಂಡು ಅವ್ರು ಮೋಸ ಹೋಗಿರೋದು ನೋಡ್ತಾ ಇದೀವಿ. ಇದಕ್ಕೆಲ್ಲ ಕಾರಣ ಏನಂದ್ರೆ, ಮೋಸ ಹೋಗೋಕೆ ಕಾರಣ ಏನಂದ್ರೆ ಆರ್ಥಿಕ ಶಿಕ್ಷಣ ಇಲ್ದೇ ಇರೋದು. ಅರ್ಥ ಆಗ್ಲಿಕ್ಕೆ ನಾನು ಹೇಳೋದು? ಇವತ್ತು ಎಷ್ಟೋ ಜನ ನೋಡಿದಿರಾ, ಅಮಾಯಕರನ್ನೆಲ್ಲ, ಅಮಾಯಕರು ಅಂದ್ರೆ ಯಾರು? ಯಾರಿಗೆ ಇವ್ರು
ಇನ್ನೊಂದು ಹೇಳ್ತೀನಿ ನಿಮ್ಗೆ, ನಾನು ಹುಬ್ಳಿನಲ್ಲಿ ಲಾಸ್ಟ್ ಟೈಮ್ ಇದ್ದಾಗ ಒಂದು ಕಲ್ಗಟ್ಟಿಗೆ ಅಂತ ಊರಿದೆ, ನಿಮ್ಗೆಲ್ಲ ಗೊತ್ತಿರ್ಬೋದು. ಕಲ್ಗಟ್ಟಿನಲ್ಲಿ ಒಂದು ದೊಡ್ಡ ಸ್ಕ್ಯಾಮ್ ಆಯ್ತು. ಅಲ್ಲಿರೋನ್ ಯಾರೋ ಒಬ್ರು ಇದೇ ತರ ಸ್ಕ್ಯಾಮ್ಗಳು ಮಾಡಿದ್ರು. ನನಗೆ ಆಶ್ಚರ್ಯ ಆಗಿದ್ದೇನೆಂದ್ರೆ ದೊಡ್ಡ ದೊಡ್ಡ ಚಾರ್ಟೆಡ್ ಅಕೌಂಟೆಂಟ್ಸ್, ಬ್ಯಾಂಕ್ ಮ್ಯಾನೇಜರ್ಸ್, ಎಷ್ಟೊಂದು ಜನ ನಿಮ್ ಡಿಪಾರ್ಟ್ಮೆಂಟ್, ದೇ ಆಲ್ ಪುಟ್ ಮನಿ. ಅಂದ್ರೆ ವೆನ್ ಕಮ್ಸ್ ಟು ದ ಫೈನಾನ್ಷಿಯಲ್ ಎಜುಕೇಶನ್ ಬಹಳಷ್ಟು ಜನ ಮೋಸ ಹೋಗೋ ಚಾನ್ಸಸ್ ಇದೆ. ಸೊ ಮೋಸ ಮಾಡೋರು ಇದಾರೆ ಅಂದ್ರೆ ನಮ್ಗೆ ನಮ್ಮ ಶಿಕ್ಷಣ ಬೆಳೆಸ್ಬೇಕು. ಮೊದಲು ಅದೇ ತರ ನಮ್ಮ ನಾರ್ಮಲ್ ಎಜುಕೇಶನ್ ಬಗ್ಗೆ ಹೇಳ್ತಾ ಇದ್ವಿ. ಈಗ ನಾನು ಹೇಳ್ತಾ ಇರೋದು ಒಂದು ಸ್ಟೆಪ್ ಏನಂದ್ರೆ ಆರ್ಥಿಕ ಶಿಕ್ಷಣ ಕಡೆ ಹೋಗ್ಬೇಕಾಗಿದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಗಿದೆ. ಈಗ ಎಷ್ಟು ವರ್ಷ ಆಗಿದೆ? 75 ವರ್ಷ ಆಗಿದೆ. ಇವತ್ತು ನಮ್ಮ ಆರ್ಥಿಕ ಶಿಕ್ಷಣ ಬಿಲೋ 3% ಅಂದ್ರೆ ಪ್ರೊಬ್ಯಾಬ್ಲಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋದು ಮತ್ತೆ ಎಚ್ಚೆತ್ಕೊಳ್ಬೇಕಾಗಿರೋ ಟೈಮ್ ಬಂದಿದೆ. ಅರ್ಥ ಆಗ್ತದೆ ಎಲ್ರಿಗೂ? ಅರ್ಥ ಆಗ್ತಾ ಇದೆನಾ? ಹಾಗಾಗಿ ಈಗ ಒಂದು 2-3 ಪಾಯಿಂಟ್ ಹೇಳ್ಕೊಡ್ತೀನಿ. ಯಾಕಂದ್ರೆ ಇವತ್ತು ಕೊಟ್ಟಿರೋ ಟೈಮಲ್ಲಿ ನಾನು ನಿಮ್ಗೆಲ್ಲಾನು ಹೇಳ್ಕೊಡಕ್ಕಾಗಲ್ಲ. ಬಟ್ ಹೇಳ್ಕೊಡೋಂತ ಪಾಯಿಂಟ್ ಏನಿದೆ, ನಿಮ್ಗೆ ಆಲ್ರೆಡಿ ನಿಮ್ಗೆ ಪರ್ಮಿಷನ್ ಕೊಡಿಸ್ಬಿಟ್ಟು ಮೊಬೈಲ್ ಕೊಟ್ಟಿದೀವಿ ಕೈಯಲ್ಲಿ. ಯಾರು ಮೊಬೈಲ್ ನ ಬೇರೆ ಟೈಮಲ್ಲಿ ಯೂಸ್ ಮಾಡಬಾರ್ದು. ಯಾವಾಗ ಮೊಬೈಲ್ ಯೂಸ್ ಮಾಡಿ ಅವಾಗ ಯೂಸ್ ಮಾಡಿ. ಯಾಕೆ ಮೊಬೈಲ್ ಅಲ್ಲಿ ಕೊಟ್ಟಿದ್ದೀನಿ ಅಂದ್ರೆ ಇವತ್ತು ಟೆಕ್ನಾಲಜಿ ವರ್ಲ್ಡ್ ಅಲ್ಲಿ ಇದ್ದೀವಿ. ಹಣ ಸಂಪಾದನೆ ಮಾಡೋದು ಅಷ್ಟೇ ಇವತ್ತು ನಮ್ಗೆ ಈಸಿ ಆಗ್ತಾ ಇದೆ, ಕಳ್ಕೊಳ್ಳೋದು ಅದಕ್ಕಿಂತ ಈಸಿ ಆಗಿದೆ. ಹಾಗಾಗಿ ಬಹಳ ಕೇರ್ಫುಲ್ ಆಗಿ ಯೂಸ್ ಮಾಡುವಂಥದ್ದು ಇವತ್ತು ಇಂಪಾರ್ಟೆಂಟ್ ಆಗಿದೆ. ಸೊ ಆರ್ಥಿಕ ಶಿಕ್ಷಣ ಆದ್ಮೇಲೆ ನಾನೇನು ಮಾತಾಡ್ತಾ ಇದ್ದು ಅಂದ್ರೆ, ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತಿರ್ತೀನಿ. ಆರ್ಥಿಕ ಶಿಕ್ಷಣದ ಒಂದು ಬಹಳ ಉಪಯೋಗ ಅಂತಂದ್ರೆ, ಒಬ್ಬ ಮನುಷ್ಯನಿಗೆ ಯಾವಾಗ್ಲೂ ಹೂಡಿಕೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಏನ್ ಮಾಡ್ಬೇಕು? ಈಗ ನನ್ನ ಎದುರುಗಡೆ ಸಾಹೇಬ್ರು ಒಂದು ಪ್ಲಾಂಟ್ ಕೊಟ್ಟಿದ್ದಾರೆ. ನಂಗೆ ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್. ಯಾವ್ದೊಂದು ಬೊಕ್ಕೆ ಕೊಟ್ರೆ ಅದು ಒಣಗೋಗ್ಬಿಡುತ್ತೆ. ಇದನ್ನ ನಾನು ಬೆಳೆಸ್ಬೋದು. ಎಸ್ ಆರ್ ನೋ? ಇದು ಬೆಳೆಸ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು? ಇದಕ್ಕೆ ನೀರ್ ಹಾಕ್ತಾ ಇರ್ಬೇಕು. ಎಸ್ ಆರ್ ನೋ? ನಾನು ನೀರ್ ಹಾಕ್ಲಿಲ್ಲ ಅಂದ್ರೆ ಸತ್ತೋಗ್ಬಿಡುತ್ತೆ. ಆಮೇಲೆ ಸ್ವಲ್ಪ ದಿವಸಗಳಾದ್ಮೇಲೆ, ತಿಂಗಳಾದ್ಮೇಲೆ ಇದ್ರೊಳಗಡೆ ಇರುವಂತ ಇದಕ್ಕೆ ನಾನು ಸ್ವಲ್ಪ ಗೊಬ್ಬರನ ಆಡ್ ಮಾಡ್ಕೋಬೇಕು ಅಲ್ವಾ? ಇದು ನಾನು ಬಹಳಷ್ಟು ದಿನ ಬೆಳೀತಾ ಹೋಗ್ಬೋದು. ಹಾಗೇನೆ ನಿಮ್ಮ ಜೀವನದಲ್ಲಿ ನೀವು ಬೆಳಿಬೇಕಪ್ಪ ಅಂದ್ರೆ ಒಂದು ಇಂಪಾರ್ಟೆಂಟ್ ಆದ ಹೂಡಿಕೆ ಮಾಡ್ಲೇಬೇಕು. ಏನ್ ಸರ್ ಅದು ಹೂಡಿಕೆ? ಸರ್ ದುಡ್ಡು ಬಂದ್ಮೇಲೆ ತಾನೇ ಹೂಡಿಕೆ ಮಾಡಕ್ಕಾಗೋದು, ಫಸ್ಟ್ ದುಡ್ಡು ಬರೋದು ಹೇಳ್ಕೊಡಿ ಅಂತ ನೀವು ಹೇಳ್ಬೋದು. ಬಟ್ ಒಬ್ಬ ಗುರು ಇದ್ದಾನೆ, ಯಾರಪ್ಪ ಅಂದ್ರೆ ಬೆಂಜಮಿನ್ ಫ್ರಾಂಕ್ಲಿನ್ ಅಂತ. ಬೆಂಜಮಿನ್ ಫ್ರಾಂಕ್ಲಿನ್ ಯಾರಪ್ಪ ಅಂದ್ರೆ ಅಮೆರಿಕದ ಒಬ್ಬ ಪ್ರೆಸಿಡೆಂಟ್. ಇವತ್ತು ನೀವು ಯಾರಾದ್ರೂ ಡಾಲರ್ ನೋಡಿರ್ಬೇಕು, ಡಾಲರ್ ಓಪನ್ ಮಾಡಿ ನೋಡಿ, ಇವ್ರ ಪಿಕ್ಚರ್ ಕಾಣಿಸುತ್ತೆ. ಅಮೆರಿಕನ್ ಡಾಲರ್ ಅಲ್ಲಿ ಇವ್ರ ಪಿಕ್ಚರ್ ಇದೆ. ಇವ್ರು ಏನ್ ಮಾತು ಹೇಳಿದ್ದಾರೆ, ಜೀವನದಲ್ಲಿ ದೊಡ್ಡ ಹೂಡಿಕೆ ಏನಪ್ಪಾ ಅಂತಂದ್ರೆ ಅನ್ ಇನ್ವೆಸ್ಟ್ಮೆಂಟ್ ಇನ್ ನಾಲೆಜ್. ಫಸ್ಟ್ ನಮ್ಮ ಜ್ಞಾನದ ಮೇಲೆ ಯಾರು ಜಾಸ್ತಿ ಇನ್ವೆಸ್ಟ್ ಮಾಡ್ತಾರಲ್ಲ ಅವರಿಗೆ ಮ್ಯಾಕ್ಸಿಮಮ್ ರಿಟರ್ನ್ ಸಿಗುತ್ತಂತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ. ಯಾರು ಜ್ಞಾನ ಅಂದ್ರೆ ಏನು? ಆರ್ಥಿಕ ಶಿಕ್ಷಣ ಒಂದು ಜ್ಞಾನ. ಕಾನೂನು ಬಗ್ಗೆ ಹೇಳ್ಕೊಡ್ತಾರೆ ಇಲ್ಲಿ, ಅದು ಒಂದು ಜ್ಞಾನ. ಮೆಡಿಕಲ್ ಬಗ್ಗೆ ಹೇಳ್ಕೊಡ್ತಾರೆ, ಅದು ಒಂದು ಜ್ಞಾನ. ಜೀವನದ ಬಗ್ಗೆ ಹೇಳ್ಕೊಡ್ತಾರೆ, ಅದು ಒಂದು ಜ್ಞಾನ. ಯಾರು ಜ್ಞಾನದ ಬಗ್ಗೆ ಕಂಟಿನ್ಯೂಸ್ ಆಗಿ ಅವರ ಟೈಮ್ ನ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ಅಂತವರಿಗೆ ಮ್ಯಾಕ್ಸಿಮಮ್ ಜೀವನದಲ್ಲಿ ರಿಟರ್ನ್ ಸಿಗುತ್ತೆ. ರಿಟರ್ನ್ ಅಂದ್ರೆ ಏನು? ವಾಪಸ್ ನಮ್ಗೆ ಸಿಗುವಂತ ಒಂದು ಆದಾಯ. ಸೊ ನೋಡಿ, ಹಣದಿಂದ ಅಂತ ಹೇಳ್ತಾ ಇಲ್ಲ, ಏನ್ ಹೇಳ್ತಾ ಇದಾರೆ? ನಾಲೆಜ್ ಇಂದ. ಯಾಕೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಂದ್ರೆ, 1997 ನಾನು ಬೆಂಗಳೂರಿಗೆ ಬಂದದ್ದು ಇಂಜಿನಿಯರಿಂಗ್ ಮಾಡಕ್ಕೆ. ನಾನು ಗುಲ್ಬರ್ಗಾದಿಂದ ಬಂದದ್ದು, ತುಂಬಾ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದು. ನಮ್ಮ ತಂದೆ 4 ವರ್ಷದಾಗ ನಾನು 4 ವರ್ಷ ಇದ್ದೆ, ನಮ್ಮ ತಂದೆ ಎಕ್ಸ್ಪೈರ್ಡ್ ಆದ್ರು. ತುಂಬಾ ಒಂಥರ ಅಗ್ರಿಕಲ್ಚರ್ ಫ್ಯಾಮಿಲಿ, ನೋ ಇನ್ಕಮ್. ಸೊ ಕಷ್ಟಪಟ್ಟು PUC ಓದಾದ್ಮೇಲೆ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಲ್ಲಿ ಬರಕ್ ಮೇನ್ ಕಾರಣ ಏನಪ್ಪಾ ಅಂದ್ರೆ, ಗುಬ್ಬಿ ತೋಡ್ದಪ್ಪ ಹಾಸ್ಟೆಲ್ ಇದೆ, ಕೇಳಿದ್ರ? ಮೆಜೆಸ್ಟಿಕ್ ಪಕ್ಕದಲ್ಲಿ ಯಾರಾದ್ರು? ಇಂಜಿನಿಯರಿಂಗ್ ಅಲ್ಲೇ ಮಾಡಿದ್ದು, ಅದರಲ್ಲೇ ಓದಿದ್ದು. ಬಟ್ ಲಕ್ಕಿಲಿ ನನಗೆ ಏರ್ಕ್ರಾಫ್ಟ್ ಇಂಜಿನಿಯರ್ ಆಗ್ಬೇಕು, ಏರೋಪ್ಲೇನ್ ಇಂಜಿನಿಯರ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಇಂಜಿನಿಯರಿಂಗು ಮಾಡಿದೆ. ಸೊ ಅದೆಲ್ಲ ಆದ್ಮೇಲೆ ಜೀವನದಲ್ಲಿ ನಾನು ತುಂಬಾ ಏರ್ ಇಂಡಿಯಾದಲ್ಲಿ ಬಾಂಬೆಗೆ ಹೋಗ್ಬಿಟ್ಟು ಕೆಲಸ ಮಾಡಿದೆ. ಗೊತ್ತಲ್ಲ, 2001ರಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್ ಅಟ್ಯಾಕ್ ಆಯ್ತು ಅಮೆರಿಕಾದಲ್ಲಿ. ಏನಾಯ್ತು? ಕೊಲಾಪ್ಸ್ ಆಯ್ತು ಬಿಲ್ಡಿಂಗು. ಏವಿಯೇಷನ್ ಫೀಲ್ಡ್ ಜಾಬೇ ಇಲ್ಲ, ಇರೋ ಬರೋನೆಲ್ಲ ತೆಗಿತಾ ಇದ್ರು ಬ್ರಿಟಿಷ್ ಏರ್ವೇಸ್ ಅಲ್ಲಿ. ಸೊ ಜಾಬ್ ಕ್ಲೋಸ್ ಆಯ್ತು. ಯಾವುದು? ಏವಿಯೇಷನ್ ಫೀಲ್ಡ್. ಆಮೇಲೆ ಸಾಫ್ಟ್ವೇರ್ ಕೋರ್ಸಿಗೆ ಬರೋಣ ಅಂತೇಳಿ ಸಾಫ್ಟ್ವೇರ್ ಕಲ್ತ್ಕೊಂಡು ಹೋದೆ. IT ಬಬಲ್ ಬರ್ಸ್ಟ್ ಆಯ್ತು, ಅಲ್ಲಿ ಜಾಬ್ ಇಲ್ಲ. ಸೊ ಇವಾಗ ಜೀವನದಲ್ಲಿ ನಾನು ಕಲ್ತಿರುವಂತ ಡಿಗ್ರಿ, ನಾನು ಓದಿರುವಂತ ಪ್ರೊಫೆಷನಲ್ ಜಾಬ್ ಇಲ್ಲ. ಹೆಂಗ್ ಸರ್ವೈವ್ ಆಗ್ಬೇಕೀಗ? ನಾನು ಬರೀ ಅದು ಒಂದೇ ಜ್ಞಾನದ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಇವತ್ತೂ ಕಷ್ಟ ಪಡ್ಬೇಕಾಗ್ತಿತ್ತು. ಆದ್ರೆ ನಾನೇನ್ ಮಾಡಿದೆ, ಅಲ್ಲಿಗೆ ನಿಲ್ಸಿದಾನೆ. 2002ರಲ್ಲಿ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕಾರ್ಯಕ್ರಮ. ಅಂದ್ರೆ ನನ್ಗೆಲ್ಲೋ ಅನಿಸ್ತು, ನಾ ಗುಲ್ಬರ್ಗಾದಿಂದ ಬಂದಿದ್ದೀನಿ, ನಮ್ಗೆ ಇಂಗ್ಲಿಷ್ ಮಾತಾಡಕ್ ಭಯ ಇದೆ, ಇಬ್ರು ಜನರ ಎದುರುಗಡೆ ಮಾತಾಡಕ್ಕೂ ಒಂಥರ ಇನ್ಫೆರಿಟಿ ಕಾಂಪ್ಲೆಕ್ಸ್ ಇದೆ, ಇದನ್ನ ಹೋಗ್ಲಾಡಿಸ್ಬೇಕಲ್ಲ ಅಂತ ಅನ್ಕೊಂಡು ಅಟೆಂಡ್ ಆದಾಗ ಅಲ್ಲಿ ನನ್ನೊಬ್ಬ ಟ್ರೈನರ್ ಏನಿದ್ರು, ನನ್ನ ಮೆಂಟರ್ ಏನಿದ್ರು, ಅವ್ರನ್ನ ಮೀಟ್ ಮಾಡಿದೆ. ಅವ್ರ ಜೊತೆ ಮೀಟ್ ಮಾಡಿದ್ಮೇಲೆ ಗೊತ್ತಾಗಿದ್ದಿಷ್ಟೇ, ಜೀವನದಲ್ಲಿ ಬೆಳಿಬೇಕಂದ್ರೆ ಬರೀ ಬುಕ್ ನಾಲೆಜ್ ಸಾಕಾಗಲ್ಲ. ನಾವೆಲ್ಲ ಏನ್ ಮಾಡ್ತೀವಿ ಗೊತ್ತಾ? ಬುಕ್ಸ್ಗಳು ಓದ್ತೀವಿ ಬರೇ. ಯಾವ್ದು? ಹೊರಗಡೆ ಬುಕ್ಸ್ ಅಲ್ಲ, ನಮಗ್ ಸಂಬಂಧಪಟ್ಟಿರುವಂತ ಅಕಾಡೆಮಿಕ್ ಬುಕ್ಸ್,
ಸೈನ್ಸು ಮ್ಯಾಥ್ಸು ಅಂತ ಅಷ್ಟು ಬುಕ್ ನಾವು ಸಾಕಾಗಲ್ಲ, ಅದ್ರ ಆಚೆ ಬುಕ್ಸ್ಗಳಿದೆ. ಆ ತರ ಒಂದು ಪ್ರೋಗ್ರಾಮ್ ಅಟೆಂಡ್ ಆದ್ಮೇಲೆ ನನ್ಗೆ ಗೊತ್ತಾಗಿದ್ದು ಜೀವನದಲ್ಲಿ ಕಮ್ಯುನಿಕೇಶನ್ ಇಂಪಾರ್ಟೆಂಟು, ಕಾನ್ಫಿಡೆನ್ಸ್ ಇಂಪಾರ್ಟೆಂಟು, ಎಲ್ಲದಕ್ಕಿಂತ ಇಂಪಾರ್ಟೆಂಟು ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಸೊ ಅಂತ ಟೈಮಲ್ಲಿ ನನಗೆ ಗೊತ್ತಾಗಿದ್ದೇನಪ್ಪ ಅಂದ್ರೆ, ಒಂದು ಬುಕ್ ಸಿಕ್ತು. ಯಾರಾದ್ರೂ ಟೈಮ್ ಸಿಕ್ಕರೆ ಇಂಗ್ಲಿಷ್ ಓದೋರು ಇದ್ರೆ ಅಥವಾ ಕನ್ನಡದಲ್ಲಿ ಬುಕ್ ಇದೆ. ಆ ಪುಸ್ತಕದ ಹೆಸರು ಬಂದ್ಬಿಟ್ಟು ರಿಚ್ ಡ್ಯಾಡ್ ಪುವರ್ ಡ್ಯಾಡ್. ಬರ್ಕೊಳ್ಳಿ, ಯಾರಾದ್ರೂ ಇದ್ರೆ ಬರ್ಕೊಳ್ಳಿ. ಈ ಬುಕ್ ಬಹಳ ಇಂಪಾರ್ಟೆಂಟ್, ಕನ್ನಡದಲ್ಲಿದೆ, ದಯವಿಟ್ಟು ಓದ್ಲೇಬೇಕು ಇದು ಬುಕ್. ಯಾವುದು? ರಿಚ್ ಡ್ಯಾಡ್ ಪುವರ್ ಡ್ಯಾಡ್. ತುಂಬಾ ಚೆನ್ನಾಗಿದೆ. ರಾಬರ್ಟ್ ಕಿಯೋಸಕಿ ಬರೆದಿರುವಂತ ಪುಸ್ತಕ ಇದೆ, ಕನ್ನಡದಲ್ಲೂ ಅವೈಲೇಬಲ್ ಇದೆ. ದಯವಿಟ್ಟು ಈ ಪುಸ್ತಕ ತಗೊಂಡು ಓದಿ. ನಿಮ್ ಜೀವನದಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡ್ಬೇಕಾದ್ರೆ ಇಂಥದ್ರ ಮೇಲೆ ಇನ್ವೆಸ್ಟ್ ಮಾಡಿ. ನಾವೇನ್ ಮಾಡ್ತೀವಿ ಗೊತ್ತಾ? ಹೊಸ ಹೊಸ ಮೊಬೈಲ್ ಬಂತು, ಇಯರ್ಫೋನ್ ಬಂತು, ಇಂಥದ್ರ ಬಗ್ಗೆ ಮಾಡ್ತೀವಿ. ಅಂದ್ರೆ ಸಾಮಾನ್ಯ ಜನರ ತರ ನಾವು ಯೋಚನೆ ಮಾಡಿದ್ರೆ ಸಾಮಾನ್ಯರಾಗಿರ್ತೀವಿ. ಅಸಾಮಾನ್ಯರ ಆಗ್ಬೇಕಪ್ಪ ಅಂದ್ರೆ ನಮ್ಮ ಕೃತಿಯಲ್ಲಿ ಫಸ್ಟ್ ಸ್ಟಾರ್ಟ್ ಆಗ್ಬೇಕು. ಸೊ ಅಂತ ಒಂದು ಇನ್ವೆಸ್ಟ್ಮೆಂಟ್ ನಾವು ಇಲ್ಲಿ ಮಾಡ್ಬೇಕು. ಸೊ ಅವ್ರು ಹೇಳಿದ್ದೇನೋ ನಾಲೆಜ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾಗಿದೆ. ಸೊ ಅಂತ ಒಂದು ನಾಲೆಜ್ ನ ಪಡ್ಕೊಂಡಾದ್ಮೇಲೆ ಜೀವನದಲ್ಲಿ ನನಗೊಂದು ಅರ್ಥ ಆಗಿದ್ದೇನಪ್ಪ ಅಂದ್ರೆ, ನಾವ್ ಯಾರ ಹತ್ರ ಉಪದೇಶ ತಗೋಬೇಕು, ಯಾರ ಹತ್ರ ಅಡ್ವೈಸ್ ತಗೋಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಅದು ನಿಮ್ಗೆ ಮುಂಚೆ ಹೇಳಿದೆ, ಇಂಡಿಯಾದಲ್ಲಿ 135 ಕೋಟಿ ಜನನು ಉಪದೇಶ ಕೊಡೋದ. ಎಸ್ ಆರ್ ನೋ? ನೀವು ಕೇಳಿ ನೋಡಿ. ಸುಮ್ನೆ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ, ನೀವೆಲ್ಲ ಪಾಪ ಲಕ್ಕಿಲಿ ಒಳ್ಳೆ ಪಾಸಿಟಿವ್ ಎನ್ವೈರನ್ಮೆಂಟ್ ಅಲ್ಲಿ ಇದ್ದೀರಾ. ಈ ಪ್ರಪಂಚ ಹೊರಗಡೆ ಹೋಗ್ರಿ. ಟ್ರಾಫಿಕ್ ಅಲ್ಲೂ ನೀವು ಎಷ್ಟೋ ಸಾಹೇಬ್ರು ಟ್ರಾಫಿಕ್ ಹಿಂಗಿರ್ಬಾರ್ದು ಸರ್, ಹಿಂಗಿರ್ಬೇಕಂತಾರೆ. ಒಂದ್ ದಿನ ನಿಂತ್ಕೊಂಡು ಡ್ಯೂಟಿ ಮಾಡೋದು ಗೊತ್ತಾಗತ್ತೆ ಅವ್ರಿಗೆ. ಕೂತ್ಕೊಂಡು ಅಡ್ವೈಸ್ ಮಾಡೋದು ಬಹಳ ಇದೆ ಅದು. ಅಂದ್ರೆ ನಮ್ಮ ದೇಶದಲ್ಲಿ ಉಪದೇಶ ಕೊಡೋರು ಇದ್ದಾರೆ. ಬಟ್ ಇಲ್ಲಿ ಏನ್ ಹೇಳ್ತಾರೆ, ನಿಮ್ಮ ಜೀವನದಲ್ಲಿ ಜ್ಞಾನ ಸಂಪಾದನೆ ಮಾಡ್ಕೋಬೇಕಾದ್ರೆ ಒಬ್ಬ ಗುರು ಇರ್ಬೇಕು. ಯಾರು ಇರ್ಬೇಕು? ಗುರು ಯಾರಪ್ಪ ಅಂದ್ರೆ ಇಲ್ಲಿ ರಾಬರ್ಟ್ ಕಿಯೋಸಕಿ ಹೇಳ್ತಾರೆ, ನೀವು ಯಾರನ್ನ ಗುರುವಾಗಿ ತಗೋಬೇಕಂದ್ರೆ, ನೀವು ಅನ್ಕೊಂಡಿರುವಂತ ಗುರಿನ ಯಾರು ಆಲ್ರೆಡಿ ತಲುಪ್ಯಾರಲ್ಲ ಅಂತವ್ರನ್ನ ಗುರುವಾಗಿ ತಗೊಳ್ಳಿ ಅಂತ. ಸುಮ್ನೆ ಕೂತ್ಕೊಂಡು ಹೇಳ್ತಾರೆ ಹಿಂಗ್ ಹೋದ್ರೆ ಹಿಂಗ್ ಸಿಗ್ತದಂತ, ಅಂತವ್ರ ನಂಬಕ್ ಹೋಗ್ಬೇಡಿ. ಯಾರು ನಿಮ್ ಜೊತೆಗೆ ಅವರು ಬರ್ತಾರ ಅಂತವ್ರನ್ನ ಗುರುವಾಗಿ ತಗೊಳ್ಳಿ. ಲಿಸನ್ ಟು ದ ಪೀಪಲ್ ಹೂ ಆಲ್ರೆಡಿ ರೀಚ್ ಯುವರ್ ಗೋಲ್. ನೀವು ಅನ್ಕೊಂಡಿದ್ರ ಸರ್ ನನಗೆ 1 ಕೋಟಿ ಮಾಡ್ಬೇಕಾಗ್ಯದ ಅಂತಂದ್ರೆ, ಆಲ್ರೆಡಿ 10 ಲಕ್ಷ ರೂಪಾಯಿ ಸಾಲ ಮಾಡಿದ ಹತ್ರ ಅಡ್ವೈಸ್ ತಗೋಬೇಡಿ. ಯಾಕೆ ಹೇಳಿ? ಅವ ಏನ್ ಹೇಳ್ಕೊಡ್ತಾನ? ಸಾಲ ಮಾಡೋದು ಹೇಳ್ಕೊಡ್ತಾನ, ಅವ ಅದ್ರ ಗುರು. ಸೊ ನಿಮಗ್ 1 ಕೋಟಿ ಮಾಡ್ಬೇಕಾರೆ ಯಾರು 1 ಕೋಟಿ ಆಲ್ರೆಡಿ ಮಾಡ್ಯಾರ ಅವ್ರ ಹತ್ರ ಅಡ್ವೈಸ್ ಕೇಳ್ರಿ. ಸರ್ ನೀವು ಅನ್ಕೋಬಹುದು, ಸರ್ ಅವ್ರು ಯಾರು ಅಡ್ವೈಸ್ ಕೊಡಲ್ಲ ಸರ್ ಅಲ್ವಾ? ಅವ್ರು ಕೊಡೋದು ಬಿಡೋದು ಬಿಡಿ, ನೀವ್ ಎಷ್ಟರ ಕೇಳಿದಿರ ಅವ್ರಿಗೆ. ನಾವೇನ್ ಅನ್ಕೊಳ್ಳೋದು ಗೊತ್ತಾ? ಯಾರಾದ್ರೂ ನಿಮ್ ಊರಲ್ಲಿ ನಿಮ್ ಗೊತ್ತಿರೋ ಸರ್ಕಲ್ ಶ್ರೀಮಂತ ಆಗ್ಯಾನ ಅನ್ಕೊಳ್ಳಿ, ನಿಮ್ ಮೈಂಡಿಗೆ ಬರೋದು ಏನ್ ಗೊತ್ತಾ? ಫಸ್ಟ್ ಈ ನನ್ನ ಮಗ ಏನೋ ಗೋಲ್ಮಾಲ್ ಮಾಡಿ ರೊಕ್ಕ ಮಾಡ್ಯಾನ ಅಂತ. ಸರ್ ನಾವು ಏನೋ ಕಷ್ಟಪಟ್ಟನಪ್ಪ, ಮುಂಜಾನೆ 5ಕ್ಕೆ ಹೇಳ್ತಾನ, ಕಷ್ಟಪಡ್ತಾನ, ಅವೆಲ್ಲ ಯೋಚನೆ ಬರಲ್ಲ. ಒಬ್ಬ ಏನು ಇರ ನಮ್ ಜೊತೆಗೆ ಇರ್ತಾನ, ಸಡನ್ಲಿ ಏನೋ ಮಾಡಕತ್ತ, ಏನೋ ಗೋಲ್ಮಾಲ್ ಮಾಡ್ಯ ನೀವು ಅಂತೇಳಿ. ನಿಮ್ಗೆ ಯಾಕೆ? ನನಗೂ ಹಂಗೆ ಅಂತಾರ ನಮ್ಮ ಫ್ರೆಂಡ್ಸ್. ಏನಂತಾರ, ನೀ ಬೆಂಗಳೂರಾಗ ಏನೋ ಮಾಡಕತ್ತಿತ್ತ, ನಾನು ಬಂದ್ರ ಕೇಳ್ಕೊಳಪ್ಪ ಏನಿದೆ ಅಂತ. ಬಟ್ ಮೈಂಡ್ ಸೆಟ್ ಹೆಂಗ್ ಓಡ್ತದ? ಶ್ರೀಮಂತರಿದ್ದವ್ರು ಎಲ್ಲರೂ ಕಳ್ಳನ್ ಮಕ್ಕಳೇ. ಮೈಂಡ್ ಸೆಟ್ ಕ್ರಿಯೇಟ್ ಆಗ್ಯದ. ದಿಸ್ ಇಸ್ ಅನ್ಫಾರ್ಚುನೇಟ್. ನಮ್ಗೆ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಸುಮಾರು 90% ಜನ ಒಳ್ಳೆಯವರು ಶ್ರೀಮಂತರಾಗಿದ್ದಾರೆ. ಅದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಸ್ಪೆಷಲಿ ನಾನು ನಿಮ್ಗೆ ಹೇಳೋದಿಷ್ಟೇ, ಯಾಕಂದ್ರೆ ನೀವು ಇರುವಂತ ಡಿಪಾರ್ಟ್ಮೆಂಟ್ ಅಲ್ಲಿ ಆ ತರ ಒಂದು ಬಹಳಷ್ಟು ಇರ್ತಾ ಇರೋದ್ರಿಂದ ಸ್ವಲ್ಪ ನೀವು ಅದರಿಂದ ಆಚೆ ಬಂದ್ಬಿಟ್ಟು ಹಣ ಮಾಡಿರುವಂತ ಒಳ್ಳೆಯವರು ಎಷ್ಟೋ ಜನ ಸಮಾಜದಲ್ಲಿ ಇದ್ದಾರೆ. ಸೊ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಬಂದ್ಬಿಟ್ಟು ನಮ್ಮ ಜೀವನದಲ್ಲಿ ಗುರುವಾಗಿ ತಗೋಬೇಕು. ಯಾರಾದ್ರೂ ಅಡ್ವೈಸ್ ತಗೋಬೇಕಂದ್ರೆ ಆಲ್ರೆಡಿ ಅವರ ಜೀವನದಲ್ಲಿ ಫೈನಾನ್ಷಿಯಲಿ ಸಕ್ಸಸ್ ಆಗಿದ್ದಾರೆ. ಅವ್ರು ಹೇಗೆ ತಗೊಂಡಿದ್ದಾರೆ, ಹೇಗೆ. ಈಗ ರೀಸೆಂಟ್ಲಿ ಎಷ್ಟು ಜನ ರಾಕೇಶ್ ಜುಂಜುನ್ವಾಲಾ ಹೆಸರು ಕೇಳಿದಿರಾ? ರಾಕೇಶ್ ಜುಂಜುನ್ವಾಲಾ ಕೇಳಿದಿರಾ? ನ್ಯೂಸ್ ಪೇಪರ್ ಓದಿದಿರಾ? ಇವಾಗ ರೀಸೆಂಟ್ಲಿ ಅವ್ರು ಇತ್ತಿತ್ತಲಾಗ 62 ವರ್ಷದಲ್ಲಿ ಸತ್ತೋದ್ರು, ಗೊತ್ತಾಯ್ತಲ್ಲ? ಸಾರಿ, ಬಿಗ್ ಬುಲ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅವ್ರ ಸ್ಟೋರಿ ಹೇಳ್ತೀನಿ. ಅವ್ರು ಚಾರ್ಟೆಡ್ ಅಕೌಂಟೆಂಟ್ ಓದಿದ್ದು, ಬರೀ 5,000 ರೂಪಾಯಿಂದ ಶುರು ಮಾಡಿದ್ದು ಜೀವನದಲ್ಲಿ, ಮಧ್ಯಮ ವರ್ಗದಲ್ಲಿ ಹುಟ್ಟಿದ್ದು. ಬಟ್ ಆ ವ್ಯಕ್ತಿ ಸತ್ತೋದಾಗ ಅವ್ರ ಕ್ರಿಯೇಟ್ ಮಾಡಿರುವಂತ ಅಸೆಟ್ ಬಂದ್ಬಿಟ್ಟು 45,000 ಕೋಟಿ. ಎಷ್ಟು? 45,000 ಕೋಟಿ. ಅದರಲ್ಲಿ ಬಂದಿರೋ ಆದಾಯದಲ್ಲಿ 25% ಅಂದ್ರೆ ಸುಮಾರು 10,000 ಕೋಟಿ ಅವರು ಸಮಾಜಕ್ಕೆ ಡೊನೇಟ್ ಮಾಡಿದ್ದಾರೆ. ಬಹಳ ಮಂದಿ ನಮ್ಗೆ ವಿಷಯಗಳು ಗೊತ್ತಿರಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು. ಬಹಳಷ್ಟು ಜನ ಹಣವಂತರು ಒಳ್ಳೊಳ್ಳೆ ಕೆಲಸ ಮಾಡೋರು ನಮ್ಮ ಸಮಾಜದಲ್ಲಿ ಇದ್ದಾರೆ. ಬಟ್ ನಾವು ನೋಡುವ ದೃಷ್ಟಿ ಚೇಂಜ್ ಆಗ್ಬೇಕು. ಇದಾರೆ, ಕೆಟ್ಟವ್ರು ಇದಾರೆ, ನಾನು ಇಲ್ಲ ಅಂತ. ಆದ್ರೆ ನಮಗ್ ಬೇಕಾಗಿರೋದೇನು? ಒಳ್ಳೆಯವ್ರು ಹೇಗೆ ಹಣ ಮಾಡಿದ್ದಾರೆ, ನೇರ ಮಾರ್ಗದಲ್ಲಿ ಹಣ ಹೇಗೆ ಮಾಡಿದ್ದಾರೆ, ಅದನ್ನ ತಿಳ್ಕೊಳ್ಳುವಂತ ಶಿಕ್ಷಣ ನಮಗ್ ಬೇಕು. ರೈಟ್? ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವತ್ತು ನಿಮ್ ಮುಂದ್ಗಡೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಸುಮಾರು ಜನರ ಹತ್ರ ಕಲ್ತ್ಕೊಂಡಿರೋದಿದೆ. ನಾನೇನು ಒಬ್ನೇ ಸೃಷ್ಟಿ ಮಾಡಿರೋ ನಾಲೆಜ್ ಅಲ್ಲ. ಸೊ ನನ್ನ ಜೀವನದಲ್ಲಿ
ಕಳೆದ 14ರಿಂದ 15 ವರ್ಷ ನಾನು ಈ ತರ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಈ ತರ ಕಾರ್ಯಕ್ರಮಗಳನ್ನ ಬಾಂಬೆನಲ್ಲಿ ಇರ್ಬೋದು, ದುಬೈ, ಸಿಂಗಾಪುರು, ಚೆನ್ನೈ, ಬ್ಯಾಂಗ್ಳೂರ್ ಎಲ್ಲ ಕಡೆ ಎಲ್ಲೆಲ್ಲಿ ಸಿಗುತ್ತೆ, ಈವನ್ ಅಮೆರಿಕದವರೆಗೂ ಹೋಗಿ ಕಲ್ತ್ಕೊಂಡು ಬಂದಿರೋದಿದೆ. ಯಾಕಂದ್ರೆ ನನ್ಗೆ ಗೊತ್ತಾಗಿದೆ, ನಾನು ಓದಿರುವಂತ ಇಂಜಿನಿಯರಿಂಗ್ ನಂಗೆ ಜಾಬ್ ಕೊಡ್ಲಿಲ್ಲ, ನನಗೆ ಸಾಫ್ಟ್ವೇರ್ ಇಂಜಿನಿಯರ್ ಜಾಬ್ ಸಿಗ್ಲಿಲ್ಲ. ಬಟ್ ನನ್ನ ಜೀವನದಲ್ಲಿ ಏನು ಈ ತರ ಗುರುಗಳು ಮೆಂಟರ್ ಇಂದ ಏನ್ ಕಲ್ತ್ಕೊಂಡೆ ಅದು ನನಗೆ ಒಂದು ಆದಾಯನ ತಂದು ಕೊಡ್ತು. ಇವತ್ತು ಕಂಪ್ನಿನ ಶುರು ಮಾಡಿ ಸುಮಾರು 25 ಜನರ ಕೆಲಸ ಕೊಟ್ಟು ಸುಮಾರು ಸರ್ ಹೇಳ್ದಂಗೆ 5,000 ಫ್ಯಾಮಿಲಿಗಳಿಗೆ ಫೈನಾನ್ಷಿಯಲಿ ಗೈಡ್ ಮಾಡೋಂಥ ಎಬಿಲಿಟಿ ನನಗೆ ಬಂದಿರೋದು ಇವರೆಲ್ಲರಿಂದ. ನೀವು ಚಪ್ಪಾಳೆ ತಟ್ಟಬೇಕಾಗಿರೋದು ಆ ಗುರುಗಳು, ಯಾಕಂದ್ರೆ ಅವರೆಲ್ಲ ಸುಮಾರು ವಿಷಯ ಹೇಳ್ಕೊಟ್ಟಿದ್ದಾರೆ. ಈ ತರ ಒಂದೊಂದು ಕಾರ್ಯಕ್ರಮಗಳು ನಾನು ಕೊಟ್ಟಿರೋದು ಒಂದು ಬರೀ ಫೀಸ್ ಬಂದ್ಬಿಟ್ಟು ಸುಮಾರು 14 ಲಕ್ಷ, ಬರೀ 4 ಡೇಸ್ ಕೋರ್ಸ್ UK ಹೋಗಿ ಅಟೆಂಡ್ 14 ಲಕ್ಷ ಫೀಸ್ ಕೊಟ್ಟಿದ್ದೀನಿ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನನ್ಗೆ ಗೊತ್ತಾಗಿದೆ ನಿಮ್ಮ ಜೀವನದಲ್ಲಿ ಬೆಳಿಬೇಕಪ್ಪ ಅಂದ್ರೆ ಕಲಿಯೋದನ್ನ ನಿಲ್ಲಿಸ್ಬೇಡಿ. ನಾವೇನ್ ಮಾಡ್ಬಿಡ್ತೀವಿ ಗೊತ್ತಾ, ಡಿಗ್ರಿ ಮುಗಿದ್ಮೇಲೆ ಮುಗಿದಾಯ್ತು ನಮ್ಮ ಕತೆ, ಇನ್ನೇನಿದ್ರು ಮಕ್ಕಳು ಓದ್ಬೇಕು, ನಾವು ಓದೋದಿಲ್ಲ. ಅವ್ರು ನಿಮ್ಗಿಂತ ಮುಂದೆ ಬಹಳ ಹೋಗ್ತಾರೆ, ಯಾಕಂದ್ರೆ ಅವ್ರ ಹೊಸ ಜನರೇಷನ್ ಕಲಿಬೇಕಾದ್ರೆ ನಮಗೆ ಜಾಸ್ತಿ ಇದೆ ಇವಾಗ. ಎಸ್ ಸರ್ ನೋ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ನೋ ದ್ಯಾಟ್. ಸೊ ಅದಾದ್ರೆ ಏನಾಗಿದೆ, ಈ ತರ ಒಂದು ಇನ್ನೊಂದು ನಿಮ್ಗೆ ಹೇಳಿದ್ನಲ್ಲ, ರಾಬರ್ಟ್ ಕಿಯೋಸಕಿ, ರಿಚ್ ಡ್ಯಾಡ್ ಪುವರ್ ಡ್ಯಾಡ್, ಇವ್ರನ್ನ ಅಮೆರಿಕಾಗ ಹೋಗ್ಬಿಟ್ಟು ಮೀಟ್ ಮಾಡೋಣ ಅನ್ಕೊಂಡಿದ್ದೆ. ಆ ಟೈಮಲ್ಲಿ ಯೋಚನೆ ಮಾಡ್ತಾ ಬೆಂಗಳೂರಿಗೆ ಬಂದಿದ್ರು, ಫಸ್ಟ್ ಟೈಮ್ ಇನ್ ಇಂಡಿಯಾಗೆ ಬಂದಿದ್ರು. ಅಂತ ಟೈಮಲ್ಲಿ ಅವ್ರ ಈ ವಾಸ್ ಮೈ ಮೆಂಟರ್. ಯಾಕಂದ್ರೆ ಆ ಪುಸ್ತಕ ಏನಿದೆಯಲ್ಲ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ನನ್ನ ಲೈಫ್ನ ಚೇಂಜ್ ಮಾಡಿದ್ದು. ನಾನು ಅವತ್ತೇ ಡಿಸೈಡ್ ಮಾಡಿದೆ, ನನ್ನ ಜೀವನದಲ್ಲಿ ಹಿಂಗ್ ಮಾಡ್ತಾ ಹೋದ್ರೆ ಒಬ್ಬ ಆರ್ಡಿನರಿ ಪರ್ಸನ್ ಆಗಿ ಬದುಕಬೇಕಾಗತ್ತೆ. ನನ್ನ ಜೀವನದಲ್ಲಿ ಏನಾದ್ರೂ ಮಾಡ್ಬೇಕಂದ್ರೆ ನನ್ನ ಕಾನ್ಸೆಪ್ಟ್ ನ ಚೇಂಜ್ ಮಾಡ್ಕೋಬೇಕು. ರಾಬರ್ಟ್ ಕಿಯೋಸಕಿ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರಂದ್ರೆ, ಅವ್ರು ಹೇಳೋದೇನಂದ್ರೆ ನಿಮ್ಮ ಜೀವನದಲ್ಲಿ ನಾ ಹೇಳ್ತಾ ಇದ್ದೇನಲ್ಲ, ಒಂದು ಆರ್ಡಿನರಿ ಜಾಬ್ ಇದ್ಕೊಂಡ್ಬಿಟ್ಟು ನೀವು ಶ್ರೀಮಂತರ ಆಗಬಹುದು ಅನ್ನೋ ಕಾನ್ಸೆಪ್ಟ್ ನ ತುಂಬಾ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ. ತುಂಬಾ ತಮ್ಮ ಓನ್ ಅನುಭವದಿಂದ. ಇವರು ಡಿಫೆನ್ಸ್ ಅಲ್ಲಿ ವಿಯೆಟ್ನಾಂ ವಾರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದಾದ್ಮೇಲೆ ಅಮೆರಿಕಾದಲ್ಲಿ ಈ ಸ್ಟಾರ್ಟೆಡ್ ಇಸ್ ಓನ್ ಕಂಪ್ನಿ ಕಾಲ್ಡ್ ರಿಚ್ ಡ್ಯಾಡ್ ಕಂಪ್ನಿ ಅಂತ ಶುರು ಮಾಡಿದ್ರು. ವೆರಿ ವೆಲ್ ನೋನ್ ರೈಟರ್, ಒಳ್ಳೆ ಸ್ಪೀಕರ್. ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ರೆ ರಾಬರ್ಟ್ ಕಿಯೋಸಕಿ ಅಂತ ಹೊಡಿರಿ, ಸುಮಾರು ವಿಡಿಯೋಗಳು ಸಿಗುತ್ತೆ ನಿಮ್ಗೆ. ಬಟ್ ಅಂತ ವ್ಯಕ್ತಿಗೆ ಮೀಟ್ ಮಾಡುವಂತ, ಯಾಕಂದ್ರೆ ಈ ವಾಸ್ ಮೈ ಮೇನ್ ಗುರು, ಮೆಂಟರ್ ಅಂತಿತ್ತು. ಹಾಗಾಗಿ ದಟ್ ವಾಸ್ ಮೈ ಮೋರ್ ಹ್ಯಾಪಿ ಮೂಮೆಂಟ್ ಅಂತಾನೆ ಹೇಳ್ಬೋದು ನನ್ನ ಜೀವನದಲ್ಲಿ. ಸೊ ಹಾಗಾಗಿ ಒಂದು ಜಸ್ಟ್ ಅದ್ರ ಬಗ್ಗೆ ನಾನು ಶೇರ್ ಮಾಡ್ತಾ ಇದ್ದೇನೆ. ರೈಟ್, ಈ ಒಂದು ಜರ್ನಿನ ನಿಮ್ಗೆ ಹೇಳಿದ್ನಲ್ಲ, ಒಂದು ಪ್ರೋಗ್ರಾಮ್ ಅಟೆಂಡ್ ಆದ ನನ್ಗೊಬ್ರು ಮೆಂಟರ್ ಸಿಕ್ಕರಂತ ಶ್ರೀ ಬಾಲಕೃಷ್ಣ ಅವ್ರ ಅಂತೇಳಿ, ಮೊಹಮ್ಮದ್ ಸರ್ಗೂ ಗೊತ್ತಿದ್ದಾರೆ. ಇವ್ರು ಬಂದ್ಬಿಟ್ಟು ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್. ಒಬ್ಬ ವ್ಯಕ್ತಿಗೆ ಬೇಕಾಗಿರುವಂತ ಆತ್ಮವಿಶ್ವಾಸ ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದು ಹೇಳ್ಕೊಡುವಂತ ವ್ಯಕ್ತಿ. ಅವ್ರ ಜೊತೆ ಸೇರ್ಕೊಂಡು ಜೀವನದಲ್ಲಿ ಖುಷಿಯಾಗಿರೋದು ಹೆಂಗೆ ಇಂಪಾರ್ಟೆಂಟ್. ಬಹಳ ಪ್ರಾಬ್ಲಮ್ ಏನಂತ ಗೊತ್ತಾ, ಪ್ರತಿಯೊಂದು ಫ್ಯಾಮಿಲಿಗಳಲ್ಲಿ ಒಂದು ಮಿಸ್ಸಿಂಗ್ ಏನಪ್ಪಾ ಅಂದ್ರೆ ಖುಷಿಯಾಗಿಲ್ಲ. ದುಡ್ಡು ಮಾಡಿರೋರು ಖುಷಿ ಇಲ್ಲ, ದುಡ್ಡು ಮಾಡಲಾರ್ದವ್ರು ಖುಷಿ ಇಲ್ಲ. ಫಸ್ಟ್ ಖುಷಿಯಾಗಿರೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾರೆ. ಇವ್ರು ಸುಮಾರು ವಿಡಿಯೋಗಳಿದೆ ಆನ್ಲೈನ್ ಅಲ್ಲಿ, ತಾವು ಚೆಕ್ ಮಾಡ್ಬೋದು. ಎರಡನೇದು ಬಂದ್ಬಿಟ್ಟು ಅವ್ರ ಜೊತೆ ಸೇರ್ಕೊಂಡು ಹ್ಯಾಪಿ ಲೈಫ್ ಜೊತೆ ವೆಲ್ದಿ ಲೈಫ್ ನ ಹೆಂಗೆ ಆಡ್ ಮಾಡ್ಕೋಬೇಕು. ಖುಷಿಯಾಗಿದ್ದೀವಿ, ಸಪೋಸ್ ಎಕ್ಸಾಂಪಲ್ ಯೋಚನೆ ಮಾಡಿ, ಯಾರ್ಯಾರು ಮದುವೆ ಆಗಿದ್ದೀರಿ ಇಲ್ಲಿರೋರು ಮದುವೆ ಆಗಿದ್ದೀರಾ? ಕೆಲವ್ರಿಗೆ ಅದು ಭಯ ಕೈ ಎತ್ತಕ್ಕೆ. ಓ ಮದುವೆ ಆಗಿದೆನಾ ಸರ್? ಓಕೆ. ಉಳಿದಿರೋರ್ಗೆ ಯಾರಿಗೂ ಅದಕ್ಕೆ ನಗ್ತಾ ಇದ್ದೀರಾ ಎಲ್ರು, ಇನ್ನೂ ಮದುವೆ ಆಗಿಲ್ಲ ಅಂತ? ಓಕೆ, ಮದುವೆ ಆಗಿದೆ ಸರ್. ಇವಾಗ ನಿಮ್ಮ ಮನೆಗೆ ಹೋಗ್ತೀರಾ, ನೀವು ಹೇಳಿ ಜೀವನದಲ್ಲಿ ಇವತ್ತು ಹೇಳ್ಬಿಟ್ಟಿದ್ದಾರೆ ಖುಷಿಯಾಗಿರೋದು ಇಂಪಾರ್ಟೆಂಟ್ ಅಂತ. ನಿಮ್ ವೈಫ್ ಹೇಳ್ತಾರೆ ಒಳ್ಳೇದು, ಬಟ್ ಅದೇ ವೈಫ್ಗೆ ಒಂದು ತಿಂಗಳ ಆದ್ಮೇಲೆ ಸಂಬಳ ಬರ್ಲಿಲ್ಲ ಅಂದ್ರೆ ಖುಷಿ ಮೇಂಟೈನ್ ಮಾಡೋದು ಆಗ್ತದ? ಆಗಲ್ಲ. ಆ ಖುಷಿನ ನಾವು ಪರ್ಮನೆಂಟ್ ಆಗಿ ಬೆಳೆಸ್ಕೊಂತ ಹೋಗ್ಬೇಕಂದ್ರೆ ಅದಕ್ಕೇನ್ ಬೇಕು? ಫೈನಾನ್ಷಿಯಲ್ ಲೈಫ್ ಬೇಕು. ಎಸ್ ಸರ್ ನೋ? ಒಪ್ಕೊಂತೀರಾ? ಹಲೋ. ಹಾ. ಸೊ ಹ್ಯಾಪಿ ಲೈಫ್ ಪ್ಲಸ್ ವೆಲ್ದಿ ಲೈಫ್, ಖುಷಿ ಸಂಸಾರ ಜೊತೆಗೆ ಹಣ ಇದ್ರೆ ಅವಾಗ ಅದೇನಾಗುತ್ತೆ, ಸಕ್ಸಸ್ಫುಲ್ ಲೈಫ್ ಆಗ್ತದೆ. ಬರೀ ಹಣ ಇದ್ಬಿಟ್ಟು ಖುಷಿ ಇಲ್ಲ, ಅದು ಒಳ್ಳೇದಲ್ಲ. ಎಷ್ಟೊಂದು ಜನ ಇದ್ರೆ ಬರೀ ಹಣ ಇದೆ, ಲೈಫೇ ಇಲ್ಲ ಅವ್ರು. ಅಂದ್ರೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಶಾರ್ಟ್ ಟೆಂಪರ್ ಇರುತ್ತೆ, ಅದು ಇಲ್ಲ. ಖುಷಿಯಾಗಿರ್ಬೇಕು, ಅದ್ರ ಜೊತೆ ಹಣ ಇರ್ಬೇಕು, ಅವಾಗ ಅದು ಬಿಕಮ್ ಅ ಸಕ್ಸಸ್ಫುಲ್ ಲೈಫ್. ಹಾಗಾಗಿ ನಮ್ಮ ಇನ್ಸ್ಪೈರ್ ಅಲ್ಲಿ ಸುಮಾರು ಇವತ್ತು 500,000 ಪ್ಲಸ್ ಫ್ಯಾಮಿಲಿದು ಆಲ್ಮೋಸ್ಟ್ 500 crores ಆಫ್ ಅಸೆಟ್ಸ್ ನಾವು ಮ್ಯಾನೇಜ್ ಮಾಡ್ತಾ ಇದ್ವಿ. ಇದನ್ನ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಬಂದಿರುವಂತ ಜರ್ನಿನಲ್ಲಿ ಒಂದೊಂದೇ ಸ್ಟೆಪ್ಸ್ ಗಳನ್ನ ನಾವು ತಗೊಂಡು ಹೋಗ್ತಾ ಇದ್ದೀವಿ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ಸೊ ಹಾಗಾಗಿ ಸುಮಾರು ಅವಾರ್ಡ್ಸ್ಗಳೆಲ್ಲ ಸಿಕ್ಕಿದೆ. ಐ ಡೋಂಟ್ ವಾಂಟ್ ಟು ಟಾಕ್ ಮಚ್ ಅಬೌಟ್ ದಟ್. ಹಾ, ನಾನು ನಿಮ್ಗೆ ಹೇಳಿದ್ರೆ ಜೀವನದಲ್ಲಿ ಬಹಳ ಜನ ಏನ್ ಹೇಳ್ತಾರ, ಮನಿ ಇಸ್ ನಾಟ್ ಇಂಪಾರ್ಟೆಂಟ್, ಅದೆಲ್ಲ ಹೇಳ್ತಾರ. ಅಂತ ವಿಷಯಗಳು ಇವತ್ತು ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ. ಜೀವನದಾಗ ನಾನು ಒಂದೇ ಹೇಳೋದು, ಮನುಷ್ಯನಿಗೆ ಕೈ ಇಂಪಾರ್ಟೆಂಟಾ ಕಾಲ್ ಇಂಪಾರ್ಟೆಂಟಾ? ಯಾವ್ದಾರು ಒಂದ್ ಸೆಲೆಕ್ಟ್ ಮಾಡಕ್ ಆಗತ್ತಾ? ಆಗಲ್ಲಲ್ವಾ? ಹಂಗ ಜೀವನದಾಗ ಸುಖ, ಸಂತೋಷ, ಫ್ಯಾಮಿಲಿನೂ ಇಂಪಾರ್ಟೆಂಟು, ಅದ್ರ ಜೊತೆ ಹಣನೂ ಇಂಪಾರ್ಟೆಂಟ್. ಪ್ರಾಬ್ಲಮ್ ಏನ್ ಮಾಡ್ಯಾರ ಗೊತ್ತಾ? ಹಣ ಇದ್ದವ್ರ ಹತ್ರ
ನೆಮ್ಮದಿ ಇರೋಲ್ಲ. ನೆಮ್ಮದಿ ಇರೋರ ಹತ್ರ ಇದು ಯಾರು ಹೇಳಿದ್ದು? ಯಾರು ಹೇಳಿದ್ದು? ಹ ಯಾರೋ ಒಬ್ರು ಪುಣ್ಯಾತ್ಮರು ಏನೋ ಒಂದು ಹೇಳ್ಯಾರ, ನಾವು ಅದನ್ನ ತಗೊಂಡು ತಲೆ ಮೇಲೆ ಹೊತ್ಕೊಂಡು ಹೊಂಟಿವಿ. ರಿಯಾಲಿಟಿ ಏನಪ್ಪಾ ಅಂದ್ರ ಜೀವನದಾಗ ನೆಮ್ಮದಿನೂ ಬೇಕು, ಸುಖನೂ ಬೇಕು, ಫ್ಯಾಮಿಲಿನೂ ಬೇಕು, ಹಣನೂ ಬೇಕು. ಯಾವಾಗ ನೀವು ಇದನ್ನ ಬ್ಯಾಲೆನ್ಸ್ ಮಾಡೋದು ಕಲಿತಿರಲ್ಲ ಅವಾಗ ಅದು ಸಕ್ಸಸ್ಫುಲ್ ಲೈಫ್ ಆಗ್ತದೆ. ಸೊ ಇನ್ ಮುಂದೆ ಯಾರಾದ್ರೂ ಹಣ ಮಾಡಿರೋ ಎದುರುಗಡೆ ಸಿಕ್ಕರೆ ನೀವು ಏನ್ ಮಾಡ್ಬೇಕು? ಮೈಂಡ್ನಾಗ ಬರ್ತದ, ಏನ್ ಬರ್ತದ? ಅದು ಬರಬಾರದು. ಯಾರಾದ್ರೂ ನಿಮ್ ಜೀವನದಲ್ಲಿ ಹಣ ಮಾಡಿರೋ ನೋಡಿದ್ರೆ ಒಂದ್ ಅನ್ಕೋಬಹುದು, ಪಾಸಿಟಿವ್ ಥಿಂಕ್ ಮಾಡ್ಬೋದು. ಮನುಷ್ಯ ಬಹಳ ಕಷ್ಟಪಟ್ಟಿರ್ಬೇಕು ಜೀವನದಲ್ಲಿ, ಏನೋ ಒಂದು ಹೊಸ ವಿಷಯಗಳು ಗೊತ್ತಿರ್ಬೋದು, ಇವನ್ ಜೀವನದಲ್ಲಿ ಒಳ್ಳೇದಾಗ್ಲಿ ಅಂತ ಅಟ್ಲೀಸ್ಟ್ ಮನ್ಸಲ್ಲ ಅನ್ಕೋಬೋದ ನಾವು. ಯಾಕಂದ್ರೆ ಪ್ರಪಂಚದಲ್ಲಿ ಮಾವಿನ ಸಸಿ ಹಾಕ್ಬೇಕಂದ್ರೆ ಮಾವಿನ ಬೀಜನ ಹಾಕ್ಬೇಕು. ಹೆಸರ್ನು ಕರೆಕ್ಟ್ ಅಲ್ವಾ? ಬೇವಿನ ಬೀಜ ಹಾಕ್ಬಿಟ್ಟು ಮಾವಿನ ಗಿಡ ಆಚೆ ಬರುತ್ತಾ? ಬರಲ್ಲ. ನಮ್ಮ ಥಾಟ್ಸ್ಗಳು ಬಹಳ ಇಂಪಾರ್ಟೆಂಟ್ ಅದು. ಸೊ ಫೈನಾನ್ಷಿಯಲಿ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಥಾಟ್ಸ್ಗಳು ಹೇಗಿದೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಇದೆ. ಅದಕ್ಕೆ ನಾನು ಬಹಳ ಮಂದಿಗೆ ಹೇಳೋದೇನಪ್ಪ ಅಂದ್ರೆ, ಇನ್ ಮುಂದೆ ನಿಮ್ಗೆ ಇಷ್ಟ ಇದೇನೋ ಇಲ್ಲೋ, ನಿಮ್ಮ ವೈಫ್ಗೋ ನಿಮ್ಮ ಗರ್ಲ್ ಫ್ರೆಂಡ್ಗೋ ಈ ಮಾತು ಹೇಳಿದಿರಲ್ಲೋ, ಈ ಒಂದು ವಿಷಯ ನಾವೆಲ್ಲರೂ ಮಾಡೋಣ. ಏನದು? ಏನಿದು? ಏನದು? ಏನದು? ಎಲ್ರು ಪಾಕೆಟ್ ಅಲ್ಲಿ ಏನಾದ್ರು ಸ್ವಲ್ಪ ದುಡ್ಡು ಇಟ್ಕೊಂಡಿದ್ದೀರಾ ಯಾರಾದ್ರು? ನೋ ಮನಿ? ಓಕೆ, ಹಾಗಾದ್ರೆ ನಾನೇ ತೆಗಿತೀನಿ. ಆ ದುಡ್ಡನ್ನ ನೋಡ್ಕೊಂಡು ನೀವು ಹೇಳಿ. ಓಕೆ, ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಫಿಸಿಕಲಿ ಫೀಲ್ ಬರ್ಲಿ ಅಂತ. ಕಾಣಿಸ್ತಾ ಇದ್ದೇನೆ ಎಲ್ರಿಗೂ? ಈಗೆಲ್ಲ ಮೊಬೈಲ್ ಮನಿ ಬಂದ್ಬಿಟ್ಟದ, ಯಾರಿಗೂ ಅದ್ರ ವ್ಯಾಲ್ಯೂನೇ ಗೊತ್ತಾಗಲ್ಲ. ಓದಲ್ಲೆಲ್ಲ ಹಿಂಗ್ ಹಿಡಿತಾರೆ, ಫೀಲ್ ಆಗಲ್ಲ ಸರ್. ಅದಕ್ಕೆ ಖರ್ಚು ಮಾಡೋದು ಜಾಸ್ತಿನೇ ಆಗ್ಯದ, ರೈಟ್? ಡಿಜಿಟಲ್ ಮನಿ ಅಂತ. ಇದೇನಿದು? ಏನಿದು? 500 ರೂಪಾಯಿ ನೋಟ್. ಇದ್ರಲ್ಲಿ ಯಾರ್ದು ಫೋಟೋ ಇದೆ? ಯಾರ್ದಿದೆ? ಗಾಂಧೀಜಿ. ನಗ್ತಾ ಇದಾರ ಗಾಂಧೀಜಿ? ಜೀವನದಾಗ ಬಹಳ ಸಿಂಪಲ್ ಆಗಿ ಬದುಕಿರುವಂತ ಗಾಂಧೀಜಿ, ಕರೆಕ್ಟಾ? ಪಾಪ ಬಟ್ಟೆನೂ ಹಾಕೊಂಡಿರ್ಲಿಲ್ಲ ಅವ್ರು, ಅಷ್ಟು ಸಿಂಪಲ್. ಅಂದ್ರೆ ತುಂಬಾ ಸಿಂಪಲ್ ಆಗಿ ಒಂದು ಪಂಚೆ ಹಾಕೊಂಡು ಜೀವನ ಮಾಡಿರುವಂತ ವ್ಯಕ್ತಿದು ನಾವು ನೋಟಲ್ಲಿ ಹಾಕಿದೀವಿ, ಕರೆಕ್ಟ್ ಅಲ್ವಾ? ಒಂದ್ ಅರ್ಥ ಮಾಡ್ಕೊಳ್ಳಿ, ಗಾಂಧೀಜಿ ಎದಕ್ ಫೋಟೋ ಇರ್ಬೋದು, ಮೇ ಬಿ ರೀಸನ್ ಬಹಳ ಇದೆ. ನಮ್ಮ ದೇಶದ ಸ್ವಾತಂತ್ರ್ಯ ತಂದ್ಕೊಟ್ಟಿರುವಂತ ಪಿತಾಮಹ ಅದೆಲ್ಲ ಹೇಳ್ತಾರೆ, ಫೀಲ್ ಬರ್ಲಿ ಅಂತ. ಕಾಣಿಸ್ತಾ ಇದ್ದೇನೆ ಎಲ್ರಿಗೂ? ಈಗೆಲ್ಲ ಮೊಬೈಲ್ ಮನಿ ಬಂದ್ಬಿಟ್ಟದ, ಯಾರಿಗೂ ಅದ್ರ ವ್ಯಾಲ್ಯೂನೇ ಗೊತ್ತಾಗಲ್ಲ. ಓದಲ್ಲೆಲ್ಲ ಹಿಂಗ್ ಹಿಡಿತಾರೆ, ಫೀಲ್ ಆಗಲ್ಲ ಸರ್. ಅದಕ್ಕೆ ಖರ್ಚು ಮಾಡೋದು ಜಾಸ್ತಿನೇ ಆಗ್ಯದ, ರೈಟ್? ಡಿಜಿಟಲ್ ಮನಿ ಅಂತ. ಇದೇನಿದು? ಏನಿದು? 500 ರೂಪಾಯಿ ನೋಟ್. ಇದ್ರಲ್ಲಿ ಯಾರ್ದು ಫೋಟೋ ಇದೆ? ಯಾರ್ದಿದೆ? ಗಾಂಧೀಜಿ. ನಗ್ತಾ ಇದಾರ ಗಾಂಧೀಜಿ? ಜೀವನದಾಗ ಬಹಳ ಸಿಂಪಲ್ ಆಗಿ ಬದುಕಿರುವಂತ ಗಾಂಧೀಜಿ, ಕರೆಕ್ಟಾ? ಪಾಪ ಬಟ್ಟೆನೂ ಹಾಕೊಂಡಿರ್ಲಿಲ್ಲ ಅವ್ರು, ಅಷ್ಟು ಸಿಂಪಲ್. ಅಂದ್ರೆ ತುಂಬಾ ಸಿಂಪಲ್ ಆಗಿ ಒಂದು ಪಂಚೆ ಹಾಕೊಂಡು ಜೀವನ ಮಾಡಿರುವಂತ ವ್ಯಕ್ತಿದು ನಾವು ನೋಟಲ್ಲಿ ಹಾಕಿದೀವಿ, ಕರೆಕ್ಟ್ ಅಲ್ವಾ? ಒಂದ್ ಅರ್ಥ ಮಾಡ್ಕೊಳ್ಳಿ, ಗಾಂಧೀಜಿ ಎದಕ್ ಫೋಟೋ ಇರ್ಬೋದು, ಮೇ ಬಿ ರೀಸನ್ ಬಹಳ ಇದೆ. ಗಾಂಧೀಜಿ ಪ್ರಪಂಚಕ್ಕೆ ಹೇಳ್ಕೊಟ್ಟಿರುವಂತ ಒಂದು ಅತಿ ಅಮೂಲ್ಯದಂತ ಮಂತ್ರ ಇದೆ. ಏನದು? ಅಹಿಂಸೆ ಫಸ್ಟ್, ಕರೆಕ್ಟ್ ಅಲ್ವಾ? ಹಿಂಸೆ ಮಾಡಬಾರ್ದು. ಎರಡನೇದು ಶಾಂತಿ. ಹೆಸರ್ನು? ಶಾಂತಿ ಅಂದ್ರೆ ಹುಡುಗಿ ಹೆಸರಲ್ಲ ಸರ್, ಶಾಂತಿ, ಪೀಸ್, ಕರೆಕ್ಟಾ? ಶಾಂತಿ ಹೆಸರ್ನು? ಎಲ್ಲಿ ನೋಟ್ ಇದೆ ಅಂದ್ರೆ ಅಲ್ಲಿ ಗಾಂಧೀಜಿ ಇದ್ದಾರೆ. ಅರ್ಥ ಆಗ್ಲಿಕ್ಕೆ ನಾನು ಹೇಳೋದು? ಶಾಂತಿಯ ಸಂಕೇತನೆ ಗಾಂಧೀಜಿ. ಅಂದ್ರೆ ಎಲ್ಲಿ ದುಡ್ಡದ ಅಲ್ಲಿ ಶಾಂತಿನೂ ಜಾಸ್ತಿ ಮಾಡ್ಕೋಬಹುದು. ಅರ್ಥ ಆಗ್ಲಿಕ್ಕತ್ತಿಲ್ಲ? ದುಡ್ಡಲ್ಲಿ ಗಾಂಧೀಜಿ ಇದಾರಂದ್ರೆ ನೀವು ದುಡ್ಡು ಇರೋದ್ರಿಂದ ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಬ್ರದರ್ ಅಲ್ಲಿ ಅವ್ರು ಏನೋ ಕಷ್ಟ ಕಾಲದಲ್ಲಿ ನೀವು ಹೆಲ್ಪ್ ಮಾಡ್ತಾ ಹೋಗಿ, ಅವ್ರಿಗೆ ನಿಮ್ ಬಗ್ಗೆ ಪ್ರೀತಿ ಬರುತ್ತೆ ಅಲ್ಲ? ಅವ್ರಿಗೆ ಬರುತ್ತೆ ಅಲ್ಲ? ಇಲ್ಲ ಅಂತ ಹೇಳ್ಬೇಡಿ, ಯಾಕಂದ್ರೆ ನಾನು ಒಬ್ಬ ಸಂಸಾರಸ್ಥ, ನನಗೂ ಅಣ್ಣ ತಮ್ಮಂದಿದ್ದಾರೆ, ನನ್ಗೆ ಗೊತ್ತದ. ನೀವು ಅವರಿಗೆ ಅಡ್ವೈಸ್ ಕೊಡ್ಬೇಡ್ರಿ, ಕೇಳಿದಾಗ ಹೆಲ್ಪ್ ಮಾಡ್ರಿ ಫೈನಾನ್ಷಿಯಲಿ. ನಮ್ಮ ಅಣ್ಣ ಭಾರಿ ಅಂತಾರೋ, ನಮ್ಮ ತಮ್ಮ ಭಾರಿ ಅಂತಾರ, ನನ್ನ ಗಂಡ ಚೆನ್ನಾಗಿದೆ ಅಂದ್ರೆ ದುಡ್ಡು ಅನ್ನೋದು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಪ್ರೀತಿ ತಂದ್ಕೊಡಕ್ಕೂ ಸಾಧ್ಯ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗ್ಯದ, ನಾವು ದುಡ್ಡನ್ನ ನೆಗೆಟಿವ್ ನಲ್ಲಿ ಯೋಚನೆ ಮಾಡ್ತಾ ಇದರಿಂದ ದೂರ ಆಗ್ತಾ ಇದೀವಿ. ಸೊ ಇವತ್ತಿಂದ ನಾವೆಲ್ಲರೂ ಏನ್ ಮಾಡೋಣ, ಎಲ್ರು ಒಂದ್ಸರಿ ಜೋರಾಗಿ ಹೇಳಕ್ಕಾಗತ್ತಾ? ಇದು ನೋಡ್ತಾ ಹೇಳಕ್ಕಾಗತ್ತಾ? ನಿಮ್ ಎದೆ ಮೇಲೆ ಕೈ ಇಟ್ಕೊಳ್ಳಿ, ಎಲ್ರು ನಿಮ್ ಎದೆ ಮೇಲೆ. ಓಕೆ, ಗುಡ್. ಓಕೆ, ನಾನು ನಿನ್ನನ್ನು ಅಂದ್ರೆ ಇದಕ್ಕೆ, ನನಗಲ್ಲ. ಓಕೆ, ನಾನು ನಿನ್ನನ್ನು ತುಂಬಾ ತುಂಬಾ ಪ್ರೀತಿಸುತ್ತೇನೆ. ಇನ್ ಮುಂದೆ ದುಡ್ಡು ಮೇಲೆ ರೆಸ್ಪೆಕ್ಟ್ ಕೊಡಕ್ ಶುರು ಮಾಡಿ. ನಾವು ಟೇಕ್ ಮೈ ವರ್ಡ್, ನಾನು ಹೇಳ್ತಾ ಇದ್ದೀನಲ್ಲ, ಬರಿಗೈಯಲ್ಲಿ ಬೆಂಗಳೂರಿಗೆ ಬಂದದ್ದು. ಹಣ ಮಾಡಿರೋರು ಮತ್ತೆ ಹಣದ ಬಗ್ಗೆ ರೆಸ್ಪೆಕ್ಟ್ ಬಳಸ್ಕೊಳ್ಳಿ ಫಸ್ಟ್.
ನಮ್ಮ ದೇಶದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಆಯ್ತಲ್ಲ, ಗೊತ್ತಾ ನಿಮ್ಗೆ? ಏನಕ್ಕೆ ಪೂಜೆ ಮಾಡ್ತಾರ ಅದನ್ನ? ಇಟ್ಟಿದ್ರೆ ತಾನೆ ನೀವು ಪೂಜೆಗೆ ದುಡ್ಡು, ಅಮ್ಮ ತಾಯಿ ಬಾ ಅಂತ. ಎಸ್ ಸರ್ ನೋ? ದೀಪಾವಳಿ ಪೂಜೆ ಮಾಡ್ತೀವಿ, ಆಕ್ಚುಲಿ ವಿ ರೆಸ್ಪೆಕ್ಟ್ ಮನಿ, ಬಟ್ ಅನ್ಫಾರ್ಚುನೇಟ್ಲಿ ಅದಕ್ಕೆ ನಾವು ಇನ್ಸಲ್ಟ್ ಮಾಡ್ಕೊಂಡು ಬರಕತ್ತೀವಿ. ಯಾಕಂದ್ರೆ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಂಪಾರ್ಟೆನ್ಸ್ ಆಫ್ ದಿಸ್. ಆಕ್ಸಿಜನ್ ತರನೇ ಆಗ್ತಾ ಇದೆ ನಮ್ಮ ಜೀವನದಲ್ಲಿ. ಇರುವವರೆಗೆ ಗೊತ್ತಾಗಲ್ಲ, ಬರೋದು ನಿಲ್ಲಿಸಿದಾಗ ಗೊತ್ತಾಗತ್ತೆ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಂತೇಳಿ. ರೈಟ್? ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಇವತ್ತು ಇನ್ ಮುಂದೆ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಇಲ್ಲಿವರೆಗೆ ಹೇಳಿರೋದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಲಿ ಅಂತ. ಇವಾಗ ನಾನು ಹೇಳ್ಕೊಡೋದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಒಂದು ಸರಿ ಅಮೆರಿಕಾದಲ್ಲಿ ಒಂದು ಸರ್ವೆ ಮಾಡಿದ್ರು. ಏನ್ ಸರ್ವೆ ಮಾಡಿದ್ರು ಅಂದ್ರೆ, ಆಗ ತಾನೇ ನಿಮ್ ತರನೇ ಯಂಗ್ಸ್ಟರ್ಸ್ಗಳು ಒಂದು ಡಿಗ್ರಿ ಮುಗಿಸ್ಕೊಂಡು ಒಂದು ಆಚೆ ಬಂದಿರುವಂತ ಯಂಗ್ಸ್ಟರ್ಸ್ ಗಳಿಗೆ ಕೂಡಿಸ್ಕೊಂಡು ಒಂದು ಪ್ರಶ್ನೆಗಳು ಕೇಳಿದ್ರು. ಏನು, ನಿಮ್ಮ ಜೀವನದಲ್ಲಿ ನೀವು ಏನನ್ನು ಸಾಧನೆ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ? ಎಂತ ಕಂಪ್ನಿನ ಶುರು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಎಂತ ಕಾಲೇಜ್ಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಎಂತ ಮನೆ ಕಟ್ಸ್ಬೇಕು ಅನ್ಕೊಂಡಿದ್ದೀರಾ? ಎಂತ ಕಾರ್ ತಗೋಬೇಕಂತ ಎಲ್ಲಾ ಪ್ರಶ್ನೆಗಳು ಕೇಳಿದ್ರು. ಆ ಪ್ರಶ್ನೆಗಳು ಕೇಳಿದಾಗ ಎಲ್ಲರೂ ಒಂದು ಫಾರ್ಮಲ್ ಬರ್ದು ಕೊಟ್ರು. ಸರ್, ಈ ತರ ಮನೆ ತಗೊಳ್ಬೇಕು, ಇಷ್ಟು ಸಂಪಾದನೆ ಮಾಡ್ಬೇಕು, ಈ ತರ ಕಾರ್ ತಗೋಬೇಕು, ಎಲ್ಲಾನು ಹೇಳಿದ್ರು. ಅದಾಗಿ ಒಂದು 30 ವರ್ಷ ಆದ್ಮೇಲೆ, ಇದು ಯಾವ್ದು ಸರ್ವೆ ಮಾಡಿರೋದು? ಅಮೆರಿಕನ್ ಬ್ಯೂರೋ ಆಫ್ ಲೇಬರ್ ಅವ್ರು ಮಾಡಿರೋದು. ಯಾಕಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಿರೋದು. ಅದು ಮಾಡಾದ್ಮೇಲೆ 25-30 ವರ್ಷ ಆದ್ಮೇಲೆ ಆ ಯುವಕರು ಏನಿದ್ರಲ್ಲ, 25ರಿಂದ 28 ವರ್ಷ ಯುವಕರಿಗೆ ಆಲ್ರೆಡಿ 55 ವರ್ಷ ಆಗ್ಬಿಟ್ಟಿತ್ತು. ಅವ್ರಿಗೆ ಹೋಗ್ಬಿಟ್ಟು ಸರ್ವೆ ಮಾಡಿರೋರು ನೋಡಿದ್ರು, ಏನೇನು ಬರ್ದು ಕೊಟ್ಟಾರ ಅದ್ರ ಪ್ರಕಾರ ಅಚೀವ್ ಮಾಡ್ಯಾರ ಇಲ್ಲ ಲೈಫ್ನಾಗ ಅಂತ ನೋಡಿದಾಗ ಅಲ್ಲಿ ಗೊತ್ತಾಗಿದ್ದೇನಪ್ಪ ಅಂದ್ರೆ, 63% ಜನ 55ನೇ ವರ್ಷಕ್ಕ ಆಲ್ರೆಡಿ ಫೈನಾನ್ಷಿಯಲಿ ತುಂಬಾ ಕಷ್ಟದಲ್ಲಿ ಇರೋಬರ ದುಡ್ಡೆಲ್ಲ ಮಕ್ಕಳಿಗೆ ಖರ್ಚು ಮಾಡಿ ಏನು ಉಳಿತಾಯ ಇಟ್ಕೊಂಡಿಲ್ಲ. ಅವ್ರ ಜೀವನ ಯಾವ್ದ್ರ ಮೇಲೆ ಹೋಗಿದೆ ಇವಾಗ? ಚಾರಿಟಿ. ಯಾವ್ದಾದ್ರು ಒಂದು ಚಾರಿಟಿ ಅವ್ರು ನೋಡ್ಕೋಬೇಕು, ಇಲ್ಲ ಮಕ್ಕಳು ನೋಡ್ಕೋಬೇಕು ಅವ್ರನ್ನ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇವತ್ತು ಇಂಡಿಯಾದಲ್ಲಿನೂ ಸರ್ ನೀವು ರಿಟೈರ್ಮೆಂಟ್ ಏನ್ ಮಾಡ್ತೀರಂದ್ರ 55% ಜನ ಏನ್ ಹೇಳ್ತಾರೆ ಗೊತ್ತಾ ಸರ್? ಸರ್ ನಮ್ಮ ಮಕ್ಕಳು ನೋಡ್ಕೋತಾರ ನಮ್ಗಂತ. ಇದು ಪರಿಸ್ಥಿತಿ ಇದೆ ಇವತ್ತು. 63% ಜನ ಬರ್ಕೊಟ್ಟಿರೋರಲ್ಲಿ ಅಮೆರಿಕ ಸ್ಟೋರಿ ಹೇಳಕತ್ತಿದ್ದ ನಿಮಗೆ. ಅಟ್ ದ ಏಜ್ ಆಫ್ 55 ದೇ ಬ್ರೋಕ್. ಮತ್ತೆ ಸುಮಾರು 9% ಜನ ಒಂದು 55 ವರ್ಷದಲ್ಲೇ ಸತ್ತೋಗ್ಬಿಟ್ಟಿದ್ರು. ಸತ್ತೋಗಿರೋ ಮೇನ್ ರೀಸನ್ಗಳಲ್ಲಿ ಸುಮಾರು ರೀಸನ್ಗಳು ಇರ್ಬೋದು. ಅದ್ರಲ್ಲಿ ಒಂದು ರೀಸನ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಸ್ಟ್ರೆಸ್. ಅದನ್ನ ಹ್ಯಾಂಡಲ್ ಮಾಡಕ್ಕಾಗಿಲ್ಲ. ಸುಮಾರು 23% ಜನ 55-60ನೇ ವರ್ಷಕ್ಕೂ ಇನ್ನೊಂದು ಪಾರ್ಟ್ ಟೈಮ್ ಡ್ಯೂಟಿಗೆ ಹೋಗ್ತಾ ಇದ್ದಾರೆ, ಇನ್ನೊಂದು ಪಾರ್ಟ್ ಟೈಮ್ ಕೆಲಸ ಮಾಡಕತ್ತಾರೆ. ಯಾಕಪ್ಪ ಅಂದ್ರ ಆಲ್ರೆಡಿ ಮನೆಗೆ ತಗೊಂಡಿರೋ ಸಾಲ ತೀರ್ಸಿಲ್ಲ, ಮಕ್ಳಿಗೆ ಕೊಟ್ಟಿರೋ ಎಜುಕೇಶನ್ ಫೀಸ್ ತೀರ್ಸಿಲ್ಲ. ರೈಟ್? ಇಂಥ ಎಲ್ಲಾ ಸಾಲಗಳನ್ನ ತೀರ್ಸ್ಬೇಕೆ ಅವರು ಇನ್ನೂ ಎಕ್ಸ್ಟ್ರಾ ಕೆಲಸ ಮಾಡ್ಬೇಕು. 23%. ಎಷ್ಟಾಯ್ತು? 3 ಸೇರಿದ್ರೆ ಎಷ್ಟಾಯ್ತು? 95% ಆಯ್ತು. ಅಂದ್ರ 195% ಜನರ ಪ್ರಾಬ್ಲಮ್ ಇದೆ. ಎಸ್ ಸರ್ ನೋ? ನಿದ್ದೆ ಬರ್ತಾ ಇದ್ದಾನೆ ಎಲ್ರಿಗೂ? ಯಾಕಂದ್ರೆ ಸರ್ ಹೇಳಿದ್ರು, ಸರ್ ಹಣ ಇದೆ ಸರ್. ನಮ್ ಕಡೆ ನಾರ್ತ್ ಕರ್ನಾಟಕ ಒಂದು ಮಾತದ, ಹಣ ಅಂದ್ರೆ ಹೆಣನು ಬಾಯಿ ತೆಗ್ತದ ಅಂತ ಅಲ್ವಾ? ನಾವು ನಿದ್ದೆ ಮಾಡೋರು ಹೆಂಗ್ ನಿದ್ದೆ ಮಾಡಕ್ಕಾಗತ್ತೆ? ಕರೆಕ್ಟ್ ಅಲ್ವಾ? ಸೊ ವಿ ಆರ್ ಲರ್ನಿಂಗ್ ಅಬೌಟ್ ಮನಿ. ಸೊ 95% ಜನ ಒಂದೇ ಯೂನಿವರ್ಸಿಟಿ, ಒಂದೇ ಕಾಲಮಾನದಲ್ಲಿ, ಒಂದೇ ದೇಶದಲ್ಲಿ ಇದ್ರು ಫೈನಾನ್ಷಿಯಲಿ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ರಿಮೈನಿಂಗ್ 5% ಜನರದ್ದು ಏನ್ ಪರಿಸ್ಥಿತಿ ಆಗಿದೆ? 4% ಜನ ದೇ ಆರ್ ಮೇಂಟೈನಿಂಗ್ ಎ ಗುಡ್ ಲೈಫ್ ಸ್ಟೈಲ್. ಅವ್ರು ಅನ್ಕೊಂಡಿರೋ ಕಾರ್ ತಗೊಂಡಿದ್ದಾರೆ, ಅನ್ಕೊಂಡಿರೋ ಮನೆ ತಗೊಂಡಿದ್ದಾರೆ, ಒಳ್ಳೆ ಅನ್ಕೊಂಡಿರೋ ಕಡೆ ಮಕ್ಕಳನ್ನ ಓದಿಸಿದ್ದಾರೆ. ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಮಕ್ಕಳ ಮೇಲೆ ಡಿಪೆಂಡ್ ಇರಲಾರ್ದೆ ರಿಟೈರ್ಮೆಂಟ್ ಜೀವನ ಎಂಜಾಯ್ ಮಾಡ್ತಾ ಇದ್ದಾರೆ. ಎಷ್ಟು ಜನ? 4% ಜನ. ಎಷ್ಟಾಯ್ತು ಎಲ್ಲ ಸೇರಿ ಇವಾಗ? ಇನ್ನೊಂದು ಪರ್ಸೆಂಟ್ ಜನ ಏನಾಯ್ತು ಸರ್ ಅಂತ ಕೇಳಿದ್ರೆ, ಆ 1% ಏನಪ್ಪ ಅಂದ್ರೆ ದೇ ಆರ್ ಅಂಡರ್ ಕ್ಯಾಟಗರಿ ಆಫ್ ರಿಚ್ ಪೀಪಲ್. ಶ್ರೀಮಂತರ ಕ್ಯಾಟಗರಿಯಲ್ಲಿ ಹೋಗ್ಯಾರ. ದ ಬ್ಯೂಟಿ ಹೇಳ ನಿಮ್ಗೆ, ನಮ್ ಸ್ಕೂಲ್ನಾಗ ಏನ್ ಹೇಳಿರ್ತಾರ, ನೀವು ಚೆನ್ನಾಗಿ ಓದು, ನಿಮ್ ಜೀವನದಲ್ಲಿ ಏನ್ ಹೇಳ್ತೀರಿ, ಚೆನ್ನಾಗಿ ಜಾಬ್ ಸಿಗುತ್ತೆ, ನೀವು ಶ್ರೀಮಂತರಾಗ್ಬೋದು. ಆಕ್ಚುಲಿ ಹೇಳ, ನಾನು ಹಿಸ್ಟ್ರಿನ ಹೇಳ್ತೀನಿ, ಯಾರು ಸ್ಕೂಲ್ಗಳಲ್ಲಿ ಚೆನ್ನಾಗಿ ಓದಿಲ್ಲ ಅವರೇ ಜಾಸ್ತಿ ಶ್ರೀಮಂತರಾಗಿರೋದು. ಮತ್ತೆ ನಮ್ಗೆ ತಲೆಯಾಗ ಬರುತ್ತೆ, ಸರ್ ಏನೋ ಗೋಲ್ಮಾಲ್ ಮಾಡಿರ್ತಾರಂತ. ಯಾರು ಜೀವನದಲ್ಲಿ ಫೇಲ್ ಆಗಿ ಕಲಿತಾರಲ್ಲ ಅವ್ರಿಗೆ ಆಕ್ಚುಲಿ ಧೈರ್ಯ ಜಾಸ್ತಿ ಇರುತ್ತೆ, ಕರೇಜ್ ಜಾಸ್ತಿ ಇರುತ್ತೆ. ಸೊ ಈ 1% ಜನ ಏನ್ ಮಾಡಿದ್ರು, ಅವ್ರದೇ ಒಂದು ಸ್ವಂತ ಕಂಪ್ನಿನ ಶುರು ಮಾಡಿದ್ರು, ಅವ್ರದೇ ಒಂದು ಓನ್ ಪ್ರೊಫೆಷನ್ ಶುರು ಮಾಡಿದ್ರು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಅವ್ರ ಜೀವನದಲ್ಲಿ ಹೂಡಿಕೆ ಬಗ್ಗೆ ಗೊತ್ತಿತ್ತು, ಇನ್ವೆಸ್ಟ್ಮೆಂಟ್ ಹೆಂಗ್ ಮಾಡ್ಬೇಕು ಅನ್ನೋದು ಅರ್ಲಿ ಏಜ್ ಅಲ್ಲಿ ಗೊತ್ತಾಗಿತ್ತು. ವರ್ಲ್ಡ್ ಅಲ್ಲಿ ವಾರೆನ್ ಬಫೆಟ್ ಕೇಳಿದಿರಾ? ವಾರೆನ್ ಬಫೆಟ್ ಕೇಳಿದಿರಾ? ಅವ್ರಿಗೆ ವಯಸ್ಸು ಎಷ್ಟು ಇವಾಗ? 87 ವರ್ಷ ಅವ್ರಿಗೆ. ಎಷ್ಟು? ಜೋರಾಗಿ ಹೇಳಿ. ಯಾಕೆ ಜೋರಾಗಿ ಹೇಳಿ ಅಂದ್ರೆ ನಿದ್ದೆ ಮಾಡಬಾರ್ದು ಯಾರು ಅಂತ. 87 ವರ್ಷ. ಅವ್ರು ಇನ್ವೆಸ್ಟ್ಮೆಂಟ್ ಶುರು ಮಾಡಿದ್ ಯಾವ ವಯಸ್ಸಲ್ಲಿ ಗೊತ್ತಾ? 11ನೇ ವರ್ಷದಲ್ಲಿ. 11ನೇ ವರ್ಷದಲ್ಲಿ ಇನ್ವೆಸ್ಟ್ಮೆಂಟ್ ಶುರು ಮಾಡಿದ್ರು. ಇವತ್ತು ಅವ್ರ ಆಸ್ತಿ ಎಷ್ಟದಪ್ಪ ಅಂತಂದ್ರೆ $87 ಬಿಲಿಯನ್. $87 ಬಿಲಿಯನ್ ಅಂದ್ರೆ $1 ಬಿಲಿಯನ್ $7,800 ಕೋಟಿ. 1 ಬಿಲಿಯನ್ ಹಂಗ ಎಷ್ಟದ?
ಇವತ್ತು ಆ ವ್ಯಕ್ತಿ ಉಮಹಾದಲ್ಲಿ ಇರ್ತಾರೆ, ಚಿಕ್ಕ ಮನೆ, ಸಿಂಪಲ್ ಮನೆ ಇದೆ, ಸಿಂಪಲ್ ಕಾರ್ ಇದೆ, ಅವ್ರು ಗಳಿಸಿರುವಂತ ದುಡ್ಡಲ್ಲಿ 97% ಚಾರಿಟಿ ಮಾಡ್ತಾರೆ. ಅವ್ರು ಹೇಳೋದು ಒಂದೇ, ಜೀವನದಲ್ಲಿ ನಿಮಗ್ ಬೇಕಾಗಿರುವಂತ ಒಂದು ಹಣನ ಮ್ಯಾನೇಜ್ ಮಾಡ್ಕೊಂಡು ಕಲ್ತ್ಕೊಂಡ್ರೆ ಯಾರು ಬೇಕಾದ್ರೆ ಶ್ರೀಮಂತರಾಗ್ಬೋದು ಅನ್ನೋ ಒಂದೇ ಒಂದು ಮಂತ್ರ ಹೇಳ್ತಾರೆ. ನಾನು ಏನೇನು ಇವತ್ತು ವಿಷಯಗಳು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ, ಈ ವಿಷಯಗಳು ನಮ್ಗೆ ಅನ್ಸ್ಬೋದು ಸರ್ ಇದು ಬೇರೆಯವ್ರಿಗೆ ಅಪ್ಲೈ ಆಗುತ್ತೆ ಸರ್, ನಮ್ಗೆ ಅಪ್ಲೈ ಆಗುತ್ತೆ ಅಂತ. ನಾನು ಒಂದೇ ಹೇಳೋದು ನಿಮ್ಗೆ, ಕಳೆದ 14 ವರ್ಷದಿಂದ 5,000 ಫ್ಯಾಮಿಲಿಗಳಲ್ಲಿ ಇವತ್ತು 220 ಫ್ಯಾಮಿಲಿಗಳು ಅವರು ಬರೀ ಲೋನಲ್ಲಿ ಬದುಕ್ತಾ ಇದ್ರು, ಮನೆ ಲೋನು, ಕಾರ್ ಲೋನ್ ತಗೊಂತಾ ಇದ್ರು. ಅದರಲ್ಲಿ ಇವತ್ತು 250 ಜನ ಕೋಟ್ಯಾಧಿಪತಿಗಳನ್ನ ಸೃಷ್ಟಿ ಮಾಡಿ ಮಾತಾಡ್ತಾ ಇದ್ರು. ಯಾವ್ದು ರೀತಿಯಿಂದ? ನೇರ ಮಾರ್ಗದಲ್ಲಿ ಅವರು ಸಂಪಾದನೆ ಮಾಡಿರೋ ದುಡ್ಡಲ್ಲೇನೆ ಹೇಗೆ ಉಳಿಸಿ ಬೆಳೆಸ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿರೋದು. ಮೊಹಮ್ಮದ್ ಸರಿ ಗೊತ್ತಿದೆ, ನಾವು ಮಾಡುವಂತ ಎಫರ್ಟ್ ಅಲ್ಲಿ ಏನಾದಂದ್ರೆ ಒಂದು ಬೇಕಾಗಿರುವಂತ ಒಂದು ಡಿಸಿಪ್ಲಿನ್ ಏನಾದ್ರೆ ಅದು ಇಂಪಾರ್ಟೆಂಟ್ ಇದೆ. ಆ ಡಿಸಿಪ್ಲಿನ್ ಬಗ್ಗೆ ನಿಮ್ಗೆ ಹೇಳ್ಕೊಡೋಣ ಅನ್ಕೊಂಡಿದ್ದೀನಿ. ರೈಟ್. ಸೊ ಹಿಸ್ಟಾರಿಕಲಿ ತಗೊಂಡ್ರೆ 95% ಅಷ್ಟು ದುಡ್ಡು ಬರೀ 5% ಜನರ ಹತ್ರ ಇದೆ. ರಿಮೈನಿಂಗ್ 5% ಅಷ್ಟು ದುಡ್ಡು 95% ಜನರ ಹತ್ರ ಹೋಗ್ಯದಂತ. ಅಂದ್ರೆ ಎಲ್ಲೋ ಒಂದ್ ಕಡೆ 95% ಜನ ದೇ ಆರ್ ಡೂಯಿಂಗ್ ಸಮಥಿಂಗ್ ಡಿಫ್ರೆಂಟ್. ಸರ್ ನೀವೆಲ್ಲ ಹೇಳಿದ್ರೆ ಕರೆಕ್ಟ್ ಅದ, ನಾವ್ ಹೆಂಗ್ ಆಗ್ಬೇಕು ಅದನ್ನ ಹೇಳ್ರಿ ಫಸ್ಟ್. ಕರೆಕ್ಟಾ? ಎಷ್ಟು ಜನರ ತಿಳ್ಕೊಬೇಕಂತ ಆಸೆ ಇದೆ. 7 ಮಂತ್ರಗಳು ಹೇಳ್ಕೊಡ್ತೀನಿ ಇವತ್ತು. ಎಷ್ಟು? 7 ಮಂತ್ರಗಳು. ರೈಟ್. 7 ಅನ್ನೋದು ನಮ್ಮ ಇದರಲ್ಲಿ ಬಹಳ ದೊಡ್ಡ ಒಂದು ಇದಿದೆ, ನಾನು ಅದ್ರ ಬಗ್ಗೆ ಮಾತಾಡೋದು. ಈ 7 ಮಂತ್ರಗಳು ನಿಮ್ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನೀವು ನೆಕ್ಸ್ಟ್ 8, 10, 15 ವರ್ಷದಲ್ಲಿ ನೀವು ಅನ್ಕೊಂಡಿರುವಂತ ಕನಸಿನ ಮನೆ ತಗೊಳ್ಬಹುದು. ನೀವು ಅನ್ಕೊಂಡಿರುವಂತ ಕನಸಿನ ಒಂದು ಗೋಲ್ನ ಅಚೀವ್ ಮಾಡ್ಬೋದು. ನಿಮ್ಮ ಮಕ್ಕಳು ಇವತ್ತೆಲ್ಲ ನಾಳೆ ನೀವು ಮದುವೆ ಆಗ್ತೀರಾ, ನಿಮ್ಮ ಮಕ್ಕಳಿಗೆ ಒಳ್ಳೆ ಕಡೆ ಎಜುಕೇಶನ್ ಕೊಡ್ಬೋದು. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನ್ ಗೊತ್ತಾ? ನಾವೆಲ್ಲ ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತೀವಿ. ಎಸ್ ಸರ್ ನೋ? ನಮ್ಗೆ ನಮ್ದೇ ಆದಂತ ಕೆಲವೊಂದು ವಿಚಿತ್ರ ಕನಸುಗಳು ಇರ್ತಾವ. ಅದನ್ನ ಫುಲ್ಫಿಲ್ ಮಾಡ್ಕೋಬೇಕಂದ್ರೆ ದುಡ್ಬೇಕು. ಅದು ನಮಗೂ ಸಾಧ್ಯ ಆಗತ್ತೆ ಮಾಡಕ್ಕೆ ಅಂತ ಒಂದು 7 ರೂಲ್. ಮೊಟ್ಟ ಮೊದಲನೇದೇನು? ಮೊಟ್ಟ ಮೊದಲನೇದೇನಪ್ಪಾ ಅಂದ್ರೆ ನನಗೆ ಬಂದಿರುವಂತ ಆದಾಯದಲ್ಲಿ ಹಣನ ಉಳಿಸೋದು ಹೇಗೆ ಅನ್ನೋದು ತಿಳ್ಕೋಬೇಕು. ಸರ್ ಇವ್ರಿಗೆಲ್ಲರಿಗೂ ಸಂಬಳ ಬರುತ್ತಲ್ಲ, ಸ್ಯಾಲ್ರಿ ಸ್ಟಾರ್ಟ್ ಆಗಿದೆಯಲ್ಲ, ಓಕೆ, ವೆರಿ ಗುಡ್. ಫಸ್ಟ್ ನಮಗೆ ಆದಾಯ ಬರುತ್ತೆ, ಇನ್ಕಮ್ ಬರುತ್ತೆ. ಆ ಇನ್ಕಮ್ ಬಂದಿರೋದ್ರಲ್ಲಿ ಉಳಿಸೋದು ಹೆಂಗಂತ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಸರ್ ಉಳಿತಾಯ ಅಂದ್ರೆ ಏನು ಹಾಗಾದ್ರೆ? ಏನ್ ಸರ್ ಉಳಿತಾಯ ಅಂದ್ರೆ ಏನು? ಕ್ಯಾನ್ ಎನಿಬಡಿ ಟೆಲ್? ಉಳಿತಾಯ ಅಂತ ಕೇಳಿದಿರಾ? ಹಲೋ. ಸೇವಿಂಗ್ಸ್ ಅಂತ ಕೇಳಿದಿರಾ? ಏನ್ ಸೇವಿಂಗ್ಸ್ ಅಂದ್ರೆ ಏನು? ಖರ್ಚನ್ನ ಕಡಿಮೆ ಮಾಡೋದು ಅಂದ್ರೆ ಏನ್ ಅರ್ಥ? ನಿಮ್ ಎಲ್ರಿಗೂ ಇನ್ಕಮ್ ಬರ್ತದೆ, ಎಸ್ ಸರ್ ನೋ? ಸ್ಯಾಲ್ರಿ ಬರ್ತದೆ. ಸ್ಯಾಲ್ರಿ ಬಂದ್ಮೇಲೆ ಅದ್ರಾಗ ಖರ್ಚು ಮಾಡ್ಬೇಕು. ಏನೇನು? ಮನೆಗೆಲ್ಲ ಬೇಕಾಗಿರೋ ಖರ್ಚುಗಳನ್ನೆಲ್ಲ ಮಾಡಿ ಏನು ಉಳಿತದಲ್ಲ ಅದೇ ಉಳಿತಾಯನ. ಕರೆಕ್ಟಾ ನಾನು ಹೇಳೋದು? ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಇಸ್ ಈಕ್ವಲ್ ಟು ಸೇವಿಂಗ್ಸ್. ಹೌದಾ? ಹಲೋ, ಎಷ್ಟು ಜನ ಈ ಮಾತನ್ನ ಒಪ್ಕೊಂತೀರಾ? ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಈಕ್ವಲ್ ಟು ಸೇವಿಂಗ್ಸ್ ಒಪ್ಕೊಂತೀರಾ? ಎಷ್ಟು ಜನ ಈ ಮಾತು ಒಪ್ಕೊಳ್ಳಲ್ಲ? ಈ ಕೆಲವ್ರು ಇರ್ತಾರೆ, ಎರಡಕ್ಕೂ ಕೈ ಎತ್ತಾರೆ ಇವರು. ಯಾರಿಗ ಗೊತ್ತ? ಆ ಕಡೆ ಇರ್ಬೋದು, ಈ ಕಡೆ ಇರ್ಬೋದು ಅಂತ ಅಲ್ವಾ ಸರ್? ಇವ್ರು ನೋಡ್ತಾರ, ನಡ್ಬಾರ್ಕ್ ನಿಂತಿರ್ತಾರೆ, ಈ ಕಡೆ ಜಂಪ್ ಆಗ್ಬೇಕ, ಈ ಕಡೆ ಜಂಪ್ ಆಗ್ಬೇಕ ಅಂತ. ಯಾವ್ದಾರ ಒಂದ್ ಕಡೆ ಜಂಪ್ ಆಗ್ಬೇಕು ಮೊದಲು. ಅಟ್ಲೀಸ್ಟ್ ನಮ್ಗೆ ಗೊತ್ತಾಗ್ತದೆ ನಾವು ಜಂಪ್ ಮಾಡಿದ್ರೆ ರೈಟ್ ಆರ್ ರಾಂಗ್ ಅಂತೇಳಿ. ನಡ್ಬಾರ್ಕ್ ನಿಂದ್ರಕ್ ಹೋಗ್ಬೇಡಿ, ಬಾಳ ಡೇಂಜರ್ ಇದು. ಓಕೆ, ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಈಕ್ವಲ್ ಟು ಸೇವಿಂಗ್ಸ್ ಅನ್ನೋ ವರ್ಡ್ ನ ಯಾರ್ಯಾರು ಇಟ್ಕೊಂಡಾರ ಜೀವನದಲ್ಲಿ ಉಳಿತಾಯ ಮಾಡಕ್ ಆಗಲ್ಲ. ಉಳಿತಾಯ ಮಾಡಕ್ಕಾಗಲ್ಲ. ಆದ್ರೆ ಉಳಿತಾಯ ಮಾಡಿರೋರು ಹೆಂಗ್ ಮಾಡ್ಯಾರ ಅಂದ್ರ ಇನ್ಕಮ್ ಮೈನಸ್ ಸೇವಿಂಗ್ಸ್. ಏನ್ ಹೇಳಿ? ಇನ್ಕಮ್ ಮೈನಸ್ ಸೇವಿಂಗ್ಸ್ ಇಸ್ ಈಕ್ವಲ್ ಟು ಎಕ್ಸ್ಪೆನ್ಸಸ್. ಸರ್ ಅರ್ಥ ಆಗಲ್ಲ, ಹೇಳ್ತೀನಿ ಕೇಳಿ. ಸಪೋಸ್ ನನ್ಗೆ 20,000 ರೂಪಾಯಿ ಸಂಬಳ ಅದ. 20,000 ರೂಪಾಯಿ ಸಂಬಳದಾಗ ನಾ ಖರ್ಚು ಮಾಡಿ ಆಮೇಲೆ ಉಳಿಸ್ತೀನಿ ಅಂದ್ರ ಕೊನೆಗೆ ಉಳಿಯೋದೇನ್ ಗೊತ್ತಾ? ಕ್ರೆಡಿಟ್ ಕಾರ್ಡ್ ಬಿಲ್ಲು, ಪರ್ಸನಲ್ ಲೋನು. ಕರೆಕ್ಟ್ ಅಲ್ಲ ಸರ್? ಏನು ಉಳಿಯಲ್ಲ ನಿಮ್ಗ. ಯಾಕ? ಖರ್ಚುಗಳು ಯಾವಾಗಲೂ ನೀವು ಉಳಿತಾಯ ಗಳಿಸೋದ್ಕಿಂತ ಜಾಸ್ತಿನೇ ಹೋಗ್ತಿರ್ತಾವ. ಸೊ ಉಳಿಸೋರ್ ಹೆಂಗ್ ಉಳಿಸ್ಯಾರಪ್ಪ ಅಂದ್ರ ಫಸ್ಟ್ 20,000 ರೂಪಾಯಿ ಸಂಬಳ ಬರ್ತದಲ್ಲ, ಅದರ ಫಸ್ಟ್ 5,000 ರೂಪಾಯಿ ಎತ್ತಿಟ್ಬಿಡ್ತಾರ. ಅವ್ರ ಏನ್ ಅನ್ಕೊಂತಾರ ಗೊತ್ತಾ? ನನ್ಗೆ ಸಂಬಳ ಬಂದಿದೆ 15,000 ರೂಪಾಯಿ. ಎಷ್ಟು ಅನ್ಕೊಂತಾರ? 15,000 ರೂಪಾಯಿನೇ ಸಂಬಳ ಬಂದಿದ್ದು. ಹೋಗ್ತಾ ಇದ್ದೇನೆ, ಮೈಕ್ ಹೋಗಿದ್ದೇನೆ, ಬೇರೆ ಕ್ಲಾಸ್ ಅವ್ರಿಗೆ ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಓಕೆ, ಬರೀ ಅವ್ರ ಸಂಬಳ ಎಷ್ಟು ಅನ್ಕೊಂತಾರೆ? ಸಂಬಳ ಬಂದದ್ದೇ 15,000 ರೂಪಾಯಿ. 15,000 ರೂಪಾಯಿದಲ್ಲಿ ಜೀವನ ಮಾಡಕ್ ಬರುತ್ತಾ? ಬರುತ್ತೆ ಅಲ್ವಾ? ಹೋಗಿದೆ, ಅದೇ ಅನಿಸ್ತು ನನ್ಗೆ. ಇವಾಗ ಓಕೆನಾ? ಓಕೆ. ಪ್ರಾಬ್ಲಮ್ ಏನಂದ್ರೆ ಸ್ವಲ್ಪ ನೀಟಾಗಿ ಮಾತಾಡಕ್ ಬರಲ್ಲ ನಮ್ಗೆ ನಿಂತ್ಕೊಂಡು.
ಸೊ ಎಷ್ಟು ಜನ ಅನ್ಕೋತಾರೆ 20,000 ರೂಪಾಯಿ ಇನ್ಕಮ್ ಇದ್ರೆ 20,000 ರೂಪಾಯಿ ಇನ್ಕಮ್ ಇದ್ರೆ 5,000 ರೂಪಾಯಿ ನಂದು ಅಲ್ಲ ಅಂತ ಎತ್ತಿಡ್ತಾರೆ ಫಸ್ಟ್. ಉಳಿದಿರೋ ದುಡ್ಡಲ್ಲಿ ಖರ್ಚು ಮಾಡಕ್ ಪ್ಲಾನ್ ಮಾಡ್ಕೊಂತಾರ. ಅಂತವ್ರೆ ಇವತ್ತು ಜೀವನದಲ್ಲಿ ಫೈನಾನ್ಷಿಯಲಿ ಬೆಳೆದಿರೋದು. ಇವತ್ತು ನಮ್ ಕೈಯಾಗ ಏನಾಗ್ಯದ, ಈ ಗೂಗಲ್ ಪೇ ಫೋನ್ ಪೇ ಬಂದ ಮೇಲೆ ಏನಾಗ್ಯದ, ಖರ್ಚು ಮಾಡೋದ್ ಕಂಟ್ರೋಲೇ ಇಲ್ಲ ನಮಗ. ಇನ್ನು ಕೆಲವರು ಕ್ರೆಡಿಟ್ ಕಾರ್ಡ್ಗಳು ಬರ್ತಾವ. ಏನಂತಾರ, ಇವತ್ತು ಸಂಬಳ ಬರೋದಿತ್ತಪ್ಪ ಅಂದ್ರೆ ಅದು 3 ತಿಂಗಳಿಂದ ಆಲ್ರೆಡಿ ಖರ್ಚು ಮಾಡಿಬಿಟ್ಟಿ ನಾವು ಕ್ರೆಡಿಟ್ ಕಾರ್ಡ್ನಾಗ. ಇವತ್ತು ಅಮೆರಿಕ ದೇಶಕ್ಕೆ ಕೇಳಿದಿರಾ, ಬಲಾಢ್ಯ ರಾಷ್ಟ್ರ ಅಂತ ಕರಿತೀವಿ. ಬಟ್ ಅಮೆರಿಕನ್ ಕಥೆಗಳು ಹೇಳ್ತೀನಿ ಕೇಳ್ರಿ. ಅಮೆರಿಕದಲ್ಲಿ ನಮ್ ತರ ಏನಾರು 1 ವರ್ಷ ಲಾಕ್ಡೌನ್ ಮಾಡಿದ್ರೆ ಜನ ಹುಚ್ಚಾಗ್ಬಿಡ್ತಾರಲ್ಲ. ಯಾಕಂದ್ರೆ ಜೀವನ ಮಾಡಕ್ ಅವ್ರ ಹತ್ರ ದುಡ್ಡಿಲ್ಲ, ದೇಶದ ಹತ್ರ ದುಡ್ಡದ, ಬಟ್ ದೇ ಲಿವಿಂಗ್ ಆನ್ ಪೇ ಚೆಕ್ ಟು ಪೇ ಚೆಕ್. ಒಬ್ಬ ಅಮೆರಿಕದವನ ಹತ್ರ ಮಿನಿಮಮ್ 4 ಕ್ರೆಡಿಟ್ ಕಾರ್ಡ್ಗಳದಾವ. ಎಷ್ಟದವ ಕ್ರೆಡಿಟ್ ಕಾರ್ಡ್ಸ್? ಅದು ಅಂದ್ರೆ ಏನ್ ಹೇಳ್ತಾರ, ನಿನ್ಗ ಸಂಪಾದನೆ ಮಾಡಕ್ ಇವಾಗ ಆಗಿಲ್ಲ ಅಂದ್ರು ಮುಂದೆ ಗಳಿಸ್ತಿದ್ದಲ್ಲ ಇವತ್ತೇ ಖರ್ಚು ಮಾಡುವಂತಾರ. ಇಂಥ ಒಂದು ಮೈಂಡ್ ಸೆಟ್ ಇದ್ರೆ ಜೀವನದಲ್ಲಿ ಹಣ ಮಾಡಕ್ಕಾಗಲ್ಲ. ಹಣ ಮಾಡ್ಬೇಕಾದ್ರೆ ಫಸ್ಟ್ ನಮ್ಮ ಕಂಟ್ರೋಲ್ ಎಲ್ಲಿರ್ಬೇಕು, ಎಕ್ಸ್ಪೆನ್ಸಸ್ ಮೇಲೆ ಇರ್ಬೇಕು. ಎಕ್ಸ್ಪೆನ್ಸಸ್ ಮೇಲೆ ಖರ್ಚು ಕಂಟ್ರೋಲ್ ಇರ್ಬೇಕಪ್ಪ ಅಂದ್ರೆ ವೆರಿ 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 ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ ನಮ್ಮ ಖರ್ಚು ಮಾಡೋ ರೀತಿನಲ್ಲಿ ಫಸ್ಟ್ ಸೇವಿಂಗ್ಸ್ ನ ಎತ್ತಿಟ್ಕೋಬೇಕು. ಸೊ ಸೇವಿಂಗ್ಸ್ ಹೆಂಗ್ ಇಟ್ಕೋಬೇಕು, ಕೆನ್ ಯು ಬ್ರಿಂಗ್ ದಟ್ ಒನ್ ಎಕ್ಸಾಂಪಲ್? ನಾನು ನಿಮ್ಗೆ ತೋರಿಸ್ತೀನಿ ಒಂದು ಎಕ್ಸಾಂಪಲ್. ಸರ್ ಮ್ಯಾನುವಲಿ ಹೆಂಗ್ ಮಾಡ್ಬೇಕು ನೋಡಿ. ಜೀವನದಲ್ಲಿ ನೀವು ಎಲ್ಲರೂ ಫೈನಾನ್ಷಿಯಲಿ ಫ್ರೀಡಮ್ ಸಿಗ್ಬೇಕು, ಜೀವನದಲ್ಲಿ ಬಹಳ ಹಣ ಸಂಪಾದನೆ ಮಾಡ್ಬೇಕಾದ್ರೆ ಒಂದು ಎಕ್ಸರ್ಸೈಸ್ ಇದೆ, ಅದನ್ನ ಮಾಡ್ಬಿಡೋಣ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಇವತ್ತು 7 ಪಾಯಿಂಟ್ಗಳಲ್ಲಿ 2 ಪಾಯಿಂಟ್ ತಗೊಂಡೋಗಿ ಇವತ್ತು ಎಂಡ್ ಆಫ್ ದ ಡೇ ಯು ವಿಲ್ ಲರ್ನ್ ಸಮಥಿಂಗ್ ವೆರಿ ನ್ಯೂ. ನಿಮ್ಮ ಜೀವನದಲ್ಲಿ ಹಣ ಮಾಡೋದ್ರ ಬಗ್ಗೆ ಕಲಿತಾ ನಿಮ್ಗೆ ಬೆಳೆಯಕ್ಕೆ ಸಹಾಯ ಆಗುತ್ತೆ. ರೈಟ್. ಸೊ ಇವಾಗ ಅಸ್ಯೂಮ್ ಮಾಡೋಣ, ಒಬ್ರು ಸಂಬಳ 20,000 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. ಎಷ್ಟು? ನಾನು 2 ಲಕ್ಷ ರೂಪಾಯಿ ಸಂಬಳದವ್ರು ಮಾತಾಡ್ತಲ್ಲ. 20,000 ರೂಪಾಯಿ ಬೆಂಗಳೂರಲ್ಲಿ ಆವರೇಜ್ ಸಂಬಳ ಅಲ್ವಾ ಸರ್? ಇವತ್ತೊಂದು ಓಲಾ ಕ್ಯಾಬ್ ಡ್ರೈವರ್ ನಡೆಸ್ತಾನಂದ್ರೆ 20,000 ರೂಪಾಯಿ ಗಳಿಸ್ತಾನೆ. ಎಸ್ ಸರ್ ನೋ? ಸೊ 20,000 ರೂಪಾಯಿ ಗಳಿಸುವಂತ ಒಬ್ಬ ಓಲಾ ಡ್ರೈವರ್ನು ಈ ಒಂದು ಎಕ್ಸರ್ಸೈಸ್ ನ ಮಾಡ್ಬೋದು. ದಟ್ ಕ್ಯಾಶ್ ಇದೆ ಸಂದೀಪ್ ನಿಮ್ಮ ಹತ್ರ? ಹಾ, ಯಾರಾದ್ರೂ ಒಬ್ರು ವಾಲಂಟಿಯರ್ ಬರ್ತೀರಾ ಸರ್? ನೀವೇ ಬರ್ತೀರಾ? ನೀವೇ ಬನ್ನಿ. ಯಾಕಂದ್ರೆ ಅವಾಗ ಪಾಪ ತುಂಬಾ ಓಡಾಡಿ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದೀರಾ. ಸೊ ನಿಮ್ಗೆ ಇವತ್ತು ಎಕ್ಸಾಂಪಲ್ ತಗೊಳ್ಳೋಣ. ಓಕೆ ಸರ್, ನಿಮ್ ಸಂಬಳ ಇದೆ ಅಂತ ನಿಮ್ಗೆ ದುಡ್ಡು ಕೊಡಲ್ಲ ಅವರು, ಬಟ್ ನಾನು ಕೊಡ್ತಾ ಇದ್ದೀನಿ ಸರ್, ಆಮೇಲೆ ವಾಪಸ್ ಕೊಡ್ಬೇಕು ನನಗೆ. ಓಕೆ, ಸಪೋಸ್ ಅಸ್ಯೂಮ್ ಮಾಡಿ, ತಮ್ಮ ಹೆಸರು? ತುಳಸಿದಾಸ್. ಓಕೆ, ತುಳಸಿದಾಸ್ ಅವ್ರ ಸಂಬಳ 20,000 ಇದೆ ಅಂತ ಅನ್ಕೊಳ್ಳೋಣ. ಎಷ್ಟಿದೆ? 20,000 ಇದೆ. ಸೊ ತುಳಸಿದಾಸ್ ಅವ್ರ ಏನು ಈ ತರ ಒಂದು ಪ್ರೋಗ್ರಾಮ್ ಅಟೆಂಡ್ ಆದ್ಮೇಲೆ ಒಂದು ಡಿಸಿಪ್ಲಿನ್ ಬಂತದ. ಏನ್ ಬಂತದ ಸರ್? ನನ್ನ ಜೀವನದಾಗ ಫೈನಾನ್ಷಿಯಲಿ ಬೆಳಿಬೇಕು. ಈಗ ತ್ರಾಸ ಆಗ್ತದ ಇರೋ ಸಂಬಳದಾಗ ಬೆಳೆಸೋದು, ಬಟ್ ಇವತ್ತಿಲ್ಲ ನಾಳೆ ನನ್ನ ಜೀವನದಲ್ಲಿ ಇವತ್ತು ಉಳಿಸ್ಬಿಟ್ಟು ನಾನು ಏನ್ ಬೆಳಿತೀನಲ್ಲ ಅದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಾನು ತುಳಸಿದಾಸ್ ಅವ್ರಿಗೆ ಏನ್ ಹೇಳ್ತೀನಿ ನೋಡಿ, ತುಳಸಿದಾಸ್ ಅವರೇ ಈಗ ಒಂದ್ ಸ್ವಲ್ಪ ಕಷ್ಟ ಆಗ್ತದೆ, ಮ್ಯಾನೇಜ್ ಮಾಡ್ರಿ. ಯಾಕಂದ್ರೆ ಇನ್ಕಮ್ನಾಗ ಮ್ಯಾನೇಜ್ ಮಾಡ್ಕೋಬೇಕು. ಅದಕ್ಕೆ ನಾನೇನ್ ಹೇಳ್ತೀನಿ, ಫಸ್ಟ್ ನಮ್ಮ ಹತ್ರ ಸಂಬಳ ಬಂದ ತಕ್ಷಣ ನಮಗೆ ನಮ್ಮ ಜೀವನಕ್ಕೆ ಅತಿ ಅವಶ್ಯಕ ಆದಂತ ಖರ್ಚುಗಳು ಇರ್ತಾವ. ಏನು? ಒಂದಿಷ್ಟು ಊಟಕ್ಕ, ಬಟ್ಟಿಗೆ, ಏನೋ ಒಂದಿಷ್ಟು ಖರ್ಚು ಇರ್ತಾವ. ಸೊ ಇವಾಗ 20,000 ರೂಪಾಯಿ ಸಂಬಳ ಇದ್ರೆ ನಾನು ಏನ್ ಮಾಡ್ಕೋಬೇಕು? ಕೆಲವ್ರು ಅಂತಾರೆ ಸರ್ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ ಅಂತ, ಅದ್ರ ಬಗ್ಗೆ ನೋಡೋಣ ಹೆಂಗಾಗತ್ತೆ ಅಂತ. ಸಪೋಸ್ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ, ನಿಮ್ಮ ಬಂದಿರುವಂತ ಸಂಬಳದಲ್ಲಿ 50% ಅಷ್ಟು ದುಡ್ಡನ್ನ ನಿಮ್ಮ ಜೀವನಕ್ಕೆ ಇವತ್ತಿನ ದಿನಕ್ಕೆ ಉಪಯೋಗಿಸ್ಕೊಳ್ಳಿ. ಸರ್ ಬೆಂಗಳೂರಲ್ಲಿ ಕಷ್ಟ ಇದೆ ಬಟ್ ಆದ್ರೂ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಇದಕ್ಕೆ ಬೇಕಾಗಿರೋ ಇಲ್ಲ, ನಿಮ್ ಸಂಬಳ ಜಾಸ್ತಿ ಮಾಡ್ಕೊಳ್ಳಿ. 20,000 ರೂಪಾಯಿದಲ್ಲಿ ಅಂದ್ರೆ ನಾವು ಜೀವನದಲ್ಲಿ ಬೆಳಿಬೇಕಂತ ಆಸೆ ಇದೆ. ಕೆಲವ್ರು ಇರ್ತಾರೆ, ಸರ್ ನಾವು ಸ್ವರ್ಗಕ್ಕೆ ಹೋಗ್ಬೇಕಂತ. ನಾನು ಹೇಳ್ತೀನಿ, ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕು? ಅದು ಬಹಳ ಇಂಪಾರ್ಟೆಂಟ್. ಕರೆಕ್ಟ್ ಅಲ್ವಾ? ನಾ ಶ್ರೀಮಂತ ಆಗ್ಬೇಕಂದ್ರೆ ಫಸ್ಟ್ ನಾನು ಏನ್ ಮಾಡ್ಬೇಕು? ಉಳಿತಾಯ ಮಾಡೋದು ಕಲಿಬೇಕು ಫಸ್ಟ್. ದಿಢೀರ್ ಅಂತ ಯಾರು ಶ್ರೀಮಂತರಾಗಿಲ್ಲ ಪ್ರಪಂಚದಲ್ಲಿ. ಬಹಳ ಮಂದಿ ತಪ್ಪು ತಿಳ್ಕೊಂಡಾರ. ದಿಢೀರ್ ಯಾರು ಆಗಿಲ್ಲ. ದಿಢೀರ್ ಆಗಿರೋರು, ಲಾಟ್ರಿ ಹೊಡೆದಿರೋರು ಇವತ್ತು ವಾಪಸ್ ಬ್ಯಾಂಕ್ರಪ್ಟ್ ಆಗ್ಯಾರ. ಸೊ ಶ್ರೀಮಂತರಾಗೋದು ಒಂದು ಮೆಥಡ್ ಇದೆ, ಅದ್ರ ಪ್ರಕಾರ ಹೋಗ್ಬೇಕು. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, 50% ಇದೆ. ಸೊ 20,000 ರೂಪಾಯಿ ಸಂಬಳದಲ್ಲಿ 50% ನಾನೇನ್ ಹೇಳ್ತಾ ಇದ್ದೀನಿ, ನಿಮ್ಮ ಸೇವಿಂಗ್ಸ್ ಅಲ್ಲ, ನಿಮ್ಮ ದಿನನಿತ್ಯ ಖರ್ಚುಗಳಿಗೆ ಕೌಂಟ್ ಮಾಡಿ. ಎಷ್ಟಾಗುತ್ತೆ 50%? ಎಷ್ಟು 50% ಅಂದ್ರೆ ಎಷ್ಟಾಗುತ್ತೆ? 50% ಆಫ್ 20,000 10,000. ಕರೆಕ್ಟಾ? ಸೊ ನಾನು ಏನ್ ಮಾಡ್ತಾ ಇದ್ದೀನಿ, ಇವರು ಈ ಬಕೆಟ್ಗೆ ಹಾಕಾಕತ್ತೀನಿ. ಈ ಬಕೆಟ್ಗೆ ಇದ್ರ ಕೆಲಸ ಏನಪ್ಪಾ ಅಂದ್ರೆ ನಾನು ಏನೇ ಇದ್ರೂ ಇದ್ರಾಗೆ ಮ್ಯಾನೇಜ್ ಮಾಡ್ಬೇಕು. ಈ ಡಿಸಿಪ್ಲಿನ್ ಹಿಂಗೆ ಬರ್ತಿಲ್ಲ, ಅದು ಬರಲ್ಲ. ಫಸ್ಟ್ ನಾನು ಏನ್ ಮಾಡಕತ್ತೀನಿ, ಖರ್ಚು ಮಾಡೋ ದುಡ್ಡನ್ನ, ಆ ಮಂತಿಗೆ ಖರ್ಚು ಮಾಡೋ ದುಡ್ಡನ್ನ ಇದಕ್ಕೆ ಹಾಕಾಕತ್ತೀನಿ. ಇದಕ್ಕೆ ಏನಂತ ಕರೀತಾರೆ? ಸರ್ವೈವಲ್ ಮನಿ ಅಥವಾ ನೆಸೆಸಿಟಿ ಮನಿ, ಅತಿ ಅವಶ್ಯಕ ಆದಂತ ದುಡ್ಡು. ನೆಕ್ಸ್ಟ್ ಇದಾಯ್ತು. ಸರ್ ಇವತ್ತು ನಾನು ಏನೋ ಚೆನ್ನಾಗಿದ್ದೀನಿ, ನಾಳೆ ನಾನು ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಬೇಕು ಅಲ್ವಾ, ನಂದೇ ಆದಂತ ಕೆಲವೊಂದು ಕನಸುಗಳಿದೆ, ಮನೆ ಕಟ್ಟಿಸ್ಬೇಕು ಅಂತ ಒಂದು ಕನಸುಗಳಿರುತ್ತೆ. ಅದಕ್ಕೂ ನಾನು ಈಗಲಿಂದ ಉಳಿತಾಯ ಮಾಡ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಇನ್ನೊಂದು ಕ್ಯಾಟಗರಿ ಬರುತ್ತೆ, ಅದಕ್ಕೆ ಏನಂತ ಕರೀತಾರೆ?
ಇನ್ವೆಸ್ಟ್ಮೆಂಟ್ ಮನಿ ಅಂತ ಬರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಮನಿ ಎಷ್ಟು ಪರ್ಸೆಂಟೇಜ್ ಇದೆ? 20% ಆಫ್ ದಿ 20,000 ಎಷ್ಟಾಗುತ್ತೆ? 4,000. ಓಕೆ, 4,000 ರುಪೀಸ್ ಎದಕ್ಕೆ ಹೋಯ್ತು? ಹಾ, ಇನ್ವೆಸ್ಟ್ಮೆಂಟ್ ಮನಿಗೆ ಹೋಯ್ತು. ಸರ್ ಇವತ್ತೇನೋ ನಾನು ಚೆನ್ನಾಗಿದ್ದೀನಿ, ಬಟ್ ನನ್ನ ಜೀವನದಲ್ಲಿ ನಾನು ಸಂಪಾದನೆ ಮಾಡ್ಕೊಳ್ಳೋ ಕೆಪಾಸಿಟಿನ ಜಾಸ್ತಿ ಮಾಡ್ಕೋಬೇಕು. ಇವಾಗ ಇಷ್ಟಿದೆ, ನಿಮ್ಗೆಲ್ಲರೂ ಒಂದೊಂದು ಲೆವೆಲ್ ಅಲ್ಲಿ ಹೋಗಿದ್ದೀರಾ. ನಾಳೆ ನೀವು ಇನ್ನೂ ದೊಡ್ಡ ಆಫೀಸರ್ ಲೆವೆಲ್ಗೆ ಹೋಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು? ಯು ಹ್ಯಾವ್ ಟು ರೈಟ್ ಸಮ್ ಪ್ರೊಬೇಷನರಿ ಎಕ್ಸಾಮ್ಸ್, ಕರೆಕ್ಟ್ ಅಲ್ವಾ? ಯು ವಿಲ್ ಗೆಟ್ ಅ ಬೆಟರ್ ಆಫೀಸರ್ ಪೊಸಿಷನ್, ಸ್ಯಾಲರಿ ಜಾಸ್ತಿ ಆಗ್ತದೆ. ಎಸ್ ಸರ್ ನೋ? ಅಂದ್ರೆ ನಿಮ್ಮ ನಾಲೆಜ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು. ಯಾವ್ದ್ರ ಮೇಲೆ? ನಾಲೆಜ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು. ನಾಲೆಜ್ ಮೇಲೆ ಇನ್ವೆಸ್ಟ್ ಮಾಡೋದಂದ್ರೆ ಸ್ಕೂಲ್ ಕಾಲೇಜ್ ಮಕ್ಕಳಿಗಲ್ಲ, ನಿಮ್ ನಾಲೆಜ್ ಮೇಲೆ. ಸೊ ಅದಕ್ಕೆ ನಾನು ಎಷ್ಟು ಹೇಳ್ತಾ ಇದ್ದೀನಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ? 10% ಆಫ್ 20,000 ಎಷ್ಟಿದೆ? ಹಾ, 2,000 ಇದೆ. ಸೊ ನಾನು ಏನ್ ಮಾಡಿದೆ ಇಲ್ಲಿ? 3 ಹಾಕಿದ್ದೀನಿ, ಕರೆಕ್ಟ್ ಅಲ್ವಾ? ಫಸ್ಟ್ ಒನ್ ಯಾವುದು? ಎಷ್ಟು ಪರ್ಸೆಂಟೇಜು? ಎರಡನೇದು ಎಷ್ಟು ಪರ್ಸೆಂಟೇಜು? ಮೂರನೇದು ಎಜುಕೇಶನ್. ಅಂದ್ರೆ ನಿಮ್ಮ ಎಜುಕೇಶನ್, ನಿಮ್ಮ ಮಕ್ಕಳ ಎಜುಕೇಶನ್ ಅಲ್ಲ, ನಿಮ್ಮ ಸ್ಕಿಲ್ ಅಪ್ ಸ್ಕಿಲ್ ಮಾಡ್ಕೊಳ್ಳೋ. ರೈಟ್? ಇದಕ್ಕೆ ಎಷ್ಟು ಹೇಳಿದಿರಿ? ಹಾ, ನೆಕ್ಸ್ಟ್ ಇದಾದ್ಮೇಲೆ ನಿಮ್ಮ ದುಡ್ಡನ್ನ ಸಾಹೇಬ್ರ ಒಂದು ಎಕ್ಸಾಂಪಲ್ ಹೇಳಿದ್ರು, ನೀವು ಮಲಗಿದಾಗ ನಿಮ್ ದುಡ್ಡು ದುಡಿಬೇಕು ಅಂತವನಿಗೆ ಫೈನಾನ್ಷಿಯಲ್ ಫ್ರೀಡಮ್ ಅಂತ ಕರಿತೀವಿ. ನಾವು ಮಲಗಿದಾಗ ನಮ್ಮ ಹತ್ರ ದುಡ್ಡೇ ಇಲ್ಲ ಅಂದ್ರೆ ಉಪಯೋಗ ಇಲ್ಲ. ನಾವು ಮಲಗಿದಾಗ ನಮ್ ದುಡ್ಡು ದುಡಿಬೇಕು, ಅಂತವರೇ ಶ್ರೀಮಂತರಾಗಿದ್ದಾರೆ. ನಮ್ ದುಡ್ಡು ದುಡಿಬೇಕಪ್ಪ ಅಂದ್ರೆ ಅದಕ್ಕಂತ ಸಪ್ರೇಟ್ ಕೋಟಾ ಮಾಡ್ಕೋಬೇಕು. ನಾವು ಮಲ್ಕೊಂಡಾಗನು ಬೆಳಿಬೇಕು ಅನ್ನೋಂಥದ್ದು ಒಂದು ಇನ್ವೆಸ್ಟ್ಮೆಂಟ್ ಇರ್ತದೆ. ಅದಕ್ಕೆ ಫೈನಾನ್ಷಿಯಲ್ ಫ್ರೀಡಮ್ ಅಕೌಂಟ್ ಅಂತ ಕರಿತೀವಿ. ಇದಕ್ಕೆ ಎಷ್ಟು ಪರ್ಸೆಂಟೇಜ್ ಹೇಳ್ತಾ ಇದ್ದೀನಿ? ಹಾ, ಇದು ಎಷ್ಟಾಗುತ್ತೆ? 10%. ಹಾ, ರೈಟ್. ಇದು ಬಹಳ ಇಂಪಾರ್ಟೆಂಟ್ ಅದ. ಬಹಳ ಮಂದಿಗೆ ಇದ್ರ ಇಂಪಾರ್ಟೆಂಟ್ ಗೊತ್ತಿಲ್ಲ. ಇವತ್ತು ಎಷ್ಟೊಂದು ಜನ ಗೌರ್ಮೆಂಟ್ ಎಂಪ್ಲಾಯ್ಸ್ ನಮ್ಮಲ್ಲಿ ರಿಟೈರ್ಡ್ ಆದ್ಮೇಲೂ ಅವ್ರಿಗೆ ತಿಂಗಳಿಗೆ ಇನ್ಕಮ್ 4 ರಿಂದ 5 ಲಕ್ಷ ರೂಪಾಯಿ ಅದ. ಪೆನ್ಷನ್ ಅಲ್ಲದೆ, ಕೆಲವರು ಪೆನ್ಷನ್ ಬರಲ್ಲ ಮುಂದಿನ ದಿನಗಳಲ್ಲಿ. ಪೆನ್ಷನ್ ಇಲ್ದೇನು ಜೀವನ ಮಾಡ್ಬೇಕಪ್ಪ ಅಂದ್ರೆ ಈ ಅಕೌಂಟ್ ಬಹಳ ಇಂಪಾರ್ಟೆಂಟ್ ಅದ. ಇದಕ್ಕೆ ರಿಟೈರ್ಮೆಂಟ್ ಫಂಡ್ ಅಂತಲೂ ಹೇಳ್ಬೋದು. ನಾವು ಏನಂತ ಹೇಳ್ಬೋದು? ಹಾ, ನಾವು ವಯಸ್ಸಾದ ಕಾಲಕ್ಕೆ ಇದು ಉಪಯೋಗಿಸುವಂಥದ್ದು. ಅಥವಾ ನಾನು ಕೆಲಸ ಬಿಟ್ಟು ನಾನು ಏನಾದ್ರು ಶುರು ಮಾಡ್ಬೇಕು, ಬಿಸ್ನೆಸ್ ಶುರು ಮಾಡ್ಬೇಕಂದ್ರೂ ಇದು ಬಹಳ ಇಂಪಾರ್ಟೆಂಟ್. ರೈಟ್? ನೆಕ್ಸ್ಟ್ ಯಾವ್ದದ? ಪ್ಲೇ ಮನಿ. ಇದೇನು ಸರ್ ಪ್ಲೇ ಮನಿ? ಹೋಗಿ ಸ್ಪಿಟ್ ಆಡದ, ರೇಸ್ ಆಡದ? ಪ್ಲೇ ಮನಿ ಅಂದ್ರೆ ಏನು? ಓಕೆ, ಪ್ಲೇ ಮನಿ ಅಂದ್ರೆ ಏನು? ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಗೆ ಖುಷಿ ಕೊಡುವಂತ ಕೆಲವೊಂದು ವಿಶೇಷದಂತ ಒಂದು ಖರ್ಚು ಮಾಡುವಂಥದ್ದು. ಎಕ್ಸಾಂಪಲ್, ಫ್ಯಾಮಿಲಿ ಜೊತೆ ಹಾಲಿಡೇ ಹೋಗೋದು ಇಂಪಾರ್ಟೆಂಟ್ ಅದನ್ನೇ ಇಲ್ರಿ? ನಾವ್ ಇಷ್ಟೆಲ್ಲ ಕಷ್ಟಪಡಕತ್ತೀವಿ, ವರ್ಷಕ್ಕೆ ಒಂದ್ಸರಿ ಫ್ಯಾಮಿಲಿ ಜೊತೆ ಎಲ್ಲಾದ್ರೂ ಒಂದು ಒಳ್ಳೆ ಕಡೆ ಹೋಗ್ಬಿಟ್ಟು ಒಳ್ಳೆ ಹೋಟೆಲ್ ಅಲ್ಲಿ ಸ್ಟೇ ಮಾಡೋದು ಇಂಪಾರ್ಟೆಂಟ್ ಇದೇನೇ ಇಲ್ವಾ? ಅಂತದಕ್ಕೆ ಎತ್ತಿಡುವಂತ ದುಡ್ಡಿದು. ಬಟ್ ಏನ್ ಪರ್ಸೆಂಟೇಜ್ ಅದಿದು? ಹಾ, ಅದು ನೆನ್ಪಿಟ್ಕೋಬೇಕ್ರಿ. ಕೆಲವರು ಇದನ್ನೇ ಮಾಡೋರಿದಾರೆ, ಬರೇ ಅದು ಮಾಡ್ಕೊಂಡು ಹೋದ್ರಂದ್ರೆ ಏನು ಉಳಿಯಲ್ಲ. ರೈಟ್? ಎಷ್ಟಾಗತ್ತೆ? 5%. ಹಾ, ಸೊ ಇದು ಪ್ಲೇ ಮನಿ. ಅಂದ್ರೆ ನಿಮ್ಗೆ ಖುಷಿ ಕೊಡುವಂಥದ್ದು, ನಿಮ್ಮ ಫ್ಯಾಮಿಲಿನ ಖುಷಿ ಕೊಡುವಂಥದ್ದು, ಬರ್ತ್ಡೇಗೆ ನಿಮ್ಮ ವೈಫ್ಗೆ ಒಳ್ಳೆ ಗಿಫ್ಟ್ ಕೊಡುವಂಥದ್ದು, ನಿಮ್ಮ ಮಕ್ಕಳ ಬರ್ತ್ಡೇಗೆ ಏನಾದ್ರೂ ಗಿಫ್ಟ್ ಕೊಡುವಂಥದ್ದು, ಅಥವಾ ಏನಾದ್ರೂ ನಿಮ್ಗೆ ಖುಷಿ ಯಾವ್ದ್ರಲ್ಲಿ ಸಿಗುತ್ತೆ ಈ ದುಡ್ಡು ಖರ್ಚು ಮಾಡೋದು. ಬಟ್ ಪರ್ಸೆಂಟೇಜ್ ನೆನ್ಪಿಟ್ಕೋಬೇಕು, 5%. ಅದು ವರ್ಷಕ್ಕೊಂದ್ಸರಿ ಮಾಡ್ರಿ, 6 ತಿಂಗಳಿಗೆ ಒಂದ್ಸರಿ ಮಾಡ್ರಿ, ಬಟ್ ಅದೇ ಕ್ಯಾಟಗರಿದಾಗ ಇರ್ಬೇಕು, ಅಷ್ಟೇ ಪರ್ಸೆಂಟೇಜ್ ಇರಬೇಕು. ರೈಟ್ ಸರ್? ಇಷ್ಟೆಲ್ಲ ಆಯ್ತು ಜೀವನದಲ್ಲಿ. ಓಕೆ, ಮೈಕ್ ಹೋಯ್ತಾ ಮತ್ತೆ? ಹಲೋ, ಚೆಕ್. ಹಲೋ. ಯಾ, ಜೀವನದಲ್ಲಿ ದೇವ್ರು ನಮ್ಗೆ ಸಂಪಾದನೆ ಮಾಡುವಂತ ಶಕ್ತಿ ಕೊಟ್ಟಿದ್ದಾನೆ. ಬಟ್ ಒಂದ್ ನೆನ್ಪಿಟ್ಕೊಳ್ಳಿ, ಎಷ್ಟೊಂದು ಜನ ಕಡು ಬಡತನದಲ್ಲಿದ್ದಾರೆ, ಅಂಗವಿಕಲರು ಇದ್ದಾರೆ. ರೈಟ್? ಯಾವುದೋ ಒಂದು ಪ್ರಾಬ್ಲಮ್ ಇಂದ ಏನೋ ಒಂದು ಜೀವನದಲ್ಲಿ ಕಷ್ಟಪಡ್ತಾ ಇದ್ದಾರೆ. ಅಂತವ್ರಿಗೂ ನಾವು ಹೆಲ್ಪ್ ಮಾಡುವಂತ ಒಂದು ಮನೋಭಾವ ಬೆಳೆಸ್ಕೋಬೇಕು. ಇದು ನಮ್ಮ ಕರ್ತವ್ಯ. ಅದಕ್ಕಂತಾನೆ ಇನ್ನೊಂದು ಮನಿನ ನಾನು ಆಡ್ ಮಾಡ್ತಾ ಇದ್ದೀನಿ, ಗಿವ್ ಮನಿ ಅಂತ. ನಾವು ಬಹಳ ಮಂದಿ ಏನ್ ಅನ್ಕೋತೀವಿ ಗೊತ್ತೇನೋ, ನಾನು ನಾಳೆ ದೊಡ್ಡ ಶ್ರೀಮಂತ ಆದ್ಮೇಲೆ ನಾನು ದಾನ ಮಾಡೋದು ಕಲಿತೀನಿ ಅಂತ. ಅಲ್ಲ, ದಾನ ಮಾಡೋದು ಕಲ್ತ್ಕೊಂಡ್ರೆ ನಾಳೆ ದೊಡ್ಡ ಶ್ರೀಮಂತ ಆದಾಗ ಕೈ ಬಿಚ್ಕೊಡಕ್ ಬರತ್ ಮನ್ಸು. ಬಹಳ ಮಂದಿ ತಲೆಯಾಗಿಲ್ರಿ ಇದು. ಏನದ, ನಾನು ನಾಳೆ 1 ಕೋಟಿ ಆದ್ಮೇಲೆ 1 ಲಕ್ಷ ಸಾಲ ದಾನ ಮಾಡ್ತೀನಿ. ಅಲ್ಲ, ನಿನ್ನ ಹತ್ರ ಬರುವಂತ ದುಡ್ಡಲ್ಲಿ ಏನಾದ್ರೂ ಒಂದು ಸಹಾಯ ಮಾಡಕ್ ಆಗತ್ತ ಸಮಾಜಕ್ಕೆ. ಅಂತದನ್ನ ನಾವು ಏನಂತ ಕರಿತಾ ಇದೀವಿ? ಅಟ್ಲೀಸ್ಟ್ 5% ದುಡ್ಡನ್ನ ನೀವು ಕೊಡೋದನ್ನ ಮಾಡಿ. ಎಲ್ಲಾ ಧರ್ಮಗಳಲ್ಲೂ ಇದು ಮಾತು ಹೇಳಿದ್ದಾರೆ. ಎಸ್ ಸರ್? ನಾವು ಎಲ್ಲಾ ಧರ್ಮಗಳು ಹೇಳಿದ್ದಾರೆ ದಾನ ಮಾಡೋ ಅಂತ. ಯಾಕಂದ್ರೆ ಈ ಸಮಾಜದಲ್ಲಿ ನಾವೆಲ್ಲರೂ ಜೊತೆ ಬದುಕ್ಬೇಕಂದ್ರೆ ಒಬ್ರಿಗೆ ನಾವು ಸಪೋರ್ಟ್ ಮಾಡುವಂಥದ್ದು, ಅದು ಫೈನಾನ್ಷಿಯಲಿ ಬಹಳ ಇಂಪಾರ್ಟೆಂಟ್ ಇದೆ. ಸೊ ಅದು ಎಷ್ಟಿದೆ ಪರ್ಸೆಂಟೇಜು? 5%. ಸೊ 5% ಎಷ್ಟಾಯ್ತು? ಹಾ, ಸೊ ಅಲ್ಲಿಗೆ
ನಮ್ಮ ಜೀವನದಲ್ಲಿ ಇದು ನಮ್ಮ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಷ್ಟೇ. ಯಾರಿಗೆ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ, ಇದನ್ನ ಇನ್ನೊಂದು ನನ್ನ ವಿಡಿಯೋನು ಇದೆ ಇದರಲ್ಲಿ, ಬೇಕಾದ್ರೆ ನೋಡ್ಕೊಳ್ಳಿ. ಯಾರು ಜೀವನದಲ್ಲಿ ನಿಮ್ಮ ಬರುವಂತ ಹಣನ ಈ ಒಂದು ಮೇಂಟೈನ್ ಮಾಡ್ಕೊಂತ ಹೋಗ್ತೀರಾ, ಅದು 20,000 ರೂಪಾಯಿ ಸಂಬಳ ಇರ್ಬೋದು, 50,000 ರೂಪಾಯಿ ಸಂಬಳ ಇರ್ಬೋದು, ನಾಳೆ 1 ಲಕ್ಷ ಸಂಬಳ ಆದ್ರೂ ನೀವು ಇದನ್ನ ಮೇಂಟೈನ್ ಮಾಡ್ತಾ ಹೋಗ್ರಿ. 10 ವರ್ಷದಲ್ಲಿ ಬರ್ದಿಟ್ಕೊಳ್ರಿ, 10 ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಹಣದಿಂದ ಯಾವುದೇ ತರ ಒಂದು ನನ್ನ ಹಣದ ಪ್ರಾಬ್ಲಮ್ ಇದೆ ಅಂತ ಬರಕ್ ಚಾನ್ಸೇ ಇಲ್ಲ. ದ ಪ್ರಾಬ್ಲಮ್ ಈಸ್ ವಿ ಡೋಂಟ್ ನೋ ಹೌ ಟು ಮ್ಯಾನೇಜ್ ದಿಸ್. ನಾವು ಇದನ್ನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲದೆ ಇರೋದೇ ನಮ್ಮ ಜೀವನದಲ್ಲಿ ಸಂಪಾದನೆ ಬಂದರೂ ನಮಗೆ ಮ್ಯಾನೇಜ್ ಮಾಡಕ್ ಗೊತ್ತಾಗ್ತಾ ಇಲ್ಲ. ಇದು ಒಂದು ಬಹಳ ಇಂಪಾರ್ಟೆಂಟ್ ಅಂತ ನಮ್ಮ ಜೀವನದಲ್ಲಿ. ಯಾವ್ದ್ಯಾವ್ದು ಇನ್ನೊಂದ್ಸರಿ ರಿಪೀಟ್ ಮಾಡಿ. ಫಸ್ಟ್ ಒನ್ ಎಷ್ಟು ಪರ್ಸೆಂಟೇಜು, ಎರಡನೇದು ನಮ್ಮ ಭವಿಷ್ಯಕ್ಕೆ ಮಾಡುವಂಥದ್ದು ಎಷ್ಟು ಪರ್ಸೆಂಟೇಜು, ಪ್ರತಿಯೊಬ್ರು ಹೇಳಲೇಬೇಕು ಇದನ್ನ. ಎಷ್ಟಿದು? ಮೂರನೇದು ಯಾವುದು? ನಮ್ಮ ನಾಲೆಜ್ನೇ ಬೆಳೆಸುವಂಥದ್ದು, ಅಪ್ಸ್ಕಿಲ್ ಮಾಡ್ಕೊಳ್ಳೋಂಥದ್ದು. ಯಾಕಂದ್ರೆ ಅದರಿಂದ ನಮ್ಮ ಸಂಪಾದನೆ ಜಾಸ್ತಿ ಆಗುತ್ತೆ. ಎಷ್ಟು ಪರ್ಸೆಂಟೇಜ್ ಅದು? ಓಕೆ. ನಾಲ್ಕನೇದು ಯಾವುದು? ಫೈನಾನ್ಷಿಯಲ್ ಫ್ರೀಡಮ್, ಆರ್ಥಿಕ ಸ್ವಾತಂತ್ರ್ಯ ತಂದು ಕೊಡುವಂಥದ್ದು. ಅದೆಷ್ಟಿದೆ? 10%. ಅದಾದ್ಮೇಲೆ ಪ್ಲೇ ಮನಿ ಅಂದ್ರೆ ಏನು? ಖುಷಿ ಮೂವ್ಮೆಂಟ್ ನ ನಮ್ಮ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡುವಂಥದ್ದು. ಲಾಸ್ಟ್ ಒನ್ ಯಾವುದು? ನೀವು ಇದು ಶುರು ಮಾಡಿ ಇವತ್ತು ನೀವು ಇಲ್ಲಿರ್ಬೋದು, ಒಂದೊಂದೇ ಸ್ಟೆಪ್ ಸತ್ತಿ ಯು ಕ್ಯಾನ್ ಗ್ರೋ ಲೈಕ್ ದಿಸ್. ನಾನು ಅನ್ಕೊಂಡೆ ಚಪ್ಪಾಳೆ ಹೊಡಿತೀರಿ ಇದಕ್ಕಂತ ಹೇಳ್ಬಿಟ್ಟು, ರೈಟ್? ಎಷ್ಟು ಜನಕ್ಕೆ ಅನ್ಸುತ್ತೆ ಇದು ಒಳ್ಳೆ ಕಾನ್ಸೆಪ್ಟ್ ಸರ್ ಅಂತ? ಅನ್ಸುತ್ತಾ? ನಿಮ್ಮ ಜೀವನದಲ್ಲಿ ಮಾಡ್ಬೋದಂತ ಅನ್ಸುತ್ತಾ? ಯಾಕಂದ್ರೆ ಇದು ನಾ ಹೇಳಿದ್ನಲ್ಲ, ದೊಡ್ಡ ಅಸೆಟ್ ನಿಮ್ ವಯಸ್ಸು. ನೀವು ಎಷ್ಟು ಬೇಗ ಇದನ್ನ ಶುರು ಮಾಡ್ತೀರಾ ಅಷ್ಟು ಬೇಗ ಬೆಳಕ್ ಸಾಧ್ಯ ಆಗುತ್ತೆ, ರೈಟ್? ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ನಿಮ್ಮ ಜೀವನದಲ್ಲಿ ಉಳಿತಾಯ ಮಾಡಿದ್ರೆ ಅಷ್ಟೇ ಸಾಕಾಗಲ್ಲ. ಉಳಿತಾಯ ಮಾಡಿರೋ ದುಡ್ಡು ಏನ್ ಮಾಡ್ಬೇಕು? ಅದನ್ನ ಹೂಡಿಕೆ ಮಾಡ್ಬೇಕು. ಎಲ್ಲಿ ಹೂಡಿಕೆ ಮಾಡ್ಬೇಕು? ಸಾರಿ, ಫೈನಾನ್ಷಿಯಲ್ ಫ್ರೀಡಮ್ನ ಅಕೌಂಟ್ ಏನಂದ್ರೆ, ಫೈನಾನ್ಷಿಯಲ್ ಫ್ರೀಡಮ್ ಅಕೌಂಟ್ ಅಂದ್ರೆ ಇಷ್ಟೇ, ನಾನು ದುಡಿದೆ, ನನ್ನ ದುಡ್ಡು ನಂಗೆ ದುಡಿದು ಕೊಡ್ಬೇಕು. ಫಾರ್ ಎಕ್ಸಾಂಪಲ್, ಈಗ ನೋಡಿ, ನಾನು ಬ್ಯಾಂಕ್ ಅಲ್ಲಿ FD ಇಡ್ತೀನಿ. FDಗೆ ಏನ್ ಸಿಗುತ್ತೆ? ರಿಟರ್ನ್ ಸಿಗುತ್ತೆ, ಕರೆಕ್ಟ್ ಅಲ್ವಾ? ನಾನ್ ದುಡಿತೀನ, ನನ್ ದುಡ್ಡು ದುಡಿಯಾಕತ್ತದಲ್ಲಿ. ಈಗ ಎಷ್ಟೋ ಜನ ಹಳೆ ಕಾಲದಲ್ಲಿ ಮನೆ ಬಾಡಿಗೆಗೆ ಬಿಡ್ತಾರೆ, ಕರೆಕ್ಟ್ ಅಲ್ವಾ? ಮನೆ ಕಟ್ಸ್ಬಿಡ್ತೀರ, ಮನೆ ಬಾಡಿಗೆ ಬರುತ್ತೆ. ನೀವು ದುಡಿತಾ ಇಲ್ಲ, ನಿಮ್ ದುಡ್ಡು ಮನೆ ಕಟ್ಟಿಸಿದ್ರೆ ಮನೆಯಿಂದ ಬಾಡಿಗೆ ಬರುತ್ತೆ. ನೀವು ದುಡಿತಾ ಇಲ್ಲ, ನೀವು ಕೆಲ್ಸಕ್ಕೆ ಬಂದ್ರೆ ಸಂಬಳ ಸಿಗುತ್ತೆ. ನೀವು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಬಟ್ ಆದ್ರೂ ಇನ್ಕಮ್ ಬರಕತ್ತದ. ಅದಕ್ಕೆ ಫೈನಾನ್ಷಿಯಲ್ ಫ್ರೀಡಮ್ ಅಂತಾರೆ. ಹಂಗೆ ಮೊದಲೇನಾಗ್ತಿತ್ತು, ಬರೀ FD ಮಾಡಿದ್ರೆ ದುಡ್ಡು ಬರ್ತಿತ್ತು, ಮತ್ತೆ ಮನೆ ಕಟ್ಸಿದ್ರೆ ಬಾಡಿಗೆ ಬರುತ್ತೆ ಅನ್ನೋದು ಅನ್ಕೊಂಡಿದ್ರು. 3, 4, 5 ಮೆಥಡ್ ಬೇರೆ ಬೇರೆ ಇದೆ. ಅದ್ರಲ್ಲಿ ಏನಪ್ಪಾ ಅಂದ್ರೆ, ಈ ಒಂದು ರಿಟರ್ನ್ಸ್ ಗಿಂತ ಈಗ ಬರುವಂತ ಆದಾಯಕ್ಕಿಂತ ಇನ್ನೂ ಜಾಸ್ತಿ ಆದಾಯ ಮಾಡ್ಕೊಳ್ಳುವಂತ ಬೇರೆ ಬೇರೆ ಮೆಥಡ್ಸ್ ಇದೆ. ನಾನು ಅದ್ರ ಬಗ್ಗೆ ಹೇಳ್ತೀನಂತ. ಬಟ್ ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಇಷ್ಟೇ, ನೀವು ದುಡಿಯೋದಲ್ಲ, ನಿಮ್ ದುಡ್ಡು ದುಡಿಬೇಕು. ಬ್ಯೂಟಿ ಅಲ್ಲ, ನಿಮಗ್ ರಿಟೈರ್ಮೆಂಟ್ ಅದು, ನಿಮ್ ದುಡ್ಡಿಗೆ ರಿಟೈರ್ಮೆಂಟ್ ಇಲ್ಲ. ಮಜಾ ಹೇಳ, ನೀವು ನಡೀತಾ ಏಜ್ ಆಗ್ತಾ 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 ನಿಮ್ ಗ್ರಾಫ್ ಹಿಂಗ್ ಹೋಗ್ತದ, ಆಮೇಲೆ ಹಿಂಗ್ ಬರ್ತದೆ. ಎಸ್ ಸರ್ ನೋ? ಹಿಂಗ್ ಹೋಗಿ ಹಿಂಗ್ ಬರ್ತದ. ಯಾಕ? ರಿಟೈರ್ಮೆಂಟ್ ಆದ್ಮೇಲೆ ಇನ್ಕಮ್ ಸ್ಟಾಪ್ ಆಯ್ತು. ಬಟ್ ನಿಮ್ ದುಡ್ಡು ಹೆಂಗಿರ್ತದ ಗೊತ್ತಾ? ಹಿಂಗ್ ಬೆಳೀತದ, ನಿಧಾನಕ್ಕೆ ಹೋಗ್ತದ, ಹೋಗೋ ಗ್ರಾಫ್ ಹಿಂಗ್ ಹೋಗಿ ಶುರು ಆಗ್ತದೆ. ನಿಮ್ಮ ದುಡ್ಡಿಗೆ ವಯಸ್ಸಾದಷ್ಟು ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಲಾಸ್ಟ್ 8 ವರ್ಷದ ಮುಂಚೆ ರಾಕೇಶ್ ಜುಂಜುನ್ವಾಲಾ ಅಸೆಟ್ ವಾಸ್ ಓನ್ಲಿ 5,000 crores. ಎಷ್ಟು? ಇವತ್ತೆಷ್ಟಾಗಿದೆ? 45,000 ಕೋಟಿ. ನಮ್ಮ ಕಂಪ್ನಿನಲ್ಲಿ ಶುರು ಮಾಡಿದಾಗ 2008ರಲ್ಲಿ ಬರೀ 1 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬಂದದ್ದು. ಇವತ್ತು ಅದು ಎಷ್ಟಾಗಿದೆ? 500 ಕೋಟಿ ಆಗಿದೆ. ಮಜಾ ಹೇಳ, ಲಾಸ್ಟ್ 1 year ಅಲ್ಲೇ 150 ಕೋಟಿ ಜಾಸ್ತಿ ಆಗಿದೆ. ಪರ್ಸೆಂಟೇಜ್ ಒಂದು ಲೆವೆಲ್ ಆದ್ಮೇಲೆ ಬೆಳೀತಾ ಹೋಗುತ್ತೆ. ಇದಕ್ಕೆ ಏನಂತ ಕರೀತಾರೆ? ಪವರ್ ಆಫ್ ಕಂಪೌಂಡಿಂಗ್. ಏನಂತ ಕರೀತಾರೆ? ಕ್ಯಾನ್ ಯು ಜಸ್ಟ್ ಕಮೆಂಟ್? ಇದೊಂದು ತೋರಿಸ್ಬಿಡ್ತೀನಿ ನಿಮ್ಗೆ, ಬಹಳ ಇಂಪಾರ್ಟೆಂಟ್. ಎಲ್ಲರೂ ಆ್ಯಪ್ ಇದೇನಾ ನಿಮ್ಮ ಹತ್ರ? ಓಕೆ, ಕ್ಯಾನ್ ಯು ಆಲ್ ಓಪನ್ ದಟ್? ಟೈಮ್ ತೋರಿಸ್ತಾ ಇದೆ ನನಗೆ, ಟೈಮ್ ತೋರಿಸ್ತಾ ಇದೆ. ಓಕೆ, ಎಲ್ಲರೂ ನಿಮ್ಮ ಮೊಬೈಲ್ ತಗೊಂಡಿದ್ದೀರಾ? ಕ್ಯಾನ್ ಯು ಆಲ್ ಓಪನ್ ದಟ್? ಇದೇನಾ ಮೊಬೈಲ್ ಎಲ್ಲರ ಹತ್ರ? ಎಲ್ಲರೂ ಆ್ಯಪ್ ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ? ನಿಮ್ಮ ಹಣದ ಎಷ್ಟು ಪವರ್ ಇದೆ ಅಂತ ತೋರ್ಸಕ್ ಹೋಗ್ತಾ ಇದ್ದೀನಿ ನಾನು, ರೈಟ್? NJ ಫೈನಾನ್ಷಿಯಲ್ ಟೂಲ್ಸ್ ಗೂಗಲ್ ಪ್ಲೇ ನಲ್ಲಿ ಮಾಡ್ಕೊಂಡಿಲ್ವಾ? ಮಾಡ್ಕೊಂಡಿದ್ದಾರೆ ಎಲ್ಲರೂ? ಎಲ್ಲರ ಹತ್ರ ಇದಾರೆ? ಆಪ್ ಇದಾರೆ? ಇದು ಈ ತರ ಇದೇನಾ ಎಲ್ಲರ ಹತ್ರ? ಓಕೆ. ಹಲೋ, ಲಾಸ್ಟ್ ಅಲ್ಲಿ ಕ್ವಿಕ್ ಟೂಲ್ಸ್ ಅಂತ ಇದೆ, ಸುಮಾರಿದೆ ಇದರಲ್ಲಿ. ಏನಂದ್ರೆ, ನಿಮ್ಮ ಜೀವನದಲ್ಲಿ ಮಕ್ಕಳ ಎಜುಕೇಶನ್ಗೆ, ಕಾರ್ ತಗೊಳಕ್ಕೆ, ರಿಟೈರ್ಮೆಂಟ್ಗೆ, ಮನೆ ತಗೊಳಕ್ಕೆ, ಎಲ್ಲದಕ್ಕೂ ಒಂದೊಂದು ಕ್ಯಾಲ್ಕುಲೇಷನ್ ಕೊಟ್ಟಿದ್ದೀವಿ. ಬಟ್ ಒಂದು ಇಂಪಾರ್ಟೆಂಟ್ ಟೂಲ್ ನಮ್ಗೆ ಅರ್ಥ ಆಗಬೇಕು, ನಮ್ಮ ದುಡ್ಡಿನ ಶಕ್ತಿ ಏನಿದೆ ಅಂತ ಹೇಳಿ. ಅದಕ್ಕೆ ಕ್ವಿಕ್ ಟೂಲ್ ಅಂತ ಇದೆ. ಕ್ವಿಕ್ ಟೂಲ್ ಅಲ್ಲಿ
ಪ್ರೆಸೆಂಟ್ ವ್ಯಾಲ್ಯೂ ಫ್ಯೂಚರ್ ವ್ಯಾಲ್ಯೂ ಅಂತಿದೆ. ಇದೇನಾ ಅಲ್ಲಿ ಕಾಣಿಸ್ತಾ ಇದೆನಾ? ಎಲ್ಲರೂ ಫ್ಯೂಚರ್ ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ಕೊಳ್ಳಿ. ರೈಟ್, ಫ್ಯೂಚರ್ ವ್ಯಾಲ್ಯೂನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಬಿಟ್ಟು ಅಲ್ಲಿ ನಿಮ್ಗೆ ನಮ್ಮ ಜೀವನದಲ್ಲಿ ನಮ್ಮ ಹಣದ ಶಕ್ತಿ ಏನಿದೆ ಅಂತ ತಿಳ್ಕೊಳ್ಳೋಂಥದ್ದು. ಬಹಳಷ್ಟು ಜನ ನಮ್ಮ ಹಣ ಏನ್ ಪವರ್ಫುಲ್ ಆಗಿ ಬೆಳೀತಾ ಅನ್ನೋದು ನಮ್ಗೆ ಹೇಳ್ಕೊಟ್ಟಿಲ್ಲ. ಚಿಕ್ಕ ವಯಸ್ಸಲ್ಲಿ ಚಕ್ರ ಬಡ್ಡಿ ಬಗ್ಗೆ ತಿಳ್ಕೊಂಡಿದ್ದೇವೆ ನಾವೆಲ್ಲರೂ. ಏನ್ ಚಕ್ರ ಬಡ್ಡಿ ಫಾರ್ಮುಲಾ? ಅದು ಗೊತ್ತಾಯ್ತು. ಫಾರ್ಮುಲಾ ಏನ್ ಹೇಳಿ? ಬಡ್ಡಿ ಮೇಲೆ ಬಡ್ಡಿ ಗಳಿಸೋ ಚಕ್ರ ಬಡ್ಡಿನಾ? ಓ, ಯಾರೋ ಹೇಳ್ತಾ ಇದಾರೆ, ಒಳ್ಳೇದು, ಜೋರಾಗಿ ಚಪ್ಪಾಳಿ ಅವ್ರಿಗೆ. ಯಾರೊಬ್ರು ಹೇಳಿದ್ರು ಫಾರ್ಮುಲಾ. ಓಕೆ, ಬಟ್ ಒಂದೇ ಹೇಳ್ತೀನಿ ಕೇಳಿ. ಚಿಕ್ಕ ವಯಸ್ಸಲ್ಲಿ 8ನೇ ಸ್ಟ್ಯಾಂಡರ್ಡ್ ಅಲ್ಲಿ 9ನೇದೆಲ್ಲ ಚಕ್ರ ಬಡ್ಡಿ ಬಗ್ಗೆ ತಿಳ್ಕೊಂಡಿದೀವಿ. ಅವಾಗ ನಮ್ಮ ಹತ್ರ ದುಡ್ಡು ಇರ್ಲಿಲ್ಲ, ಫಾರ್ಮುಲಾ ನೆನಪಿತ್ತು. ಈಗ ದುಡ್ಡಿದೆ, ಫಾರ್ಮುಲಾ ನೆನಪಿಲ್ಲ. ಕರೆಕ್ಟಾ? ಚಕ್ರ ಬಡ್ಡಿ ಬಂದ್ಬಿಟ್ಟು ಅದು ಫಾರ್ಮುಲಾ ಇದೆ, ಆಮೇಲೆ ಹೇಳ್ತೀನಿ. ಬಟ್ ಚಕ್ರ ಬಡ್ಡಿ ಅಂದ್ರೆ ನಿಮ್ಮ ದುಡ್ಡಿಗೆ ಇರುವಂತ ಒಂದು ದೊಡ್ಡ ಶಕ್ತಿ ಅದು. ಇದಕ್ಕೆ ಐನ್ಸ್ಟೀನ್ ಏನ್ ಹೇಳಿದಾನಂದ್ರೆ, 8ನೇ ಅದ್ಭುತ ಯಾವ್ದಾದ್ರು ಪ್ರಪಂಚ, 7 ಅದ್ಭುತಗಳು ಕೇಳಿದಿರಾ? ತಾಜ್ ಮಹಲ್ ಅವೆಲ್ಲ ಹೇಳ್ತೀವಿ. 8ನೇ ಅದ್ಭುತ ಯಾವ್ದು ಅಂದ್ರೆ ಚಕ್ರ ಬಡ್ಡಿ ಅಂತ ಹೇಳ್ತಾರೆ ಐನ್ಸ್ಟೀನ್. ಯಾಕೆ ಸರ್ ಇದನ್ನ ಚಕ್ರ ಬಡ್ಡಿ ಹೇಳ್ಯಾರ ಅಂತಂದ್ರ, ಅವ್ರು ಹೇಳ್ತಾರ ಯಾರಿಗ್ ಚಕ್ರ ಬಡ್ಡಿ ಬಗ್ಗೆ ಗೊತ್ತದ ಅವರು ಶ್ರೀಮಂತರಾಗ್ತಾರ, ಯಾರಿಗೆ ಚಕ್ರ ಬಡ್ಡಿ ಗೊತ್ತಿಲ್ಲ ಅವ್ರು ಬ್ಯಾರ್ಯಾರಿಗೆ ಶ್ರೀಮಂತ ಮಾಡ್ತಾರ. ಅರ್ಥ ಆಗ್ಲಿಕ್ಕೆ ನಾನು ಹೇಳೋದು? ಯಾರಿಗೆ ಅದ್ರ ಬಗ್ಗೆ ಗೊತ್ತದ ಅವ್ರು ಶ್ರೀಮಂತರಾಗ್ತಾರ, ಯಾರಿಗ್ ಗೊತ್ತಿಲ್ಲಲ್ಲ ಅವ್ರೇನ್ ಮಾಡ್ತಾರ? ಗೊತ್ತಿರೋರ್ನ ಶ್ರೀಮಂತ ಮಾಡ್ತಾರ. ಸೊ ನಿಮಗೆ ಗೊತ್ತಿರ್ಬೇಕಾ ಬೇಡ? ಸೊ ಅದಕ್ಕೆ ಈ ಕ್ಯಾಲ್ಕುಲೇಟರ್ ತೋರ್ಸಕತ್ತೀನಿ. ಯಾಕಂದ್ರೆ ನಿಮ್ಗೆ ಚಕ್ರ ಬಡ್ಡಿ ಫಾರ್ಮುಲಾ ನೆನಪಿರ್ಲಿಕ್ಕಿಲ್ಲ. ಅಟ್ಲೀಸ್ಟ್ ಈ ಕ್ಯಾಲ್ಕುಲೇಟರ್ ಹೆಂಗ್ ವರ್ಕ್ ಆಗ್ತಾನ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವಾಗ ಗೋಲ್ ನೇಮ್ ಅಂತ ಯಾವ್ದೋ ಒಂದು ಗೋಲ್ ಬರ್ಕೊಳ್ಳಿ. ಏನಂತ ಬರ್ಕಂತೀರ? ಗೋಲು ಏನಂತ ಬರ್ಕಂತೀರಾ? ಕ್ರೋರ್ಪತಿ ಆಗ್ಬೇಕು. ಕರೆಕ್ಟಾ? ಏನ್ ಹೇಳಿ? ಏನೊಂದು ಬರ್ಕೊಳ್ಳಿ. ಓಕೆ, ಸಪೋಸ್ ಇವಾಗ ನಿಮ್ಮ ಹತ್ರ ಇನ್ವೆಸ್ಟ್ ಮಾಡಕ್ಕೆ 1 ಲಕ್ಷ ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. ಎಷ್ಟಿದೆ? 1 ಲಕ್ಷ ರೂಪಾಯಿ ಇದೆ ಅಲ್ವಾ? 1 ಲಕ್ಷ ರೂಪಾಯಿನ ನಾನು 10 ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತೀನಿ. ಎಷ್ಟು ವರ್ಷ? ಹಲೋ, 10 ಇಯರ್ಸ್. ಅಲ್ಲಿ 1 ಲಕ್ಷ ರೂಪಾಯಿ ಅಂತ ಬರೀರಿ. 10 ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತೀನಿ. 10 ವರ್ಷಕ್ಕೆ ಇನ್ವೆಸ್ಟ್ ಮಾಡಿ ನಾನು ಎಲ್ಲಿ ಹೂಡಿಕೆ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್. ಅಲ್ಲಿ ಬರುವಂತ ರಿಟರ್ನ್ಸ್ ಏನದ? ರಿಟರ್ನ್ಸ್ ಅಂದ್ರೇನು? ನಾನು ಇನ್ವೆಸ್ಟ್ ಮಾಡಿದಕ್ಕೆ ಬರುವಂತದ್ದು ರಿಟರ್ನ್ಸ್. ಈಗ ರಿಟರ್ನ್ಸ್ ಬೇರೆ ಬೇರೆ ತರ ಬರುತ್ತೆ. FD ನಲ್ಲಿ ಹಾಕಿದ್ರೆ 5% ಬರುತ್ತೆ. ರಿಯಲ್ ಎಸ್ಟೇಟ್ ಅಲ್ಲಿ ಹಾಕಿದ್ರೆ ಎಷ್ಟು ಬರುತ್ತೆ? ಒಂದು 8% ಬರುತ್ತೆ. ಕೆಲವೊಂದಿದೆ ಇನ್ವೆಸ್ಟ್ಮೆಂಟ್. ಸರ್ ಹೇಳ್ತಾ ಇದ್ರು ಮ್ಯೂಚುವಲ್ ಫಂಡ್. ನಮ್ಮ ದೇಶದಲ್ಲಿ ಮ್ಯೂಚುವಲ್ ಫಂಡ್ ಅಂತಿದೆ, ಅದ್ರ ಬಗ್ಗೆ ನಿಮ್ಗೆ ಇನ್ನೂ ಸ್ವಲ್ಪ ಜ್ಞಾನ ಕೊಡ್ಬೇಕು ನಾನು. ಬಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿವರೆಗೆ ಕಳೆದ 1979 ಇಲ್ಲಿವರೆಗೆ ಲೆಕ್ಕ ಹಾಕೊಂಡು ನೋಡಿದ್ರೆ ನಮ್ಮ ಸೆನ್ಸೆಕ್ಸ್, ನಮ್ಮ ಮಾರ್ಕೆಟ್ ಕೊಟ್ಟಿರುವಂತ ರಿಟರ್ನ್ಸ್ ಬಂದ್ಬಿಟ್ಟು 16% ಕೊಟ್ಟಿದೆ. ಎಷ್ಟು ಕೊಟ್ಟಿದೆ? 16% ಕೊಟ್ಟಿದೆ. ಮ್ಯಾಲ ಕೆಳಗ ಹೋಗಿರ್ಬೋದು, ಬಟ್ ಆವರೇಜ್ ರಿಟರ್ನ್ಸ್ 16% ಕೊಟ್ಟಿದೆ. ಸೊ 16% ಕೊಟ್ಟಿರುವ ರಿಟರ್ನ್ ಮಾರ್ಕೆಟ್ ಅಲ್ಲಿ ನಾನ್ ನಿಮ್ಗೆ 12% ತಗೊಂತೀನಿ. ಎಷ್ಟು ತಗೊಂತಾ ಇದ್ದೀನಿ? 12% ತಗೊಂತೀನಿ. ಸಪೋಸ್ ಮ್ಯೂಚುವಲ್ ಫಂಡ್ ಅಲ್ಲಿ 1 ಲಕ್ಷ ರೂಪಾಯಿನ 10 ವರ್ಷಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಿ. ಎಷ್ಟು ಬರ್ತಾ ಇದೆ? 10 ವರ್ಷಕ್ಕೆ 1 ಲಕ್ಷ ಇದ್ದು ಎಷ್ಟಾಗ್ಲಿಕ್ಕತ್ತದ? ಹಾ, ಅದೇ ನಾನು FD ನಲ್ಲಿ ಇಟ್ರೆ 5% ಹಾಕ್ತಿವಿ. 5% ಹಾಕಿದ್ರೆ ಎಷ್ಟಾಗುತ್ತೆ? ಅಲ್ಲಿ 12% ಬದಲು 5% ಹಾಕಿ. ಎಷ್ಟಾಯ್ತು? 1,62,000. ಅರ್ಥ ಆಗ್ತದ ಡಿಫ್ರೆನ್ಸ್ ನಿಮ್ಗೆ? 12% ಇರೋ ಕಡೆ ಹಾಕಿದ್ರೆ ಎಷ್ಟಾಗತ್ತೆ? 5% ಬರೋ ಕಡೆ ಎಷ್ಟಾಗತ್ತೆ? ಓಕೆ, ಈಗಲ್ಲ 12% ಮಾಡಿ. ವಾಪಸ್ ಮಾಡಿದ್ರಾ? ಟೈಮು 10 ವರ್ಷ ಬದ್ಲಿ ಅಸ್ಯೂಮ್ ಮಾಡೋಣ ನೀವೆಲ್ಲ ಇಲ್ಲಿ ಯುವಕರಿದ್ದೀರಾ, 20 ವರ್ಷ ಮಾಡ್ಬೋದಾ ನಾವು? ಹಲೋ, 20 ವರ್ಷ ಮಾಡಿ. 10 ವರ್ಷ ಬದ್ಲಿ 20 ವರ್ಷ ಮಾಡಿ. ಎಷ್ಟಾಯ್ತು? 9 ಲಕ್ಷದ ಅದೇ 5% ಅಂದ್ರೆ ಎಷ್ಟಾಯ್ತು? ಡಿಫ್ರೆನ್ಸ್ ಅರ್ಥ ಆಗ್ಲಿಕ್ಕತ್ತದ ನಮಗ? ಇದಕ್ಕೆ ಹೇಳೋದು ಸ್ಮಾರ್ಟ್ನೆಸ್ ಆಗಿ ಥಿಂಕ್ ಮಾಡೋದು. ನಾವ್ ಎಲ್ಲಿ ಹೂಡಿಕೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್, ನಮ್ಮ ಹಣ ಹೆಂಗ್ ಬೆಳೀತದ ಅನ್ನೋದು ತಿಳ್ಕೊಳ್ಳೋದು. ಅದೇ 20 ವರ್ಷ ಬದ್ಲಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ನೀವೆಲ್ಲ 21-22 ವರ್ಷದವರ ಏಜು. ಹಲೋ, ನಿಮ್ಗೆ ರಿಟೈರ್ಮೆಂಟ್ಗೆ ಎಷ್ಟು ವರ್ಷ ಐತಿ? 35 ವರ್ಷ ಆರಾಮದನ? 35 ಹಾಕೊಳ್ಳಿ. ಓಕೆ, ಅದೇ 5% ಇರ್ಲಿ. ಎಷ್ಟಾಯ್ತು? 1 ಲಕ್ಷ ಇದ್ದದ್ದು 5.5 ಲಕ್ಷ ಆಯ್ತು. 5% ಇರೋಲ್ಲ 12% ಹಾಕೊಳ್ಳಿ.
ಎಷ್ಟಾಯ್ತು? ಡಿಫ್ರೆನ್ಸ್ ಅರ್ಥ ಆಗ್ಲಿಕ್ಕತ್ತದ? 5% ಅಂದ್ರೆ 5 ಲಕ್ಷ ಆಯ್ತು. ಅದೇ 12% ಅಂದ್ರೆ 12% ಎಲ್ಲಿ ಬೆಳೀತ ಅನ್ನೋದು ನಾಲೆಜ್, ಅದೇ ಜ್ಞಾನ. ಅರ್ಥ ಆಗ್ಲಿಕ್ಕತ್ತದ ನಾನು ಹೇಳೋದು? ಈ ಟೈಮಲ್ಲಿ ನಿಮ್ಗೆ ಎಲ್ಲ ಹೇಳ್ಕೊಡಕ್ಕಾಗಲ್ಲ, ಬಟ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ನಮ್ಮ ದುಡ್ಡು 5% ಅಲ್ಲಿ ಬೆಳಿಬೇಕಾ 12% ಅಲ್ಲಿ ಬೆಳಿಬೇಕಾ, ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಬನ್ನಿ ರೈಟ್. SIP ಪ್ಲಾನರ್ ಅಂತಿದೆ. ಸರ್ ನಮಗೆ 1 ಲಕ್ಷ ರೂಪಾಯಿ ಒಂದೇ ಸರಿ ಹಾಕಕ್ಕಾಗಲ್ಲ, ಮಂತ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಕರೆಕ್ಟಾ? SIP ಪ್ಲಾನರ್ ಅಂತಿದೆ, ಕರೆಕ್ಟಾ? ಅಲ್ಲಿ ಬನ್ನಿ. ತಿಂಗಳಿಗೆ ಈ ಫಾರ್ಮುಲಾ ಪ್ರಕಾರ ನಾನು ನಿಮ್ಗೆ ಹೇಳ್ದೆ, ಏನಪ್ಪಾ, ತಿಂಗಳಿಗೆ ನಾನು 20% ದುಡ್ಡನ್ನ ನನ್ನ ಮುಂದಿನ ಭವಿಷ್ಯಕ್ಕೆ ಎತ್ತಿಡ್ತೀನಂತ. ಏನ್ ಹೇಳಿ? ಮುಂದಿನ ಭವಿಷ್ಯ. ಸೊ ನಿಮ್ ಸಂಬಳ ಒಂದು ಅಸ್ಯೂಮ್ ಮಾಡೋಣ, ಒಂದು 30,000 ರೂಪಾಯಿ ಸಂಬಳ ಇದೆ. 30,000 ರೂಪಾಯಿ 20% ಎಷ್ಟಾಗುತ್ತೆ? 6,000 ಆಗತ್ತೆ. ಅಲ್ಲಿ 6,000 ಬರೀರಿ. ತಿಂಗಳಿಗೆ 6,000 ರೂಪಾಯಿ ಎತ್ತಿಡೋದು, ಕರೆಕ್ಟಾ? 6,000 ರೂಪಾಯಿ ಎತ್ತಿಡ್ತಾ ಇದ್ದೀರಾ. 6,000 ರೂಪಾಯಿನ ಎತ್ತಿಟ್ಬಿಟ್ಟು ಎಷ್ಟು ವರ್ಷ ಮಾಡ್ತಾ ಇದ್ದೀರಾ ನೀವು? 10 ವರ್ಷ. ರಿಟರ್ನ್ಸ್ ಏನ್ ಬರ್ತಾ ಇದೆ? 12%. ಎಷ್ಟಾಯ್ತು ಅಲ್ಲಿ? ಏನ್ ಬಂತು ಫಾರ್ಮುಲಾ? ಹಲೋ, 10 ವರ್ಷಕ್ಕೆ ನೀವು ಇನ್ವೆಸ್ಟ್ ಮಾಡಿರುವಂತ ದುಡ್ಡು 13,44,000. ಎಷ್ಟು? ಅಲ್ಲ ಸಾರಿ, ಆಗಿರೋದು 13,44,000. ನೀವು ಹೂಡಿಕೆ ಮಾಡಿರೋದು 7,20,000. 10 ವರ್ಷ ಬದ್ಲಿ ಅಲ್ಲಿ ನೀವು 15 ವರ್ಷ ಹಾಕೊಳ್ಳಿ. ಎಷ್ಟು? 15 ವರ್ಷ. ಎಷ್ಟಾಯ್ತು? ಹೂಡಿಕೆ ಮಾಡಿದ್ದು 10,80,000, ಅದಾಗಿರೋದು ಅಲ್ಲೂ ಅರ್ಥ ಆಗ್ತದೆ ಎಲ್ರಿಗೂ? 28,55,000. ಅದೇ ದುಡ್ಡನ್ನ ನೀವು 20 ವರ್ಷ ಮಾಡಿ. ಎಷ್ಟು? 20 ವರ್ಷ. ಎಷ್ಟಾಯ್ತು? ಹಾಕಿರೋ ದುಡ್ಡು 14,40,000. ಅದ್ರ ವ್ಯಾಲ್ಯೂ ಎಷ್ಟಾಗಿದೆ? ನೀವೆಲ್ಲ ರಿಟೈರ್ ಆಗೋದು ಯಾವಾಗ? 35 ವರ್ಷ ಆದ್ಮೇಲೆ. 35 ಹಾಕೊಳ್ಳಿ. ಎಷ್ಟಾಯ್ತು? ಹಾಕಿರೋ ದುಡ್ಡು ಎಷ್ಟು? ಹಾಕಿರೋ ದುಡ್ಡು 25,20,000. ಅದ್ರ ವ್ಯಾಲ್ಯೂ ಎಷ್ಟಾಗಿದೆ? 3 ಕೋಟಿ. ಯಾರೋ 1 ಕೋಟಿ ಅಂತ ಹೇಳ್ತಾ ಇದಾರೆ. ಹಲೋ, 3,30,00,000. ನನಗೆ ಹೇಳಿ, ಎಷ್ಟು ಜನರ ಹತ್ರ ರಿಟೈರ್ಮೆಂಟ್ ಆಗಾಗ ಇಷ್ಟು ದುಡ್ಡು ಇರ್ತದೆ? ಸಿಂಪಲ್ ಫಾರ್ಮುಲಾ. 35 ವರ್ಷ ನಿಮ್ ಸಂಬಳ 30,000 ಇರ್ತದ? ಗ್ಯಾರಂಟಿ ಇರಲ್ಲ. ಎಸ್ ಸರ್, ನಾವು ಜಾಸ್ತಿ ಹಾಕೊಂತ ಹೋಗಿರ್ತದ. ನಾನೇನ್ ಮಾಡಕತ್ತೀನಿ ಇಲ್ಲಿ, ಸಂಬಳ ಎಷ್ಟೇ ಇದ್ರು ಬರೀ 6,000 ರೂಪಾಯಿ ಉಳಿಸಿದ್ರು 35 ವರ್ಷಕ್ಕ 12% ಹಂಗ್ ಉಳಿಸಿದ್ರು 3.5 ಕೋಟಿ ಬೆಳೆಸೋಷ್ಟು ಶಕ್ತಿ ನಮ್ ದುಡ್ಡಿಗಿದೆ. ಬಟ್ ಪ್ರಾಬ್ಲಮ್ ಏನ್ ಹೇಳ? ಮಾಡಲ್ಲ ನಾವು. ನಮ್ಗೆ ಏನಿದ್ರೆ ಹಿಂಗ್ ಹಾಕ್ಬೇಕು, ಹಿಂಗ್ ಬರ್ಬೇಕು. ಏನ್ ಹೇಳಿ? ಈಗ ಹಾಕಿದ ತಕ್ಷಣ ಕೈಗೆ ದುಡ್ಡು ಬರ್ಬೇಕು. ದಿಢೀರ್ ಶ್ರೀಮಂತರಾಗಿರೋರು ಯಾರಿಲ್ಲ. ಒಬ್ರು ಹೇಳಿದ್ರು, ಒಬ್ಬ ಫೋರ್ಡ್ ಕಂಪ್ನಿ ಮಾಲೀಕ ಕೇಳಿದ್ರು, ಸರ್ ನೀವು ಇಷ್ಟೊಂದು ದುಡ್ಡು ಮಾಡಕ್ಕೆ ಎಷ್ಟು ಟೈಮ್ ತಗೊಂಡ್ರಿ ಅಂದ್ರು. ನಾವ ಹೇಳ್ದ, ಓವರ್ ನೈಟ್ ಅಲ್ಲಿ ದುಡ್ಡು ಬಂತು ನನಗಂದ. ಓವರ್ ನೈಟ್ ನಾಗ ಇಷ್ಟಂಗ್ ದುಡ್ಡು ಬಂತಂದ್ರ ಅದಕ್ಕೆ 20 ವರ್ಷ ಕೆಲಸ ಮಾಡಿ ನಂದವ್. ಅರ್ಥ ಆಗ್ಲಿಕ್ಕತ್ತದ? ಒಂದು ದಿನದಲ್ಲಿ ಗಳಿಸಿದ್ದೀನಿ, ಬಟ್ ಒಂದಿನ ಗಳಿಸಕ್ 20 ವರ್ಷ ಕೆಲಸ ಮಾಡಿ ಅಂತ ಹೇಳ್ದವ್. ಅಂದ್ರೆ ಅರ್ಥ ಏನಂದ್ರೆ, ಯು ಶುಡ್ ನಾಟ್ ಲುಕ್ ಇನ್ ಟು ಶಾರ್ಟ್ ಕಟ್. ನಿಮ್ಮ ಹಣ ಕೆಲ್ಸಕ್ಕೆ ಹಾಕ್ಬೇಕಂದ್ರೆ ಪ್ರತಿನಿತ್ಯ ನೀವು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಸೊ ಹಾಗಾಗಿ ಸುಮಾರು ವಿಷಯಗಳಿಲ್ಲಿ ನಾನು ಮಾತಾಡುವಂಥದ್ದಿದೆ. ಬರಲ್ವಾ? ಮೈಕ್ ಬರಲ್ವಾ? ಓಕೆ. ಸೊ ಇಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಗೆ ಈ ಸಪ್ತ ಋಷಿ ಇದರಲ್ಲಿ ನಿಮ್ಮ ಹಣನ ಸಂಪಾದನೆ ಮಾಡೋದಲ್ದೆ ಎಲ್ಲಿ ಹೂಡಿಕೆ ಮಾಡಬೇಕು. ಹೂಡಿಕೆಗಳಲ್ಲಿ ಇವತ್ತು ಮ್ಯೂಚುವಲ್ ಫಂಡ್ ಅಂತ ಇದೆ. ಏನಂತಿದೆ? ಐ ವಿಲ್ ಟೇಕ್ ಜಸ್ಟ್ ಅನದರ್ 10 minutes. ಮ್ಯೂಚುವಲ್ ಫಂಡ್ ಅಂತಿದೆ. ಮ್ಯೂಚುವಲ್ ಫಂಡ್ ಅಂದ್ರೆ ಏನು? ನಾವು ಸಂಪಾದನೆ ಮಾಡಿರುವಂತ ಹಣನ ಬೇರೆ ಬಿಸ್ನೆಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು. ಯಾವ ಬಿಸ್ನೆಸ್? ನಾವು ಉಪಯೋಗಿಸುವಂತ ವಸ್ತುಗಳಿದೆ. ಇವತ್ತು ಟಾಟಾ ಮೋಟಾರ್ಸ್, ಟಾಟಾ ಗಾಡಿಗಳು ಕೇಳಿದೀರಾ? ಮಾರುತಿ ಕಾರ್ ಯೂಸ್ ಮಾಡಿದೀರಾ? ಮನೆಗೆ ಹಚ್ಬೇಕಾದ್ರೆ ಏಷ್ಯನ್ ಪೇಂಟ್ ಕೇಳಿದೀರಾ? ನಾವು ಉಪಯೋಗಿಸುವಂತ ಮೊಬೈಲ್ ಏರ್ಟೆಲ್ ಕಂಪ್ನಿ ಕೇಳಿದೀವಾ? ಈ ತರ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡೋದು. ಯಾರು ಹೂಡಿಕೆ ಮಾಡ್ತಾರ? ನಮಗ್ ಗೊತ್ತಿಲ್ಲ. ನಾಲೆಜ್ ಗೊತ್ತಿರೋರು ಯಾರು? ಫಂಡ್ ಮ್ಯಾನೇಜರ್ಸ್ ಅಂತ ಇರ್ತಾರೆ. ಈ ಫಂಡ್ ಮ್ಯಾನೇಜರ್ಗಳು ಇವರು ಇಂಥ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡ್ತಾರೆ. ಅಂದ್ರೆ ಏನು? ನಾವು ಉಪಯೋಗಿಸುವಂತ ಕೋಲ್ಗೇಟ್ ಆಗಿರ್ಬೋದು, ತಿನ್ನುವಂತ ಬಿಸ್ಕೆಟ್ ಇದೆ ITC ಕಂಪ್ನಿ ಆಗಿರ್ಬೋದು, ರೈಟ್? ನಾವು ಓಡಿಸುವಂತ ಕಾರ್ ಆಗಿರ್ಬೋದು, ನಾವು ಕೆಲಸ ಮಾಡುವಂತ
ಕೆಲವೊಂದು ಬ್ಯಾಂಕ್ಗಳಲ್ಲಿ ಇರ್ಬೋದು, ಐಟಿ ಸಾಫ್ಟ್ವೇರ್ ಈ ತರ ಬೇರೆ ಬೇರೆ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡುವಂತ ಮ್ಯೂಚುವಲ್ ಫಂಡ್ಗಳಿದೆ. ಈ ಮ್ಯೂಚುವಲ್ ಫಂಡ್ಗಳು ನಮ್ಮ ದೇಶದಲ್ಲಿ ಕಳೆದ 15-25 ವರ್ಷದಿಂದ ಏನು ಹೂಡಿಕೆ ಮಾಡ್ಕೊಂಡು ಬಂದಿದ್ದಾರೆ, ಇದು ಕೊಟ್ಟಿರುವಂತ ರಿಟರ್ನ್ಸ್ ಬಂದ್ಬಿಟ್ಟು ಸುಮಾರು 15-16% ರಿಟರ್ನ್ಸ್ ಕೊಟ್ಟಿದೆ. ಬಟ್ ಇದಕ್ಕೆ ಇಂಪಾರ್ಟೆಂಟ್ ಇದನ್ನ ಹೂಡಿಕೆ ಮಾಡ್ಬೇಕಾದ್ರೆ ಒಬ್ಬ ಗೈಡ್ ಇರ್ಬೇಕು, ಒಬ್ಬ ಮೆಂಟರ್ ಇರ್ಬೇಕು. ನನಗೆ ಹುಷಾರಿಲ್ಲ ಅಂದ್ರೆ ನಾವು ಯಾರ ಹತ್ರ ಹೋಗ್ತೀವಿ? ಗೂಗಲ್ ಅಲ್ಲಿ ಯಾಕೆ ತಗೊಳ್ಳಲ್ಲ ಟ್ಯಾಬ್ಲೆಟ್? ನೀವು ಗೂಗಲ್ ಅಲ್ಲಿ ಹೊಡೆದ್ರೆ ಬರುತ್ತಲ್ಲ, ನನಗೆ ಹೆಡ್ ಏಕ್ ಇದೆ, ಯಾವ ಟ್ಯಾಬ್ಲೆಟ್ ತಗೋಬೇಕು ಗೂಗಲ್ ಅವ್ನು ಹೇಳ್ತಾನೆ. ತಗೊಂತೀವ ಮೆಡಿಸಿನ್? ಏನ್ ಮಾಡ್ತೀವಿ? ಡಾಕ್ಟರ್ ಹತ್ರ ಹೋಗ್ತೀವಿ. ಯಾಕೆ ಹೇಳಿ? ಗೂಗಲ್ ನೋಡಿ ತಗೊಳಕ್ಕಾಗಲ್ಲ, ಯಾಕಂದ್ರೆ ಬಾಡಿನ ಚೆಕ್ಅಪ್ ಮಾಡಿಸ್ಬೇಕು ಫಸ್ಟ್. ಹಂಗೆ ಇನ್ವೆಸ್ಟ್ಮೆಂಟ್ಗೂ ಒಂದು ಇಂಪಾರ್ಟೆಂಟ್ ಇದೆ, ಇದಕ್ಕೆ ವೆಲ್ತ್ ಚೆಕ್ಅಪ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹೆಲ್ತ್ ಚೆಕ್ಅಪ್ ಕೇಳಿದೀವ ನಾವು? ಕೇಳಿದೀವ? ಹಂಗೆ ವೆಲ್ತ್ ಚೆಕ್ಅಪ್ ಅಂತಿದೆ. ಈ ವೆಲ್ತ್ ಚೆಕ್ಅಪ್ ಅನ್ನೋದು ಒಂದು ಪ್ರೊಸೆಸ್. ನೀವು ಕೊಟ್ಟಿರುವಂತ ಡೇಟಾ, ನಿಮ್ಗೆ ಎಷ್ಟು ಆದಾಯ ಅದ, ನಿಮ್ಗೆ ಎಷ್ಟು ಖರ್ಚದ, ನಿಮ್ಮ ಫ್ಯೂಚರ್ಗೆ ಏನೇನು ಗುರಿಗಳದಾವ, ಎಷ್ಟು ಎಮರ್ಜೆನ್ಸಿ ಫಂಡ್ ಇಟ್ಕೋಬೇಕು, ಎಷ್ಟು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಇಟ್ಕೋಬೇಕು, ಎಷ್ಟು ನೀವು ಮನೆ ಕಟ್ಸಕ್ ಇಟ್ಕೋಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಒಂದೊಂದು ವೆಲ್ತ್ ಚೆಕ್ಅಪ್, ಒಂದು ಅಡ್ವೈಸ್ ನ ಕೊಡುವಂತದನ್ನ ವೆಲ್ತ್ ಚೆಕ್ಅಪ್ ಅಂತ ಹೇಳ್ತೀವಿ. ಅಂತ ಒಂದು ವೆಲ್ತ್ ಚೆಕ್ಅಪ್ ಫಾರ್ಮ್ ನಾನು ನಿಮ್ ಜೊತೆ ಶೇರ್ ಮಾಡಕ್ ಹೋಗ್ತಾ ಇದ್ದೀನಿ. ರೈಟ್ ಸರ್, ಅದು ನಿಮ್ಗೆ ಆನ್ಲೈನ್ ಅಲ್ಲಿ ಕಳಿಸ್ಕೊಡ್ತಾ ಇದೀವಿ ಮೊಹಮ್ಮದ್ ಸರ್. ಓಕೆ, ನಿಮ್ ಎಲ್ಲಾ ಪಾರ್ಟಿಸಿಪೆಂಟ್ ಕಳಿಸ್ಕೊಡಿ. ಯಾಕೆ ವೆಲ್ತ್ ಚೆಕ್ಅಪ್ ಫಾರ್ಮ್ ಇಂಪಾರ್ಟೆಂಟ್ ಇದೆ ಅಂದ್ರೆ, ನಾನು ಹೇಳಿದ್ದಲ್ಲ ನಿಮ್ಗೆ, ಈ ಒಂದು ಟಾಪಿಕ್ ಏನದಲ್ಲ, ಅಟ್ಲೀಸ್ಟ್ ಐ ನೀಡ್ ಅನದರ್ 2-3 hours, ಬಟ್ ಐ ವಿಲ್ ಕಟ್ ಡೌನ್, ಯಾಕಂದ್ರೆ ನನ್ಗೆ ಗೊತ್ತಿದೆ ಟೈಮಿಂದ ಒಂದು ಅಭಾವ ಇರೋದ್ರಿಂದ. ಬಟ್ ಒಂದು ಇಂಪಾರ್ಟೆಂಟ್ ಅಂದ್ರೆ 7 ಮಂತ್ರಗಳಲ್ಲಿ ಒಂದು ದುಡ್ಡು ಉಳಿಸೋದು ಮತ್ತೆ ಬೆಳೆಸೋದು. ಎರಡನೇದೇನು, ಎಮರ್ಜೆನ್ಸಿ ಫಂಡ್ ಯಾಕೆ ಇಟ್ಕೋಬೇಕು. ಮೂರನೇದು, ಇನ್ಶೂರೆನ್ಸ್ ಯಾಕೆ ತಗೋಬೇಕು. ಇವತ್ತು ಇನ್ಶೂರೆನ್ಸ್ ಬಗ್ಗೆ ಬಹಳಷ್ಟು ಜನ, ಯಾರೋ ಏಜೆಂಟ್ ಬರ್ತಾನೆ, ಯಾವ್ದೋ ಇನ್ಶೂರೆನ್ಸ್ ಕೊಟ್ಟು ಹೋಗ್ತಾನೆ, ನಮ್ಗೆ ಗೊತ್ತಿಲ್ಲ ಯಾಕೆ ತಗೋಬೇಕಂತ, ಅದ್ರ ಬಗ್ಗೆ ತಿಳ್ಕೊಳ್ಳೋಂಥದ್ದು. ಮೂರನೇದು, ನಮ್ಮ ದೇಶ ಬೆಳೆಯಕತ್ತದ. ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಗಿದೆ. ಇವತ್ತು ನಮ್ಮ ದೇಶ 5ನೇ ಬಲಾಢ್ಯ ರಾಷ್ಟ್ರ ಆಗಿದೆ. ಎಷ್ಟು? ನೆಕ್ಸ್ಟ್ 6-7 ವರ್ಷದಲ್ಲಿ ನಮ್ಮ ದೇಶ 3ನೇ ಸ್ಥಾನಕ್ಕೆ ಹೋಗ್ಲಕತ್ತದ. ಎಷ್ಟಕ್ಕ? ಅದಕ್ಕೆ ನಾವು ಒಂದು ಹೊಸ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ 100ನೇ ವರ್ಷ ಆಗಸ್ಟ್ರಲ್ಲಿ ನಮ್ಮಲ್ಲಿ ಇರುವಂತ ಇಷ್ಟು ಜನರಲ್ಲಾದ್ರೂ 1 ಕೋಟಿಯಷ್ಟು ಅಸೆಟ್ ನಾವು ಜನರೇಟ್ ಮಾಡ್ಬೇಕು. ಕಂಟ್ರಿ ಬೆಳೆದಂದ್ರೆ ನಾವು ಬೆಳಿಬೇಕು. ಎಸ್ ಆರ್ ನೋ? ಅದಕ್ಕೆ ಇಂಡಿಯಾ at 100 ಅಂತ ಹೆಸರಿದೆ. ದೇಶ ಬಹಳ ನೆಕ್ಸ್ಟ್ 8-10 ವರ್ಷದಲ್ಲಿ ನಮ್ಮ ದೇಶದ GDP ಏನಂತ ಏನ್ ಕರಿತೀವಿ, ಅದು $6 ಟ್ರಿಲಿಯನ್ ಹೋಗಕತ್ತದ. ಬಟ್ ಅಮೆರಿಕದ ಪರಿಸ್ಥಿತಿ ಆಗ್ಬಾರ್ದು. ದೇಶ ಬೆಳೆದದ, ಜನ ಅಲ್ಲಿ ಇನ್ನೂ ಕ್ರೆಡಿಟ್ ಕಾರ್ಡ್ ಅಲ್ಲಿ ಬದುಕಕತ್ತಾರ. ನಮ್ಮ ದೇಶ ಜೊತೆ ನಾವು ಬೆಳಿಬೇಕಪ್ಪ ಅಂದ್ರೆ ಹೂಡಿಕೆ ಮಾಡೋದು ಕಲಿಬೇಕು. 4ನೇದು ಏನಪ್ಪಾ ಅಂದ್ರೆ, ಮ್ಯೂಚುವಲ್ ಫಂಡ್ ಅಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡ್ಬೇಕು. ಇದೇನಿದೆ ನೋಡಿ, SIP, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಏನಂತ ಕರೀತಾರೆ ಇದಕ್ಕೆ? ಇದಕ್ಕೆ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತಲೂ ಹೇಳ್ತಾರೆ. ನನಗೆ ಬರುವಂತ ಆದಾಯದಲ್ಲಿ ಪ್ರತಿ ತಿಂಗಳು ಹೂಡಿಕೆ ಮಾಡ್ತಾ ಹೋದ್ರೆ ಹೆಂಗ್ ಬೆಳೀತದ. ಇದಕ್ಕೆ ಬೆಸ್ಟ್ ಏನಂದ್ರೆ, ಯಾವಾಗಾದ್ರೂ ಮೊಹಮ್ಮದ್ ಸರ್ ನೀವು ಟೈಮ್ ಸಿಕ್ಕ ಸ್ವಲ್ಪ ನೀವು ಹೇಳ್ಬೋದು, ಯಾಕಂದ್ರೆ ನೀವು ಎಕ್ಸ್ಪೀರಿಯನ್ಸ್ಡ್ ಇನ್ವೆಸ್ಟರ್ ಇವಾಗ. ಸೊ ಖಂಡಿತ ಹೇಳ್ಬೋದು. ಇದ್ರ ಬಗ್ಗೆ ಅಟ್ಲೀಸ್ಟ್ ನಾವು ಗೈಡ್ ಮಾಡಿ ಯಾರಿಗಾದ್ರೂ ನೆಸರಿದ್ರೆ. 5ನೇದು ಬಂದ್ಬಿಟ್ಟು ಇನ್ವೆಸ್ಟ್ ಬಿಲ್ಡ್ ಫಾರ್ ರಿಟೈರ್ಮೆಂಟ್. ಎಷ್ಟೊಂದ್ ಜನ ಪೆನ್ಷನ್ ಇಲ್ಲ ಇವಾಗ ಮುಂದಿನ ಬರಗಳಲ್ಲಿ. ಕರೆಕ್ಟಾ? ಪೆನ್ಷನ್ ಯಾರು ಕೊಡ್ತಾರೆ? ನಾವೇ ಮಾಡ್ಕೋಬೇಕು ನಮ್ಮ ಪೆನ್ಷನ್. ಅದಕ್ಕೆ ಹೆಂಗ್ ಪ್ಲಾನ್ ಮಾಡ್ಕೋಬೇಕು ಅನ್ನೋದು ರಿಟೈರ್ಮೆಂಟ್ ಬಗ್ಗೆ ಇದೆ. ಮೇಕ್ ಸೆನ್ಸ್ ಆಫ್ ಪಾಸ್ಟ್. ಈಗ ಎಲ್ಲ ಗೊತ್ತಿಲ್ಲ ಅಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಕೆಲವೊಂದು ಎಲ್ಲೋ ಒಂದು ಕಡೆ ಇನ್ಶೂರೆನ್ಸ್ ತಗೊಂಡ್ಬಿಟ್ಟಿರ್ತೀವಿ, ಯಾವ್ದೋ ಶೇರ್ಸ್ನಾಗ ಹಾಕಿರ್ತೀವಿ, ಎಲ್ಲೋ ಬ್ಯಾಂಕ್ FD ಹಾಕಿರ್ತೀವಿ, ಕೆಲವೊಬ್ರು ಕೋಆಪರೇಟಿವ್ ಬ್ಯಾಂಕ್ನ ರೊಕ್ಕ ಹಾಕಿರ ಬಡ್ಡಿ ಜಾಸ್ತಿ ಸಿಗ್ತದಂತ. ಸೊ ಅಂತವೆಲ್ಲ ಇನ್ವೆಸ್ಟ್ಮೆಂಟ್ ಇಟ್ಕೋಬೇಕಾ ಬೇಡ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋದು 6ನೇ ಪಾಯಿಂಟ್. 7ನೇ ಪ್ಲಾನ್ ಏನಂದ್ರೆ ಟ್ಯಾಕ್ಸ್ ಪ್ಲಾನಿಂಗ್ ಯಾವಾಗ ಮಾಡ್ಬೇಕು. ಯಾಕಂದ್ರೆ ನಾವು ಏನೇ ಸಂಪಾದನೆ ಮಾಡಿದ್ರು ಅದಕ್ಕೆ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಬೇಕಾಗ್ತದೆ. ಎಷ್ಟು ಪರ್ಸೆಂಟೇಜ್ ಅಬೋವ್ ಇದ್ರೆ ಟ್ಯಾಕ್ಸ್ ಕಟ್ಟಬೇಕು, ಅಥವಾ ಟ್ಯಾಕ್ಸ್ ಕಟ್ಟದೇನೆ ನೇರ ಮಾರ್ಗದಲ್ಲಿ ಟ್ಯಾಕ್ಸ್ ಉಳಿಸುವಂತ ವಿಧಾನಗಳು ಏನೇನಿದೆ ಅಂತ ತಿಳ್ಕೊಳ್ಳೋದು ಟ್ಯಾಕ್ಸ್ ಪ್ಲಾನಿಂಗ್ ಇದೆ. ಸೊ ಇಂಥ 7 ಪಾಯಿಂಟ್ಗಳನ್ನ ನೀವು ಬರೆದಿಟ್ಕೊಳ್ಳಿ. ಇನ್ನೊಂದ್ಸರಿ ಇದ್ರದ್ದು ಸಪ್ರೇಟ್ ವಿಡಿಯೋಗಳನ್ನ ನಾನು ಶೇರ್ ಮಾಡ್ತೀನಿ, ನಿಮಗೆ ಕಲಿಯೋಕ್ಕೆ ಅವಕಾಶ ಇದೆ. ಬಟ್ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಇವತ್ತು ನಾನು ಹೇಳ್ಕೊಟ್ಟಿರುವಂಥದ್ದು ಏನಪ್ಪಾ ಅಂದ್ರೆ, ಒಂದು ಸಣ್ಣದು ತಿರುಪತಿ ಗುಡಿಗೆ ಹೋದ್ರೆ ಒಂದು ಬೂಂದಿ ಕೊಡ್ತಾರ, ಯಾರೊಬ್ರು ಕೈಯಾಗಿ ಪ್ರಸಾದ ಕೊಡ್ತಾರಲ್ಲ, ಅಷ್ಟೇ ಕೊಟ್ಟಿರೋದು ನಾನು ನಿಮ್ಗೆ. ಇನ್ನ ಲಡ್ಡು ಕೊಟ್ಟಿದೆ ನಿಮ್ ಕೈಗೆ, ಯಾವ್ದೋ ತಿರುಪತಿ. ಯಾಕ ಅಷ್ಟೊಂದು ವಿಷಯಗಳು ಇದ್ರಲ್ಲಿ ಇದೆ ಆ ಪ್ರಸಾದ್ ತಿಳ್ಕೊಳ್ಳೋಂಥದ್ದು. ಹಾಗಾಗಿ ಒಂದು ಚೂರು ಕೊಟ್ಟಿದ್ದೀನಿ. ಬಟ್ ಒಂದು ಇಂಪಾರ್ಟೆಂಟ್, ಯಾರ್ಯಾರಿಗೆ ಇದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು ನೆಸೆಸಿಟಿ ಇದೆ, ನೀವೆಲ್ಲ ಏನ್ ಮಾಡ್ಬೇಕು, ಒಂದು ಫಾರ್ಮ್ ನ ಕಳಿಸ್ಕೊಡ್ತಾರೆ. ಇದ್ರ ಹೆಸರು ಬಂದ್ಬಿಟ್ಟು ವೆಲ್ತ್ ಚೆಕ್ಅಪ್ ಫಾರ್ಮ್. ಏನಂತ ಕರೀತಾರೆ?
ವೆಲ್ತ್ ಚೆಕ್ಅಪ್ ಫಾರ್ಮ್ ಅಂತಿದೆ. ಈ ಫಾರ್ಮ್ ನ ಆನ್ಲೈನ್ ಅಲ್ಲಿ ಕಳಿಸ್ಕೊಡ್ತಾರೆ. ಇದನ್ನ ಯಾರ್ಯಾರು ಫಿಲ್ ಮಾಡ್ಕೊಡ್ತೀರಾ ಅವರಿಗೆ ನಿಮಗೆ 1-to-1 ಕೂತ್ಕೊಂಡು ನೀವು ಹೆಂಗೆ ಉಳಿತಾಯ ಮಾಡಬೇಕು, ಇದನ್ನ ಹೆಂಗೆ ಬೆಳೆಸಬೇಕು, ನಿಮ್ಮ ಆದಾಯದ ಪ್ರಕಾರ. ಆಲ್ರೆಡಿ ಸರ್ ನಿಮ್ಗೆ ಸಾಲ ಆಗೋಗಿದೆ, ಆ ಸಾಲನ ಹೆಂಗ್ ತೀರಿಸ್ಬೇಕು ಸರ್, ಆಲ್ರೆಡಿ ನನ್ನ ಖರ್ಚು ಜಾಸ್ತಿ ಆಗ್ಲಿಕ್ಕೆ ಅದನ್ನ ಹೆಂಗ್ ಮ್ಯಾನೇಜ್ ಮಾಡಬೇಕು, ಇದೆಲ್ಲದರ ಮಧ್ಯೆ ನೆಕ್ಸ್ಟ್ 5, 10, 15 ವರ್ಷಕ್ಕೆ ನಾನು ಫೈನಾನ್ಷಿಯಲಿ ಹೆಂಗೆ ಗ್ರೋ ಆಗ್ಬೇಕು ಅನ್ನೋದ್ರ ಬಗ್ಗೆ ಆ ವೆಲ್ತ್ ಚೆಕ್ಅಪ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತದೆ. ಬಹಳ 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 ಇಂಪಾರ್ಟೆಂಟ್ ಅದು. ಯಾಕಂದ್ರೆ ಪ್ರತಿಯೊಬ್ಬ ನಮ್ಗೆ ಇವತ್ತು ನಮ್ಮ ಜೀವನದಲ್ಲಿ ಟ್ಯಾಕ್ಸ್ ಬಗ್ಗೆ ಅಂದ್ರೆ ಚಾರ್ಟೆಡ್ ಅಕೌಂಟ್ ಹತ್ರ ಹೋಗ್ತೀವಿ, ಲೀಗಲ್ ಬಗ್ಗೆ ಅಂದ್ರೆ ಲಾಯರ್ ಹತ್ರ ಹೋಗ್ತೀವಿ ಅಲ್ವಾ, ಅದೇ ತರ ಹೆಲ್ತ್ ಬಗ್ಗೆ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ. ಬಟ್ ಫೈನಾನ್ಷಿಯಲ್ ಅಡ್ವೈಸರ್ ಯಾರಿದ್ದಾರೆ ನಮ್ಮ ಲೈಫಲ್ಲಿ? ನಮ್ಮ ದೇಶದಲ್ಲಿ ಫೈನಾನ್ಷಿಯಲ್ ಅಡ್ವೈಸರ್ ಯಾರು ಹೇಳ? ನಮ್ಮ ಅಣ್ಣನೋ, ನಮ್ಮ ತಮ್ಮನೋ, ಅಥವಾ ನಮ್ಮ ಫ್ರೆಂಡೋ. ಮಜಾ ಏನ್ ಗೊತ್ತಾ, ಅವ್ರಿಗೂ ಏನು ಗೊತ್ತಿಲ್ಲ, ಅಂತವ್ರ ಹತ್ರ ನಾವು ಅಡ್ವೈಸ್ ತಗೊಂತ ಇದ್ದೀವಿ. ಮೆನಿ ಟೈಮ್ಸ್ ಸಚ್ ಥಿಂಗ್ಸ್ ಮೇ ಗೋ ರಾಂಗ್. ಅದಕ್ಕೇನಂದ್ರೆ ಎಲ್ಲೇ ಹೋಗಿ ಒಬ್ಬ ಪ್ರೊಫೆಷನಲ್ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಇರ್ತಾರ, ಅವ್ರ ಹತ್ರ ಕೂತ್ಕೊಂಡು ನನ್ನ ಹಣಕಾಸಿನ ವಿಷಯಗಳನ್ನ ಮಾತಾಡಿದಾಗ ಅವ್ರು ಗೈಡ್ ಮಾಡೋ ರೀತಿಯಲ್ಲಿ ನಾವು ಮಾಡ್ಕೊಂತ ಹೋದ್ರೆ ಖಂಡಿತವಾಗ್ಲೂ ನಾವು ಸಹ ಹಣಕಾಸಿನ ವಿಷಯದಲ್ಲಿ ಬೆಳೆಯಕ್ಕೆ ಸಾಧ್ಯ ಇದೆ. ಎಷ್ಟು ಜನರಿಗೆ ಈ ಪಾಯಿಂಟ್ ಅರ್ಥ ಆಯ್ತು? ಅರ್ಥ ಆಗ್ತದೇನಾ? ನಿಮ್ ಮುಖಗಳು ನೋಡಿದ್ರೆ ಖುಷಿ ಕಾಣಿಸ್ತಲ್ಲ, ಟೆನ್ಷನ್ ಕಾಣಿಸ್ತಕ್ಕಂಥ. ತುಂಬಾ ಸ್ಟ್ರೆಸ್ಫುಲ್ ಆಗಿದೆನಾ ಕ್ಲಾಸ್ ಇವತ್ತು? ಇಂಟ್ರೆಸ್ಟಿಂಗ್ ಆಗಿದೆನಾ? ಸೊ ಹಾಗಾಗಿ ಒಂದೇ ಒಂದಂದೇನಂದ್ರೆ, ಯಾರ್ಯಾರಿಗೆ ಇದು ಕಂಪಲ್ಷನ್ ಅಲ್ಲ, ನಾನು ಹೇಳ್ತಾ ಇದ್ದೀನಿ ಯಾವುದೇ ಪ್ರಾಡಕ್ಟ್ ಅಲ್ಲ, ಬಟ್ ನಿಮ್ಮ ಜೀವನಕ್ಕೆ ನೀವು ಮುಟ್ಟುವ ಗುರಿ ಹೆಂಗ್ ಮುಟ್ಬೇಕು ಅನ್ನೋದನ್ನ ಫೈನಾನ್ಷಿಯಲಿ ಹೇಳ್ಕೊಡುವಂತ ಒಂದು ವೆಲ್ತ್ ಚೆಕ್ಅಪ್ ಇದು. ಅರ್ಥ ಆಗ್ತದನ ಎಲ್ರಿಗೂ? ಓಕೆ, ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಅದರ್ವೈಸ್ ನಂದು ಮೋಸ್ಟ್ ಆಫ್ ಥಿಂಗ್ಸ್ ಸ್ವಲ್ಪ ನಾನು ಮುಗಿಸ್ಬಿಟ್ಟಿದ್ದೀನಿ. ಯಾಕಂದ್ರೆ ಇನ್ನೂ ತಗೊಂಡ್ಬಿಟ್ರೆ ಇನ್ನೂ ಮತ್ತೆ ಟೈಮ್ ಜಾಸ್ತಿ ತಗೊಂಡ್ಬಿಡುತ್ತೆ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ, ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಸರಿ, ಓ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಕೇಳಿದ್ರಾ? ಓ ಇಲ್ಲಿ ಬಂದ್ಬಿಟ್ಟಿದ್ದಾರೆ ಅವರು. ಓಕೆ ಓಕೆ, ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಕೇಳಿ. ಎಷ್ಟು ಜನ ನಿಮ್ಗೆ ಗೊತ್ತಿದೆ ಕ್ರಿಪ್ಟೋ ಕರೆನ್ಸಿ ಅಂದ್ರೆ? ಓಕೆ, ಒಂದು ಹೇಳ್ತೀನಿ, ಇದ್ರ ಬಗ್ಗೆ ದಯವಿಟ್ಟು ಯಾರು ಕೈ ಹಾಕಕ್ ಹೋಗ್ಬೇಡಿ. ನಮ್ಮ ದೇಶದಲ್ಲಿ ಕಾನೂನು ಪ್ರಕಾರ, ಸಂವಿಧಾನದಲ್ಲಿ ಅಥವಾ ನಮ್ಮ RBI ನಲ್ಲಿ ಕ್ರಿಪ್ಟೋ ಕರೆನ್ಸಿ ಲೀಗಲ್ ಅಲ್ಲ. ಆದ್ರೂ ಬಹಳಷ್ಟು ಆಪ್ಗಳು ಬಂದವ, ಬಿಟ್ ಕಾಯಿನ್ ಅಂತ ಅದಂತ ಬಂದವ. ಇದೇ ಇದು ನಾನು ಇಲ್ಲ ಅಂತಲ್ಲ, ಅಮೆರಿಕಾದಲ್ಲಿ ಲೀಗಲ್ ಇದೆ. ಬಟ್ ನಮ್ಮ ದೇಶದಲ್ಲಿ ಕ್ರಿಪ್ಟೋ ಕರೆನ್ಸಿನಲ್ಲಿ ಹೂಡಿಕೆ ಮಾಡೋದು RBI ಪ್ರಕಾರ ಲೀಗಲ್ ಅಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಕ್ರಿಪ್ಟೋ ಕರೆನ್ಸಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿರುವಂತ ಜನರು ಬಹಳ ಕಡಿಮೆ ಇದ್ದಾರೆ. ಯಾವ್ದು ವಿಷಯ ನಮ್ಗೆ ಅರ್ಥ ಆಗಿಲ್ಲ ಅಲ್ಲಿ ಹೂಡಿಕೆ ಮಾಡಬಾರ್ದು, ಯಾವ್ದು ಅರ್ಥ ಆಗದಲ್ಲಿ ಕೈ ಹಾಕ್ಬೇಕು. ಅರ್ಥ ಆಗ್ಲಿಕ್ಕೆ ನಾನು ಹೇಳೋದು, ಬಹಳ ಜನ ಏನ್ ಮಾಡಕತ್ತಾರ, ದುಡ್ಡು ಮಾಡೋದು ಒಂದೇ ವಿಚಾರ ಮಾಡ್ತಾರ, ಅಂತವ್ರೆ ಇಂಥದಕ್ಕೆ ಸಿಕ್ಕಾಕೊಳ್ಳೋದು. ಸೊ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಇಟ್ ಇಸ್ ಅ ವರ್ಚುವಲ್ ಕರೆನ್ಸಿ, ಇಟ್ಸ್ ಅ ಡಿಫ್ರೆಂಟ್ ಟೆಕ್ನಾಲಜಿ. ಅದು ನಾನು ಹೇಳ್ತಾ ಇದ್ದೀನಲ್ಲ, ಸ್ವತಃ ನಾನು ನಮ್ಮ ಇನ್ವೆಸ್ಟರ್ ಯಾರಿಗೂ ಸಜೆಸ್ಟ್ ಮಾಡಿಲ್ಲ. ಯಾಕಂದ್ರೆ ಯಾವ್ದು RBI ಅಂಡರ್ ಅಲ್ಲಿ ಇಲ್ಲ ಅಂತ ಇನ್ವೆಸ್ಟ್ಮೆಂಟ್ಗಳು ಮಾಡಬಾರ್ದು. ನೀವು ಬೈ ಚಾನ್ಸ್ ಮಾಡಿದ್ರು ದುಡ್ಡು ಕಳ್ಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಕ್ರಿಪ್ಟೋ ಕರೆನ್ಸಿ ಎಂತ ಲೆವೆಲ್ ಜನ ತಗೊಂಡೋಗಿದ್ದಾರೆ ಅಂದ್ರೆ, ಮುಂದಿನ ದಿನಗಳಲ್ಲಿ ಎಲ್ಲಾ ಕರೆನ್ಸಿಗಳು ಹೋಗಿ ಕ್ರಿಪ್ಟೋ ಕರೆನ್ಸಿನ ಉಳ್ಕೊಂತಂತ. ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ದೇಶದ ಸರ್ಕಾರದಲ್ಲಿ ಕಂಟ್ರೋಲ್ ಇರೋದೇ ಒಂದು ಕರೆನ್ಸಿ, ಅದು ಕಳ್ಕೊಂಡ್ಬಿಟ್ರೆ ಇನ್ನೇನ್ ಮಾಡ್ತಾರ ಅವರು? ಎರಡನೇದು, ಯಾವುದೇ ಕರೆನ್ಸಿ ಒಂದು ದಿನಕ್ಕೆ 25% ಬೀಳಬಾರ್ದು. ಯೋಚನೆ ಮಾಡಿ, ಇವತ್ತು ನಮ್ಮ ದೇಶದ ಡಾಲರ್ 78 ರೂಪಾಯಿ ಇರೋದು ಸಡನ್ ಆಗಿ 150 ರೂಪಾಯಿ ಆಗೋಯ್ತು. ಮ್ಯಾನೇಜ್ ಮಾಡಕ್ ಆಗತ್ತಾ? ಯಾಕಂದ್ರೆ ಇಂಪೋರ್ಟ್ ಮಾಡ್ಕೋಬೇಕು, ಏನು, ಕ್ರೂಡ್ ಆಯಿಲ್. ಸೊ ಇಟ್ ಇಸ್ ನಾಟ್ ಈಸಿ ಟು ಡೂ ದಟ್. ಇದು ಏನಂತಂದ್ರೆ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಒಂದು ಎಕ್ಸ್ಪೆರಿಮೆಂಟ್ ನಡೀತಾ ಇದೆ. ಬಟ್ ನಮ್ಮಂತ ಇನ್ವೆಸ್ಟರ್ಗಳಿಗೆ ಖಂಡಿತವಾಗ್ಲೂ ಕ್ರಿಪ್ಟೋ ಕರೆನ್ಸಿಯಲ್ಲಿ ದುಡ್ಡು ಹಾಕಕ್ ಹೋಗ್ಬೇಡಿ. ಹಾಕಿದ್ರು ಕಳ್ಕೊಳ್ಳೋಂತ ಚಾನ್ಸಸ್ ಜಾಸ್ತಿ ಇದೆ. ಎಷ್ಟು ಜನರಿಗೆ ಅರ್ಥ ಆಯ್ತು ಪಾಯಿಂಟ್? ಓಕೆ, ಎಸ್, ಯಾ. ಓ, ಸ್ಮಾಲ್ ಕೇಸಸ್ ವರ್ಸಸ್ ಮಾರ್ಕೆಟ್. ವಂಡರ್ಫುಲ್ ಸರ್, ಒಳ್ಳೆ ನಾಲೆಜ್ ಇದ್ದಾರೆ ಸರ್ ನಿಮ್ಮ ಹತ್ರ. ಓ, ಸ್ಮಾಲ್ ಕೇಸಸ್ ವರ್ಸಸ್ ಮ್ಯೂಚುವಲ್ ಫಂಡ್. ವಂಡರ್ಫುಲ್. ಮ್ಯೂಚುವಲ್ ಫಂಡ್ ಅಂದ್ರೆ ಏನು? ಮ್ಯೂಚುವಲ್ ಫಂಡ್ ಅಂದ್ರೆ ಸ್ಮಾಲ್ ಹೂಡಿಕೆ ಇರೋರೆಲ್ಲರೂ ಸೇರ್ಕೊಂಡು ಅವರ ದುಡ್ಡನ್ನ ಒಬ್ಬ ಫಂಡ್ ಮ್ಯಾನೇಜರ್ ಕೊಡ್ತಾರೆ. ಆ ಫಂಡ್ ಮ್ಯಾನೇಜರ್ ಏನ್ ಮಾಡ್ತಾನೆ, ಹಿ ಈಸ್ ರಿಕಗ್ನೈಸ್ಡ್ ಬೈ ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಅವನ್ನ ಅದ್ರ ಅಂಡರ್ ಕೆಲಸ ಮಾಡುವಂತ ಫಂಡ್ ಮ್ಯಾನೇಜರು ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿರೋದು ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಟಾಟಾ, SBI, HDFC, ICICI ಅಂತ ಕಂಪ್ನಿಗಳು ಫಂಡ್ ಮ್ಯಾನೇಜರ್ ಅಪಾಯಿಂಟ್ ಮಾಡ್ಕೊಂತಾರೆ. ಅವರು ಆ ದುಡ್ಡನ್ನೆಲ್ಲ ತಗೊಂಡು ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ತಾರೆ. ಇದಕ್ಕೆ ಏನಂತ ಕರೀತಾರೆ? ಮ್ಯೂಚುವಲ್ ಫಂಡ್. ಫಾರ್ ಎಕ್ಸಾಂಪಲ್, ನನಗೆ ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕಾಯ್ತಂದ್ರೆ ನಾನು ಏನ್ ಮಾಡ್ತೀನಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ತೀನಿ. ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯಾವ್ದು ಯೂಸ್ ಮಾಡ್ತೀನಿ? ಮೈಸೂರಿಗೆ ಹೋಗೋ ಬಸ್ಸಿಗೆ ಹತ್ತೀನಿ, ಇಲ್ಲ ಮೈಸೂರಿಗೆ ಹೋಗೋ ಟ್ರೈನಿಗೆ ಹತ್ತೀನಿ.
ಕರೆಕ್ಟ್ ಅಲ್ವಾ? ಟಿಕೆಟ್ ಎಲ್ಲರೂ ತಗೊಂಡಿರ್ತಾರೆ, ನಡೆಸೋರು ಯಾರು? ಡ್ರೈವರ್. ಅರ್ಥ ಆಯ್ತಲ್ಲ? ಇದೇನಿದು ಮ್ಯೂಚುವಲ್ ಫಂಡ್. ಸರ್ ಇಲ್ಲ ಸರ್, ನನಗೆ ಮೈಸೂರಿಗೆ ಹೋಗ್ಬೇಕಾಗ್ಯದ, ಬಟ್ ನಾನೇನ್ ಮಾಡ್ತೀನಿ, ಕಾರ್ನ ಹೈರ್ ಮಾಡ್ತೀನಿ. ಕಾರಲ್ಲಿ ಎಷ್ಟು ಜನ ಕೂತ್ಕೊಂಡಿದ್ದಾರೆ? ನಾನು ಒಬ್ಬನೇ ಕೂತ್ಕೊಂಡಿದ್ದೀನಿ, ಬಟ್ ನಾನೇನ್ ಮಾಡಿದ್ದೀನಿ, ಡ್ರೈವರ್ ಕೂರ್ಸ್ಕೊಂಡಿದ್ದೀನಿ. ಡ್ರೈವರ್ ನಡ್ಸಕತ್ತ, ಬಟ್ ಯಾವ್ದು ಎಕ್ಸ್ಪೆನ್ಸಿವ್ ಆಗುತ್ತೆ? ಕಾರ್, ಯಾಕಂದ್ರೆ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಸೊ ಪಬ್ಲಿಕ್ ಆಗಿ ಹೋಗುವಂಥದ್ದು ಮ್ಯೂಚುವಲ್ ಫಂಡ್. ನಾನು ಸಪ್ರೇಟ್ ಒಬ್ಬ ಕಾರ್ನ ಹೈರ್ ಮಾಡ್ಕೊಂಡು ಹೋಗೋದು ಸ್ಮಾಲ್ ಕೇಸಸ್. ಅದು ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು, ಬಟ್ ಅದಕ್ಕೇನಿರ್ತದೆ, ಕಸ್ಟಮೈಸ್ ಇರ್ತಾರೆ. ಬಟ್ ಒಂದೊಂದ್ಸರಿ ಈ ಕಾರ್ ಡ್ರೈವರ್ಗಳು ಎಕ್ಸ್ಪೀರಿಯನ್ಸ್ ಇರಲ್ಲ, ಅದ್ರ ರಿಸ್ಕ್ ನೀವು ತಗೊಳ್ಬೇಕಾಗ್ತದೆ. ಬಟ್ ಪಬ್ಲಿಕ್ ಅಲ್ಲಿ ಓಡೋದ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ತದೆ. ಎಸ್ ಸರ್ ನೋ? ಯಾಕೆ ಹೇಳಿ, ನೂರಾರು ಜನ ಪ್ಯಾಸೆಂಜರ್ಗಳನ್ನ ತಗೊಂಡೋಗೋರು ಎಕ್ಸ್ಪೀರಿಯನ್ಸ್ ಇರ್ತದೆ. ಹಾಗಾಗಿ ಸ್ಮಾಲ್ ಕೇಸಸ್ ಅನ್ನೋದು ಒಂದು ಮ್ಯೂಚುವಲ್, ಅದು ಒಂದು ಇನ್ವೆಸ್ಟ್ಮೆಂಟ್, ನಾಟ್ ಮ್ಯೂಚುವಲ್ ಫಂಡ್, ಇನ್ವೆಸ್ಟ್ಮೆಂಟ್. ಬಟ್ ಅದು ಏನಪ್ಪಾ ಅಂದ್ರೆ ಹೊಸದಾಗಿ ಬರುವಂತ ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕೋರ್ನ ಸ್ಮಾಲ್ ಕೇಸಸ್ ಅಂತ ನಾವು ಕರಿತೀವಿ. ಬಟ್ ನನ್ನ ಪ್ರಕಾರ ನೀವೆಲ್ಲ ಶುರು ಮಾಡ್ಬೇಕಾಗಿರೋದು ಮ್ಯೂಚುವಲ್ ಫಂಡ್ ಇಂದ ಶುರು ಮಾಡಿ, ಆಮೇಲೆ ಹೋಗ್ತಾ ಹೋಗ್ತಾ ಸ್ಮಾಲ್ ಪೋರ್ಷನ್ ನ ಸ್ಮಾಲ್ ಕೇಸಸ್ ಅಲ್ಲಿ ಹಾಕ್ಬೋದು ವಿತ್ ರೆಕಮೆಂಡೇಶನ್ಸ್ ಅಗೇನ್. ಎಸ್, ಆಟೋ ಸ್ವೀಪರ್, ಆಟೋ ಟ್ರೇಡಾ? ಆಟೋ, ಹಾ, ಕೆಲವೊಬ್ರು ಟ್ರೇಡಿಂಗ್ ಮಾಡ್ತಾರೆ, ಇಂಟ್ರಾಡೇ ಟ್ರೇಡಿಂಗು, ಓವರ್ ನೈಟ್ ಟ್ರೇಡಿಂಗ್ ಎಲ್ಲ ಮಾಡ್ತಾರೆ. ಕೆಲವೊಂದು ಸಾಫ್ಟ್ವೇರ್ಗಳು ಡೆವಲಪ್ ಮಾಡಿದ್ದಾರೆ ಆಟೋ ಟ್ರೇಡಿಂಗ್ ಅಂತ. ಅಗೇನ್ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಟ್ರೇಡಿಂಗ್ ಮಾಡಕ್ ಹೋಗ್ಬೇಡಿ. ಬಹಳಷ್ಟು ಜನ ಶೇರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಕಳ್ಕೊಂಡಿರೋರು ಕೇಳಿದ್ರ ಸ್ಟೋರಿ. ಇವರೆಲ್ಲ ಏನಪ್ಪಾ ಅಂದ್ರೆ ಬೆಳಿಗ್ಗೆ ಹಾಕ್ಬೇಕು, ಸಾಯಂಕಾಲ ತೆಗಿಬೇಕು, ಇವತ್ತು ಹಾಕ್ಬೇಕು, 3 ದಿನದಾಗ ಡಬಲ್ ಆಗುತ್ತೆ ದುಡ್ಡು. ಇಂಥವ್ರೆಲ್ಲರೂ ಶೇರ್ ಮಾರ್ಕೆಟ್ಗೆ ಬಂದು ಕಳ್ಕೊಂಡಿರೋರೇ ಜಾಸ್ತಿ ಇದ್ದಾರೆ. ಶೇರ್ ಮಾರ್ಕೆಟ್ ಅನ್ನೋದು ಜೂಜ್ ಅಲ್ಲ. ಶೇರು ಮಾರ್ಕೆಟ್ ಅನ್ನೋದು ಒಂದು ಬಿಸ್ನೆಸ್ ಗಳ ಮೇಲೆ ಹೂಡಿಕೆ ಮಾಡುವಂತ ವಿಧಾನ. ಫಾರ್ ಎಕ್ಸಾಂಪಲ್, ಈಗ ರಿಲಯನ್ಸ್ ಇದೆ, ಫಾರ್ ಎಕ್ಸಾಂಪಲ್ ಮಾರುತಿ ಇದೆ. ಮಾರುತಿ ಕಂಪ್ನಿ ಎಷ್ಟು ವರ್ಷದಿಂದ ಇದೆ ನಮ್ಮ ದೇಶದಲ್ಲಿ? ಅವ್ರ ಬಿಸ್ನೆಸ್ ನ ಬೆಳೀತಾ ಬೆಳೀತಾ ಬೆಳೆದಿದ್ದಾರಲ್ಲ, ಅವರಲ್ಲಿರುವ ಶೇರ್ ಹೋಲ್ಡರ್ಸ್ ಬೆಳೆದಿದ್ದಾರೆ. ಅದೇ ಮಾರುತಿನಲ್ಲಿ ನಾನು ಟ್ರೇಡ್ ಮಾಡಬಹುದು, ಬೆಳಿಗ್ಗೆ ಸಾಯಂಕಾಲ ತೆಗಿಬಹುದು. ಅದರ ಒಂದು ಗ್ಯಾಂಬ್ಲಿಂಗ್ ಅಂತಾನೆ ಹೇಳ್ಬೋದು. ಬಟ್ ಒಂದು ನಾನು ಹೇಳ್ತೀನಿ, ಯಾರು ಈ ಟ್ರೇಡಿಂಗ್ ಅಲ್ಲಿ ಇಳಿದಿದಾರಲ್ಲ, ದುಡ್ಡು ಮಾಡಿರೋರ್ಗಿಂತ ಕಳ್ಕೊಂಡಿರೋರ್ ಸಂಖ್ಯೆನೇ ಜಾಸ್ತಿ ಇದೆ. ಇವತ್ತು 100 ಜನ ಟ್ರೇಡಿಂಗ್ ಮಾಡ್ತಾ ಇದ್ರೆ 2 ಜನ ದುಡ್ಡು ಮಾಡಿದ್ದಾರೆ, 98 ಜನ ದುಡ್ಡು ಕಳ್ಕೊಂಡಿದ್ದಾರೆ. ಸೊ ಹಂಗಾಗಿ ನಾನು ಎಲ್ರಿಗೂ ಹೇಳೋದು, ಟ್ರೇಡಿಂಗ್ ಕಡೆ ಹೋಗ್ಬೇಡಿ. ನಿಮ್ಮ ಹಣ ಒಂದು ನಿಧಾನವಾಗದಲ್ಲ, ಅದ್ರ ಪರವಾಗಿಲ್ಲ, ಪವರ್ ಆಫ್ ಕಂಪೌಂಡಿಂಗ್ ರೂಪದಲ್ಲಿ ಬೆಳಿಬೇಕು. ತೋರಿಸಿದ್ನಲ್ಲ ನಿಮ್ಗೆ, ನಿಮ್ ದುಡ್ಡು ಇವನ್ 6,000 ರೂಪಾಯಿ ಇದ್ರು ರಿಟೈರ್ಮೆಂಟ್ಗೆ 3.5 ಕೋಟಿ ಗಳಿಸಬಹುದು ಸರ್. ಸಿಂಪಲ್, ನೀವೇನ್ ಮಾಡ್ಬೇಕಾಗಿಲ್ಲ, ನಿಮ್ ದುಡ್ಡು ಕೆಲಸ ಮಾಡ್ತಿರ್ತದೆ, ರೈಟ್? ಸೊ ಹಾಗಾಗಿ ಗೌರ್ಮೆಂಟ್ ಜಾಬ್ ಅವ್ರಿಗೆ ಯಾವ ತರ ಇನ್ಶೂರೆನ್ಸ್ ಪ್ಲಾನ್ ತಗೋಬೇಕು? ಓಕೆ, ಸಿ ಗೌರ್ಮೆಂಟ್ ಅಲ್ಲಿ ಐ ಥಿಂಕ್ ಆಲ್ರೆಡಿ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಇರುತ್ತಲ್ಲ ಸರ್. ನಾರ್ಮಲಿ ಹೆಲ್ತ್ ಇನ್ಶೂರೆನ್ಸ್ ಕವರ್ ಆಗುತ್ತಾ? ಆರೋಗ್ಯ ಬಗ್ಗೆ ಅದೆಲ್ಲರಿಗೂ ಅಪ್ಲೈ ಆಗುತ್ತಾ? ಓಕೆ, 3 ಇನ್ಶೂರೆನ್ಸ್ ಲೆವೆಲ್ ಇಂಪಾರ್ಟೆಂಟ್ ಇದೆ. ಒಂದು ಹೆಲ್ತ್, ಒಂದು ಟರ್ಮ್, ಇನ್ನೊಂದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್. ಹೆಲ್ತ್ ಇನ್ಶೂರೆನ್ಸ್ ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋದು ನಿಮ್ಗೆ ಸಿಗುತ್ತೆ. ಎರಡನೇದು ಟರ್ಮ್ ಇನ್ಶೂರೆನ್ಸ್. ಟರ್ಮ್ ಇನ್ಶೂರೆನ್ಸ್ ಅಂದ್ರೇನು? ನನ್ನ ಮೇಲೆ ನನ್ನ ಫ್ಯಾಮಿಲಿ ಡಿಪೆಂಡ್ ಆಗ್ಯಾರ. ಯಾರು? ನನ್ನ ಹೆಂಡತಿ, ನನ್ನ ತಾಯಿ, ನನ್ನ ಮಗ. ಸಪೋಸ್ ನಾಳೆ ನನ್ನ ಫ್ಯಾಮಿಲಿಲಿ ನಾನೇ ಇಲ್ಲ ಅಂದ್ರೆ ಅವ್ರ ಜೀವನ ಹೆಂಗಾಗುತ್ತೆ? ಇವತ್ತು ನನ್ನ ಫ್ಯಾಮಿಲಿಗೆ 50,000 ರೂಪಾಯಿ ಬೇಕು ತಿಂಗಳಿಗೆ ಬೆಂಗಳೂರಲ್ಲಿ. ನಾನು ಇಲ್ದೇ ಇದ್ರೆ 50,000 ರೂಪಾಯಿ ಬೇಕೋ ಬೇಡ? ಯಾರು ಗಳಿಸ್ತಾರೆ? ಯಾರು ಕೊಡ್ತಾರೆ ಅವ್ರಿಗೆ? ಅಂತ ಟೈಮಲ್ಲಿ ನಾನು ಟರ್ಮ್ ಇನ್ಶೂರೆನ್ಸ್ ತಗೊಳ್ಬೇಕು. ನಾನು ತಿಂಗಳಿಗೆ 50,000 ರೂಪಾಯಿ ಇನ್ಕಮ್ ಬರ್ಬೇಕಂದ್ರೆ 1 ಕೋಟಿಯಷ್ಟು ಟರ್ಮ್ ಇನ್ಶೂರೆನ್ಸ್ ತಗೊಳ್ಬೇಕು. ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು? ಇನ್ ಕೇಸ್ ಆಫ್ ಡೆತ್ ಆದ್ರೆ ಫ್ಯಾಮಿಲಿಗೆ ಸಿಗೋದು ಟರ್ಮ್ ಇನ್ಶೂರೆನ್ಸ್. ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ? ಯಾವ ಏಜೆಂಟು ನಿಮ್ಗೆ ಟರ್ಮ್ ಇನ್ಶೂರೆನ್ಸ್ ಕೊಡಲ್ಲ. ಯಾಕೆ ಹೇಳಿ? ಕಮಿಷನ್ ಕಡಿಮೆ ಸಿಗ್ತದೆ. ಅವ ಯಾವ್ದು ಕೊಡ್ತಾನೆ ನಿಮ್ಗ? ಅವನಿಗೆ ಕಮಿಷನ್ ಯಾವ್ದು ಜಾಸ್ತಿ ಸಿಗ್ತದೆ ಅದು ಸಿಗ್ತದೆ. ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ ಪರ್ ಲ್ಯಾಕ್ ಒಂದು 200 ರೂಪೀಸ್. 1 ಲಕ್ಷ ಕವರ್ಗೆ ಬರೀ ವರ್ಷಕ್ಕೆ ಕಟ್ಬೇಕಾಗಿರೋದು 100 ರೂಪಾಯಿ. ವರ್ತ್ ಅಲ್ವಾ? ಯಂಗ್ಸ್ಟರ್ಸ್ ಇವಾಗ ಎಷ್ಟೊಂದು 25 ವರ್ಷದಲ್ಲಿ ಇದ್ದೀರಾ, 1 ಕೋಟಿ ತಗೊಂಡ್ರೆ ಹಾರ್ಡ್ಲಿ 8-10 ರೂಪಾಯಿ ಬರುತ್ತೆ ವರ್ಷಕ್ಕೆ. 9,000 ರೂಪಾಯಿ ಬರುತ್ತೆ 1 ಕೋಟಿ ಕವರ್ಗೆ. 9,000 ರೂಪಾಯಿ ವರ್ಷಕ್ಕೆ. ಇದನ್ನ ಟರ್ಮ್ ಇನ್ಶೂರೆನ್ಸ್. ಎರಡನೇದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್. ಎಷ್ಟೊಂದ್ ಸರಿ ನಮ್ಗೆ ಆಕ್ಸಿಡೆಂಟ್ಗಳಾದಾಗ 6 ತಿಂಗಳು 1 ವರ್ಷ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ, ಇನ್ಕಮ್ ನಿಲ್ಲುತ್ತೆ. ಇನ್ಕಮ್ ನಿಂತಾಗ್ಲೂ ಒಂದು ಇನ್ಕಮ್ ಬರೋ ತರ ಮಾಡುವಂಥದ್ದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್. ಎಷ್ಟು ಟರ್ಮ್ ಇರುತ್ತೆ ಅಷ್ಟೇ ಆಕ್ಸಿಡೆಂಟಲ್ ತಗೊಳ್ಬೇಕು. ಅದು ಎಷ್ಟು ವ್ಯಾಲ್ಯೂ ಆಗುತ್ತೆ? ಅದು 50 ಲಕ್ಷಕ್ಕೆ ಒಂದು 8,000 ರೂಪಾಯಿ ಆಗುತ್ತೆ. ಅದೇ ನೀವು 1 ಕೋಟಿ ತಗೊಂಡ್ರೆ 12,000 ರಿಂದ 14,000 ರೂಪಾಯಿ ಆಗುತ್ತೆ. ಸೊ ನಮ್ಮ ಜೀವನದಲ್ಲಿ ಕೆಲವೊಂದು ಏನಂದ್ರೆ ಇನ್ಶೂರೆನ್ಸ್ ನ ನಮ್ಗೆ ಆಗ್ಬಾರ್ದಂತ ಘಟನೆಗಳಾದ್ರೂ ನನ್ನ ಫ್ಯಾಮಿಲಿ ತೊಂದರೆ ಆಗ್ಬಾರ್ದು ಅನ್ನೋದಿದ್ರೆ ಅಂತದಕ್ಕೆ ಇನ್ಶೂರೆನ್ಸ್ ತಗೊಳ್ಬೇಕು. ಯಾರೊಬ್ರು ತುಂಬಾ ಚೆನ್ನಾಗಿ ಹೇಳಿದ್ರು, ದ ಲಾಸ್ಟ್ ಲವ್ ಲೆಟರ್ ಟು ಯುವರ್ ಫ್ಯಾಮಿಲಿ ಇಸ್ ಇನ್ಶೂರೆನ್ಸ್. ಏನ್ ಹೇಳಿ? ದ ಲಾಸ್ಟ್ ಲವ್ ಲೆಟರ್ ಟು ಯುವರ್ ಫ್ಯಾಮಿಲಿ ಇಸ್ ಶುಡ್ ಬಿ ಯುವರ್ ಇನ್ಶೂರೆನ್ಸ್. ಅಂದ್ರೆ
ನಿಮ್ದು ಮನ್ಯಾಗ ಒಂದು ದೊಡ್ಡ ಫೋಟೋ ಹಾಕೊಂಡು ಹಾರ ಹಾಕಿರ್ಬೇಕಂದ್ರೆ ಇನ್ಶೂರೆನ್ಸ್ ತಗೊಂಡಿರ್ಬೇಕು ನಾವು ಇಲ್ದೇ ಇದ್ದಾಗ, ರೈಟ್? ಅದು ಬಹಳ ಇಂಪಾರ್ಟೆಂಟ್ ಇದೆ. ಹಾಗಾಗಿ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್. ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ, ಹೇಳ್ಕೊಡೋರು ಬಂದ್ರೆ ಕಲಿಯೋ ಶಕ್ತಿ ನಮಗಿರಲ್ಲ, ಅಥವಾ ಕಲಿಯೋಂತ ಇದ್ದಾಗ ಹೇಳ್ಕೊಡೋರು ಇರಲ್ಲ. ಇದು ಪ್ರಾಬ್ಲಮ್ ಆಗಿರೋದು. ಕಲಿಯೋದನ್ನ ನೀವು ಕಲಿತಾ ಹೋಗಿ. ಯೂಟ್ಯೂಬ್ಗಳಲ್ಲಿ ಸುಮಾರು ವಿಷಯಗಳು ಸಿಗುತ್ತೆ. ಬಟ್ ಒಂದು ಇಂಪಾರ್ಟೆಂಟ್ ಹೇಳ್ತೀನಿ, ಯಾವ ಜ್ಞಾನ ನೀವು ತಗೊಳ್ಳೋದಲ್ದೇನೆ ನಿಮ್ಗೆ ಒಂದೊಂದೇ ಸ್ಟೆಪ್ಸ್ ನ ಮುಂದೆ ತಗೊಂಡು ಹೋಗುವಂತ ಒಂದು ಅಡ್ವೈಸ್ ಸಿಗ್ತದಲ್ಲ, ಅಂತ ಅಡ್ವೈಸ್ ನೀವು ತಗೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸರ್ ಏನಾದ್ರು ಹೇಳೋದಿದೆ ಸರ್? ಯಾ, ಹಾ ಹಾ ಹಾ, ವೆರಿ ಗುಡ್ ಕ್ವಶನ್. ಕರೆಕ್ಟ್. ಮ್ಯೂಚುವಲ್ ಫಂಡ್ ಅಲ್ಲಿ ಸುಮಾರಿದೆ. ಒಂದು ದಿನಕ್ಕೆ ಇನ್ವೆಸ್ಟ್ ಮಾಡೋದು ಮ್ಯೂಚುವಲ್ ಫಂಡ್ ಇದೆ, ಒಂದು ವರ್ಷಕ್ಕೆ ಇನ್ವೆಸ್ಟ್ ಮಾಡೋದಿದೆ, 5 ವರ್ಷಕ್ಕೆ ಮಾಡೋದಿದೆ, 10 ವರ್ಷಕ್ಕೆ. ಸೊ ಒಂದು ದಿನಕ್ಕೆ ಇನ್ವೆಸ್ಟ್ ಮಾಡ್ಬೋದು, ಇವತ್ತಾಕಿ ನಾಳೆ ತೆಗಿಬೋದು ಅಂತ ಇನ್ವೆಸ್ಟ್ಮೆಂಟ್ ಇದೆ. ಸೊ ನಮ್ಗೇನಪ್ಪಾ ಅಂದ್ರೆ ನಮ್ಮ ರಿಕ್ವೈರ್ಮೆಂಟ್ ನೋಡ್ಕೊಂಡು ಇನ್ವೆಸ್ಟ್ ಮಾಡೋವಂಥದ್ದು. ಸಪೋಸ್ ನನಗೆ ಇವಾಗ 5 ವರ್ಷಕ್ಕೆ ಇನ್ವೆಸ್ಟ್ ಮಾಡೋದಿದ್ರೆ ಏನೇನ್ ರಿಟರ್ನ್ಸ್ ಕೊಟ್ಟಿದೆ, ಜೊತೆನೆ ಅದ್ರ ಫಂಡ್ ಮ್ಯಾನೇಜರ್ ಏನು, ಅದು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ, ಇದೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಎಲ್ಲ ಇನ್ಫಾರ್ಮೇಶನ್ ನಮ್ಗೆ ಅರ್ಥ ಆಗುತ್ತಾ? ಕರೆಕ್ಟ್. ನಾನು ಅದನ್ನೇ ಹೇಳ್ತಾ ಇರೋದು ನಿಮಗೆ. ಪರ್ಸೆಂಟೇಜ್ ರಿಟರ್ನ್ಸ್ ಹಿಂದ್ಗಡೆ ಕೊಟ್ಟಿರ್ತಾರೆ, ಫ್ಯೂಚರ್ ಚೇಂಜ್ ಆಗ್ಬೋದು. ಬಟ್ ಆ ಫ್ಯೂಚರ್ ಯಾವ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಬೆಟರ್ ಆಗುತ್ತೆ ಅನ್ನೋದು ಒಬ್ಬ ಮ್ಯೂಚುವಲ್ ಫಂಡ್ ಅಡ್ವೈಸರ್ ಗೈಡ್ ಮಾಡ್ತಾನೆ ನಿಮಗೆ. ಕಾಮನ್ ಮ್ಯಾನ್ಗೆ ಅರ್ಥ ಆಗಲ್ಲ. ಯಾರಿಗೆ ಅರ್ಥ ಆಗುತ್ತೆ? ಹಾ, ಮ್ಯೂಚುವಲ್ ಫಂಡ್ ಅಡ್ವೈಸರ್ಗೆ ಹೆಂಗೆ ಅರ್ಥ ಆಗುತ್ತೆ ಅಂದ್ರೆ ಅವನಿಗೆ ಗೊತ್ತಾಗತ್ತೆ ಮುಂದಿನ ಬರೋ ದಿನಗಳಲ್ಲಿ ಮ್ಯಾಕ್ರೋ ಎಕನಾಮಿಕಲ್ ಏನೇನು ಚೇಂಜ್ ಆಗ್ಲಿಕ್ಕತ್ತದ, GDP, ಇಂಟ್ರೆಸ್ಟ್ ರೇಟ್, ಮತ್ತೆ ಯಾವ್ಯಾವ ಸೆಕ್ಟರ್ಗಳಲ್ಲಿ ಹೆಂಗೆ ಪರ್ಫಾರ್ಮೆನ್ಸ್ ಆಗುತ್ತಂತ ಅವನು ಅನಲೈಸ್ ಮಾಡಿ ನಿಮಗೆ ಒಂದು ಗುರಿಗೆ, ಗೋಲ್ಸ್ಗೆ ಸೆಟ್ ಮಾಡಿ ಕೊಡ್ತಾರ. ಅರ್ಥ ಆಗ್ತದೆ ನಾನು ಹೇಳೋದು? ಸೊ ಡೆಫಿನೆಟ್ಲಿ ಸಿಂಪಲ್ ಆಗಿ ನೋಡಿ, ಇನ್ಫ್ಲೇಷನ್ ಮತ್ತೆ ಇಂಟ್ರೆಸ್ಟ್ ರೇಟ್ ಎರಡೇ ಇಂಪಾರ್ಟೆಂಟ್. ಇವತ್ತು ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ಎಷ್ಟದ? 7%. ಇಂಟ್ರೆಸ್ಟ್ ರೇಟ್ ಎಷ್ಟದ? 5%. 7 + 5 ಎಷ್ಟು? 12% ಇದೆ ಮಾರ್ಕೆಟ್ ರಿಟರ್ನ್ಸ್. ಅಷ್ಟೇ ಲಾಜಿಕ್, ಇಷ್ಟೇ. ಇನ್ಫ್ಲೇಷನ್ 7%, ಇಂಟ್ರೆಸ್ಟ್ 5%. ಸೊ ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ಎಷ್ಟಾಗ್ತದ? 12% ಆಗ್ತದೆ. ದಟ್ ಇಸ್ ದ ಲಾಜಿಕ್. ಬಟ್ ಒಂದು 11% ಕೊಟ್ಟಿರ್ಬೋದು, ಒಂದು 14% ಕೊಟ್ಟಿರ್ಬೋದು, ಅದು ವೇರಿಯೇಷನ್ ಆಗ್ತಾ ಇರುತ್ತೆ. ಬಟ್ ದಟ್ ಇಸ್ ದ ಒಂದು ಬೇಸ್ ರಿಟರ್ನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಿ. ಯಾ, ಓಕೆ ಸರ್, ಐ ಹೋಪ್ ಕ್ವೈಟ್ ಎಕ್ಸಾಸ್ಟ್ ಅನ್ಸುತ್ತು. ಯಾ, ಏನಾದರೂ ಕ್ವಶನ್ಸ್ ಇದ್ರೆ ಕೇಳಿ, ಅದರ್ವೈಸ್ ವಿಲ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲ ತುಂಬಾ ಶಾಂತಿಯಿಂದ ಕೂತ್ಕೊಂಡಿದ್ದೀರಾ, ಪ್ಲಸ್ ಎಲ್ಲದಕ್ಕೆ ಇಂಪಾರ್ಟೆಂಟ್ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಕೇಳಿಸ್ಕೊಂಡಿದ್ದೀರಾ. ಎಸ್ ಸರ್? ನೋ? ಎಲ್ಲರೂ ಎಂಜಾಯ್ ಮಾಡಿದ್ರಾ? ಹೊಸ ವಿಷಯ ತಿಳಿತಾ? ಥ್ಯಾಂಕ್ ಯು ಸೋ ಮಚ್. ಅಗೇನ್ ಅವಕಾಶ ಸಿಕ್ಕರೆ ಇನ್ನೊಂದ್ಸರಿ ನಾನು ಯಾವಾಗಾದ್ರೂ ಬರ್ತೀನಿ. ಖಂಡಿತ ನಿಮ್ ಜೊತೆಗೆ ಈ ವಿಷಯಗಳನ್ನ ಹಂಚ್ಕೊಳ್ಳಕ್ಕೆ, ಇನ್ನೂ ಹೊಸ ವಿಷಯಗಳು ಸುಮಾರು ವಿಷಯಗಳಿದೆ ಹಂಚ್ಕೊಳ್ಳಕ್ಕೆ. ಇನ್ಯಾವಾಗ ಅವಕಾಶ ಸಿಕ್ಕ ಖಂಡಿತ ಬಂದು ನಾನು ಹಂಚ್ಕೊಳ್ಳಕ್ಕೆ ರೆಡಿ ಇದ್ದೀನಿ. ಸೊ ಹಾಗಾಗಿ ಇದರೊಂದಿಗೆ ಈ ಅವಕಾಶ ಕೊಟ್ಟಿರುವಂತ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ, ಮತ್ತೆ ಎಸ್ಪೆಷಲಿ ಮೊಹಮ್ಮದ್ ಸರ್ ಮತ್ತು ಅವರ ಕೊಲೀಗ್ಸ್ ಗಳಿಗೆ ಥ್ಯಾಂಕ್ ಯು ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್ ಸರ್. Mutual fund investments are subject to market risks. Read all scheme-related documents carefully.